ಸರ್ ವಿಡಿಯೋ ಶೇಕ್ ಆಗ್ತಿದೆ ಸರ್. ಹೌದು, ಈ ವಿಡಿಯೋ ಯಾವ ರೀತಿ ಶೇಕ್ ಆಗ್ತಿದೆಯೋ ಅದೇ ರೀತಿ ನಿಮ್ಮ KCET ಎಕ್ಸಾಮ್ ಕೂಡ ಶೇಕ್ ಆಗ್ಬೇಕು. ಎಸ್, ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ KCET ಪ್ರೀವಿಯಸ್ ಇಯರ್ ಕ್ವಶನ್ ಕಂಪ್ಲೀಟ್ 5-6 ಇಯರ್ಸ್ ಎಷ್ಟು ಕ್ವಶನ್ಸ್ ಇದೆಯೋ ಪಾಸಿಬಲ್ ಅಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಈ ವಿಡಿಯೋ ನೋಡಿದ್ಮೇಲೆ ಒಂದೇ ಹೇಳೋದು, ನಾವು KCET ನ ಶೇಕ್ ಮಾಡ್ತೀವಿ ಸರ್ ಅಂತ. ಯಾರಾದ್ರೂ ಕಾಮೆಂಟ್ ಮಾಡ್ತಾರೆ ನೋಡಿ, ಸಾರಿ ಶೇಕ್ ಅನ್ನೋದು ನನ್ನ ಹೆಸರಲ್ಲೇ ಇದೆ, ನನ್ನ ಹೆಸರು ಶೇಕ್ ಅಬ್ದುಲ್ಲಾ ಖಾನ್ ಅಂತ. ಯಾರಾದ್ರೂ ಕಾಮೆಂಟ್ ಮಾಡಿ ನೋಡೋಣ ನಿಮ್ ಹೆಸರು ಇದ್ರೆ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಈ ಕ್ವಶನ್ಸ್ ನಿಮ್ಗೆ ಏನಾದ್ರೂ ಬೇಕು ಅನ್ಸಿದ್ರೆ ಸಪರೇಟ್ PDF ಮಾಡಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ. ಇನ್ನು ವೆಬ್ಸೈಟ್ ಆಗಿಲ್ಲ, ಸೊ ಸ್ವಲ್ಪ ಟೈಮ್ ಆಗೋ ತರ ಇದೆ ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ. ಈ ಎಲ್ಲಾ ಕ್ವಶನ್ಸ್ ನ ಒಂದು ಫೈಲ್ ಅಲ್ಲಿ ಕಂಪೈಲ್ ಮಾಡಿ PDF ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ಟೆಲಿಗ್ರಾಮ್ ಲಿಂಕ್, ಚಾನಲ್ ಲಿಂಕ್ ಕೂಡ ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಸೊ ಯು ಕ್ಯಾನ್ ಡೌನ್ಲೋಡ್ ದೋಸ್ ಥಿಂಗ್ಸ್. ಜಸ್ಟ್ ಕಾನ್ಸೆಪ್ಟ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ನಾನು ಆಲ್ರೆಡಿ ಇನ್ ಡೀಟೇಲ್ ಆಗಿ ಫುಲ್ ಲೆಕ್ಚರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. 13 ವಿಡಿಯೋಸ್ ಆಗಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇಲ್ಲಿ ಡಿರೈವೇಷನ್ಸ್ ಎಲ್ಲ ಮಾಡಕ್ ಹೋಗಲ್ಲ, ಡೈರೆಕ್ಟ್ ಫಾರ್ಮುಲಾಸ್ ತಗೊಂಡು ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ನಿಮ್ಗೆ ಏನಾದ್ರು ಪ್ರೂಫ್ ಬೇಕು ಅಂದ್ರೆ ವಿಡಿಯೋಸ್ ನೋಡ್ಬೇಕಾದ್ರೆ ಫಾರ್ಮುಲಾಸ್ ಡೈರೆಕ್ಟ್ ಆಗಿ ಕೊಡ್ತೀನಿ, ಒಂಚೂರು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ದ ಫಸ್ಟ್ ಕ್ವಶನ್ ಫ್ರಮ್ KCET 2024 2024ನೇ ಇಸ್ವಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. A body has a charge of -3.2 microcoulomb. The number of electrons excess electrons will be. ಅಂದ್ರೆ ಒಂದು ಬಾಡಿಗೆ ಎಲೆಕ್ಟ್ರಾನ್ಸ್ ನ ಕೊಟ್ರೆ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಅದೇ ಬಾಡಿಯಿಂದ ಎಲೆಕ್ಟ್ರಾನ್ಸ್ ನ ಕಿತ್ಕೊಂಡ್ರೆ ನೆಗೆಟಿವ್ಲಿ ಚಾರ್ಜ್. ಅಲ್ಲ, ಉಲ್ಟಾ ಹೇಳ್ದೆ, ಒಂದು ಬಾಡಿಗೆ ಎಲೆಕ್ಟ್ರಾನ್ಸ್ ನ ಕೊಟ್ರೆ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ, ಅದೇ ಬಾಡಿಗೆ ಎಲೆಕ್ಟ್ರಾನ್ಸ್ ನ ಕಿತ್ಕೊಂಡ್ರೆ, ಬಾಡಿಯಿಂದ ಎಲೆಕ್ಟ್ರಾನ್ಸ್ ನ ಕಿತ್ಕೊಂಡ್ರೆ ಪಾಸಿಟಿವ್ಲಿ ಚಾರ್ಜ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಇದೆ ಅಂತ ಕೇಳ್ತಿದ್ದಾರೆ. ನೆಗೆಟಿವ್ ಚಾರ್ಜ್ ಅಂದ್ರೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರಬೇಕು. ಹಾಗಾದ್ರೆ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಈ ಕ್ವಶನ್ ಬಂದು property of the electric charges, quantization of the charges ಮೇಲೆ. So Q is equals to N into E. E is the fundamental charge, N is the number of electrons, and Q is a charge on the body. -3.2 into nano micro, 10⁻⁻⁶, that is equals to number of electrons and charge of each electron -1.6 into 10⁻⁻19 coulomb. So ಇದಕ್ಕೆ ಸಾಲ್ವ್ ಮಾಡಿದ್ರೆ ನಿಮ್ಗೆ n ವ್ಯಾಲ್ಯೂ ಸಿಗೋಗುತ್ತೆ. ತುಂಬಾ ಸಿಂಪಲ್ ಕ್ವಶನ್. ಸೊ ಮೈನಸ್ ಮೈನಸ್ ಡಮಾರ್ ಒಬ್ಬೊಬ್ಬರು ಸಾಯಿಸ್ಕೊಂಡ್ಬಿಡ್ತಾರೆ. ಇದು 1 ಇಂದ, ಇದು 2 ಇಂದ. ಸೊ therefore n is equals to 2 into 10⁻⁻6 plus 19 ಏನಾಗುತ್ತೆ? 13 ಆಗುತ್ತೆ. ಸಿಂಪಲ್ ಕ್ವಶನ್. ಇಷ್ಟು ಎಲೆಕ್ಟ್ರಾನ್ಸ್ ಒಂದು ಬಾಡಿಗೆ ಕೊಟ್ರೆ ಅದು ಅಷ್ಟು ಚಾರ್ಜ್ ಆಗುತ್ತೆ. ಎಷ್ಟು? -3.2 ಮೈಕ್ರೋಕೂಲಮ್ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ನಾನು ಮುಂದಿನ ಪ್ರಶ್ನೆಗೆ ಹೋಗ್ಲಿಕ್ಕೆ ಹೊರಟಿದ್ದೇನೆ. ಡನ್. The next question ನೋಡಿ, ಇನ್ನೊಂದು ಕ್ವಶನ್ ಸೇಮ್ 2024 ಇಂದ. The question goes like this: a point charge A of 10 microcoulomb and another point charge B of 20 microcoulomb are kept 1 meter apart in free space. The electrostatic force on A due to B is F1 and the electrostatic force on B due to A is F2. ಅರೆ ಸಿಂಪಲ್ ಆಗಿದೆ, ಹೇಳ್ಬಿಡ್ತೀನಿ ನೋಡಿ. ಸೊ ಇಲ್ಲೊಂದು A ಚಾರ್ಜ್ ಇದೆ, ಇಲ್ಲೊಂದು B ಚಾರ್ಜ್ ಇದೆ. ಅವೆರಡು ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? 1 ಮೀಟರ್ ಡಿಸ್ಟೆನ್ಸ್ ಇದೆ. A ಚಾರ್ಜ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 10 ಮೈಕ್ರೋಕೂಲಮ್ ಇದೆ. ಇದೆಷ್ಟಿದೆ? 20 ಮೈಕ್ರೋಕೂಲಮ್ ಇದೆ. 20 ಮೈಕ್ರೋಕೂಲಮ್. ಇದ್ರ ನಡುವೆ ಡಿಸ್ಟೆನ್ಸ್ R ಅಂತ ಕೊಟ್ಟಿದ್ದಾರೆ. ಈಗ ಇದ್ರ ಮೇಲೆ ಇದು ಎಷ್ಟು ಫೋರ್ಸ್ ಅಂದ್ರೆ A ಮೇಲೆ B ಅನ್ನೋದು ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಿದೆ ಅದನ್ನ F1 ಅಂತ ಕರೀತಾರೆ. ಏನಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ರಿಪಲ್ಷನ್ ಅಂತ. ಲೈಕ್ ಚಾರ್ಜಸ್ ಆಗಿರೋದ್ರಿಂದ, ಎರಡು ಪ್ಲಸ್ ಇದೆ, ಹಾಗಾಗಿ ಲೈಕ್ ಚಾರ್ಜಸ್ ಆಗಿರೋದ್ರಿಂದ ರಿಪಲ್ಷನ್ ಆಗುತ್ತೆ. ಸೊ ಇದು ಈ ಕಡೆ ಎಕ್ಸರ್ಟ್ ಆಗುತ್ತೆ, ರಿಪಲ್ ಆಗುತ್ತೆ. ಇದನ್ನ ನಾನು F1 ಅಂತ ಕರಿತೀನಿ. ಅದೇ ರೀತಿ ಇದ್ರ ಮೇಲೆ ಇದು ಒಂದು ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಅದನ್ನ ನಾನು F2 ಅಂತ ಕರಿತೀನಿ. ಸೊ ಹೀಗಾದ್ರೆ F1 ಮತ್ತೆ F2 ನಡುವೆ ರಿಲೇಷನ್ ಏನು ಅಂತ ಕೇಳ್ತಿದ್ರೆ. ಅರ್ಥ ಆಯ್ತಾ ಕ್ವಶನ್? ತುಂಬಾ ಸಿಂಪಲ್ ಆಗಿದೆ. ಇದು ಬೇಸ್ಡ್ ಆನ್ ಕೂಲಮ್ಸ್ ಲಾ. ಆಕ್ಚುಲಿ ಕೂಲಮ್ಸ್ ಲಾ ಕೊಡುತ್ತೆ ಏನು? ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್. ಅಲ್ಲಿ ಇನ್ನೊಂದು ವರ್ಡ್ ನ ಆಡ್ ಮಾಡ್ಬೇಕು, ಮ್ಯೂಚುವಲ್ ಫೋರ್ಸ್. ಇವನ್ ಮೇಲೆ ಎಷ್ಟು ಫೋರ್ಸ್ ನ ಆಕ್ಟ್ ಮಾಡ್ತಾನೋ ಅಷ್ಟೇ ಫೋರ್ಸ್ ನ ಇವನ್ ಮೇಲೆನೆ ಆಗ್ತಾ ಇರ್ತಾನೆ. ಕಂದ ಇನ್ನೊಂದು ವಿಷಯ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಸೊ therefore F1 is equals to F2 but in opposite direction. ಎಕ್ಸಾಕ್ಟ್ ಆಗಿ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. therefore the option A is the right answer for this question. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ನಾನು ಮುಂದಿನ ಪ್ರಶ್ನೆಗೆ ಹೊರಟಿದ್ದೀನಿ. ಡನ್ 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 ಡನ್. ಕ್ವಶನ್ ನಂಬರ್ 3 ಆಫ್ ದಿಸ್ ವಿಡಿಯೋ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ನೀವು ಸಾಲ್ವ್ ಮಾಡಬಹುದು, ಟ್ರೈ ಮಾಡಬಹುದು. ಯು ಕ್ಯಾನ್ ಡೂ ಬೈ ಯುವರ್ ಸೆಲ್ಫ್. ಎಸ್, ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ದ ಕ್ವಶನ್ ಗೋಸ್ ಲೈಕ್ ದಿಸ್: a uniform electric field E is equals to 3 into 10⁵ Newton per coulomb
E is equals to 3 into 10 power 5. 3 into 10 power 5 Newton per coulomb is acting along y direction. Y directional unit vector na kotre ಏನಾಗುತ್ತೆ electric vector E is equals to j cap na ಬರಿಬೇಕಾಗುತ್ತೆ Newton per coulomb. 3 into 10 power 5 Newton per coulomb. J cap al direction ಅರೆ ಪಾಸಿಟಿವ್ y axis ಅಲ್ಲಿ ನಾನು j cap ನ ಕೊಡ್ತೀನಿ ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. x axis ಅಲ್ಲಿ ಆದ್ರೆ I cap, y axis alladre j cap, z axis alladre k cap. Unit vectors along these three directions. Itara ide the electric flux through a rectangle of area 10 centimeter into 10 centimeter whose plane parallel to the zx plane. Sakkadagide nodi onchuru nimge basics gottidre saku ee question na solve madbidabodu. So let me consider coordinate system. X axis, y axis, ee kade irodu z axis anta consider madana. ಎಲೆಕ್ಟ್ರಿಕ್ ಫೀಲ್ಡ್ y ಆಕ್ಸಿಸ್ ನಲ್ಲಿ ಇದೆ. ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದನ್ನ ಪಕ್ಕದಲ್ಲಿ ಬರ್ದಿರ್ತೀನಿ. Now given in y axis, ಈಗ ಏರಿಯಾ ಆ ಪ್ಲೇನ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ ಇಟ್ ಈಸ್ ಇನ್ z x ಪ್ಲೇನ್. ನೋಡಿ z ಅನ್ನೋದು ಈ ತರ ಬರುತ್ತೆ, ಅಲ್ಲಿ ಈ ತರ ಬರೆಯಕ್ ಆಗಲ್ಲ, ಅದಕ್ಕೆ ನಾನು ಕ್ರಾಸ್ ಆಗಿ ಬರ್ತಿರೋದು. x ಆಕ್ಸಿಸ್ ನೋಡಿ ಇಲ್ಲಿ ಈ ತರ x ಆಕ್ಸಿಸ್, y ಆಕ್ಸಿಸ್, ಟಿಶ್ಕಾವ್ z ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಇದೆ, ಅದನ್ನ ನಾನು ಇಲ್ಲಿ ಬರ್ತೀನಿ. ಈಗ ಕೊಟ್ಟಿರ್ತಕ್ಕಂಥ ಏರಿಯಾ z x ಪ್ಲೇನ್ ಅಲ್ಲಿ ಇದೆ ಅಂದ್ರೆ ಈ ಪ್ಲೇನ್ ಅಲ್ಲಿ ಇದೆಯಾ, ಈ ಪ್ಲೇನ್ ಅಲ್ಲಿ. ಸೊ ಹಾಗಾದ್ರೆ ನಾನು ಇಲ್ಲಿ ಬರೀತೀನಿ ನೋಡಿ, ದಿಸ್ ಇಸ್ ಅ ಪ್ಲೇನ್, ದಿಸ್ ಇಸ್ ಅ ಪ್ಲೇನ್ ವಿಚ್ ದೇ ಆರ್ ಟಾಕಿಂಗ್, ಅವ್ರು ಮಾತಾಡ್ತಿರೋದು ಈ ಪ್ಲೇನ್ ಬಗ್ಗೆ. ಆಲ್ವೇಸ್ ರಿಮೆಂಬರ್ ಏರಿಯಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಏರಿಯಾ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಯಾವ್ದಾದ್ರು ಒಂದು ಪ್ಲೇನ್ ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ NCERT ಬುಕ್ ಒಂದು ಪ್ಲೇನ್ ಆಗಿದೆಯಾ, ಈ ಪ್ಲೇನ್ ಅನ್ನೋದು ಏರಿಯಾ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸರ್ ಹಾಗಾದ್ರೆ ಡೈರೆಕ್ಷನ್ ಹೇಗೆ ಸರ್ ಕೊಡೋದು? ಆಲ್ವೇಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಯೂನಿಟ್ ವೆಕ್ಟರ್ ನ ತಗೊಂತೀವಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಏರಿಯಾ. ಸರ್ ಈ ಕಡೆ ಒಂದಿರತ್ತಲ್ಲ, ಮೇಲ್ಗಡೆ ಒಂದು ಪರ್ಪೆಂಡಿಕ್ಯುಲರ್ ಇದೆ, ಅದೇ ರೀತಿ ಡೌನ್ ಸೈಡ್ ಒಂದು ಪರ್ಪೆಂಡಿಕ್ಯುಲರ್ ಇರತ್ತಲ್ಲ, ಯಾವ್ದು ತಗೋಬೇಕು? ಈ ಚಾಪ್ಟರ್ ನಲ್ಲಿ ಎರಡು ಪಾಸಿಬಿಲಿಟಿ ಇದೆ ಏರಿಯಾಗೆ ಡೈರೆಕ್ಷನ್. ಈ ಚಾಪ್ಟರ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಏರಿಯಾ ವೆಕ್ಟರ್ ನ ತಗೊಂತೀವಿ. ಹಾಗಾದ್ರೆ ನೋಡಿ ಇದು ಪ್ಲೇನ್ ಇದೆಯಾ, ಈ ಪ್ಲೇನ್ ಗೆ ಯೂನಿಟ್ ವೆಕ್ಟರ್ ಈ ಕಡೆಗೆ ಇರತ್ತ, ಅದನ್ನ ನಾನು ಈ ಕಡೆ ಬರಿತೀನಿ a cap. What is the area vector? Vector A is equals to 10 into 30. 10 into 30 ಅಂದ್ರೆ 300 centimeter square in j cap. ಅರೆ ಪ್ಲೇನ್ ಬಂದು ಈ ಆಕ್ಸಿಸ್, ಈ ಪ್ಲೇನ್ ನಲ್ಲಿ ಇದೆ, ಏರಿಯಾ ಬಂದು ಈ ಪ್ಲೇನ್ ನಲ್ಲಿ ಇದೆ, xz ಆಕ್ಸಿಸ್ ಅಲ್ಲಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರತ್ತಲ್ಲ, ಆ ಡೈರೆಕ್ಷನ್ ತಗೋಬೇಕಾಗತ್ತೆ ವೆಕ್ಟರ್ ಕ್ವಾಂಟಿಟಿ ಬರೆಯಕ್ ಆಗ್ಬೇಕಾದ್ರೆ. ಸೊ ಇದನ್ನ ನಾನು ಈ ತರ ಬರೀತೀನಿ ನೋಡಿ, ವೆಕ್ಟರ್ A is equals to 3 into 10 power minus 2. ಹೇಗ್ ಬಂತು ಸರ್ ನೋಡಿ, 300 into centi 10 power minus 2 meter whole square ಅಂತ ಬರೀಬೇಕಾಗುತ್ತೆ. ನೋಡಿ ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ ಕಾಣಿಸ್ತಿಲ್ಲ, ಇಲ್ಲಿ ಬರೀತೀನಿ ನೋಡಿ. ಏರಿಯಾ ವೆಕ್ಟರ್ is equals to 300 into 10 power minus 2 meter whole square. ಸೆಂಟಿಗೂ ಅಪ್ಲೈ ಆಗತ್ತೆ, ಮೀಟರ್ಗೂ ಅಪ್ಲೈ ಆಗತ್ತೆ. ಹಾಗಾದ್ರೆ ಇದನ್ನ ವೆಕ್ಟರ್ A is equals to 300 into 10 power minus 4 meter square ಅಂತ ಬರ್ಕೋಬಹುದು. ಸೊ ವೆಕ್ಟರ್ A is equals to 3 into 10 power minus 2 meter square. ಸೊ ಅದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏರಿಯಾ ವೆಕ್ಟರ್ ಸಿಕ್ತು. ಮ್ಯಾಗ್ನಿಟ್ಯೂಡ್ ಆಫ್ ಏರಿಯಾ is 3 into 10 power minus 2. And what is the angle between area vector? ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಅಲ್ಲೇ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲೇ ಇದೆ, θ is equal to 0. ಹಾಗಾದ್ರೆ ಫ್ಲಕ್ಸ್ ಗೆ ಫಾರ್ಮುಲಾ ಇದೆ ವೆಕ್ಟರ್ E ಡಾಟ್ ವೆಕ್ಟರ್ A. ಗೊತ್ತಿದೆಯಾ ಫ್ಲಕ್ಸ್ ಫಾರ್ಮುಲಾ? ವೆಕ್ಟರ್ E ಡಾಟ್ ವೆಕ್ಟರ್ A. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ E ಡಾಟ್ A ನ ನಾನು ಈ ತರ ಬರೀಬಹುದು, EA cos of θ. ಈ ವ್ಯಾಲ್ಯೂ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, 3 into 10 power 5, 3 into 10 power 5 into A ವ್ಯಾಲ್ಯೂ 3 into 10 power minus 2 into cos of theta. Theta value 0 ಇದೆ, cos 0 is 1 ಬರಿಬೇಕಾಗ್ತಿದೆ. So 9 into 10 power 3 Newton meter square per coulomb is a flux through the given surface. Option ಇದೆಯಾ? ಇದೆ ನೋಡಿ. ನೋಡಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅಂದ್ರು ಅಂದ್ರೆ ವೋಲ್ಟ್ ಮೀಟರ್ ಅಂದ್ರು ಎರಡು ಒಂದೇ. ಆಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಯೂನಿಟ್ ಬಂದು ಎರಡಿದೆ ನಮ್ಗೆ. ಈ ಚಾಪ್ಟರ್ ಪ್ರಕಾರ ನ್ಯೂಟನ್ ಪರ್ ಕೂಲಮ್ ಅಥವಾ ವೋಲ್ಟ್ ಪರ್ ಮೀಟರ್ ಅಂತಾನು ಬರಿಬಹುದು. ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಗೊತ್ತಾಗುತ್ತೆ. SI ಯೂನಿಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಈಗ ವ್ಯಾಲ್ಯೂ ಸಿಕ್ಕಿದೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಕ್ವಶನ್ ಗೆ ಹೋಗ್ಲಿಕ್ಕೆ ಹೊರಟಿದ್ದೀನಿ. ಡನ್, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ 2024 KCET ಇಲ್ಲಿದೆ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ, ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. The total electric flux through a closed spherical surface of radius r enclosing a dipole, electric dipole of dipole moment 2qa ಅಥವಾ 2aq
q2a ಎಲ್ಲ ಒಂದೇ. ಸೊ given epsilon naught is a permittivity of a free space. ನೋಡಿ ಯಾವ್ದಾದ್ರು ಒಂದು ಸರ್ಫೇಸ್ ಒಳಗಡೆ ಚಾರ್ಜಸ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಎಮಿಟ್ ಮಾಡ್ತಾ ಇರತ್ತೆ, ಫ್ಲಕ್ಸ್ ಎಮಿಟ್ ಆಗ್ತಾ ಇರತ್ತೆ. ಹಾಗಾದ್ರೆ ಈ ಸರ್ಫೇಸ್ ಗೌಶಿಯನ್ ಸರ್ಫೇಸ್ ಒಳಗಡೆ ಇಂದ ಎಷ್ಟು ಫ್ಲಕ್ಸ್ ಆಚೆಗೆ ಬರ್ತಿದೆ ಅಂತ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಗಾಸ್ ಲಾ ಪ್ರಕಾರ ದ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದ ಸರ್ಫೇಸ್, ನೋಡಿ ಔಟ್ ಆಫ್ ಆಚೆ ಕಡೆಗೆ ಎಷ್ಟು ಫ್ಲಕ್ಸ್ ಬರ್ತಿದೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ಕ್ಯೂ ಎನ್ಕ್ಲೋಸ್. ಕ್ಯೂ ಎನ್ಕ್ಲೋಸ್ಡ್ ಎಕ್ಸಾಕ್ಟ್ ಆಗಿ ಇಕ್ವೇಶನ್ ಬರುತ್ತೆ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಕ್ಯೂ ಎನ್ಕ್ಲೋಸ್ ಇಸ್ phi is equal to q enclosed divided by epsilon naught. ಹಾಗಾದ್ರೆ ಇಲ್ಲಿ ಒಳಗಡೆ ಒಂದು ಡೈಪೋಲ್ ಇದೆ ಅಂತ ಹೇಳ್ತಾರೆ. ಸೊ ದ ವೆಕ್ಟರ್ p ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೂಮೆಂಟ್ ಇಸ್ q2a ಕೊಟ್ಟಿದ್ದಾರೆ. ಅಂದ್ರೆ q2a ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ಮೈನಸ್ ಚಾರ್ಜ್ ಇದೆ. ಅಂದ್ರೆ ಡೈಪೋಲ್ ಅಂದ್ರೆ ಇದೆ ತಾನೆ. ಇದರ ಡೈಪೋಲ್ ಮೂಮೆಂಟ್ ಏನು? 2a. ಈ ಡಿಸ್ಟೆನ್ಸ್ 2a ಆಗಿದ್ದು ಚಾರ್ಜ್ ಪ್ಲಸ್ q ಮೈನಸ್ q ಆಗಿದ್ರೆ ಒಂದು ಚಾರ್ಜ್ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ ಮಲ್ಟಿಪ್ಲೈಡ್ ಬೈ ದ ಲೆಂತ್, ಅದೇ ತಾನೆ ವೆಕ್ಟರ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಈಗ ಒಂದು ಡೈಪೋಲ್ ಇದೆ ಒಳಗಡೆ ಡೈಪೋಲ್ ಇದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಿದೆ ಅಂತ ಕೇಳ್ತಿದ್ದಾರೆ. ಸಾರಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲ, ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಬರ್ತಿದೆ ಅಂತ ಕೇಳ್ತಿದ್ದಾರೆ. ವಾಟ್ ಇಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್? ಅದ್ರ ಒಳಗಡೆ ಚಾರ್ಜ್ ಎಷ್ಟಿದೆ ಹೇಳ್ತೀರಾ? ಸರ್, 2 ಚಾರ್ಜಸ್ ಇದೆ ಅಂತ ಹೇಳ್ಬೇಡಿ. ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ನೆಟ್ ಚಾರ್ಜ್ ಒಳಗಡೆ ಕ್ಯೂ ನೆಟ್ ಅನ್ನೋದು 0. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ದ ನೆಟ್ ಚಾರ್ಜ್ ಆಫ್ ಎ ಡೈಪೋಲ್ ಇಸ್ 0. ಅರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜ್ ಇರ್ಲೇಬೇಕು, ಅವಾಗ ತಾನೇ ನಾವು ಡೈಪೋಲ್ ಅನ್ನು ಎರಡನ್ನು ಆಡ್ ಮಾಡಿದ್ರೆ 0 ಆಗುತ್ತೆ. ಹಾಗಾದ್ರೆ ಈ ಸರ್ಫೇಸ್ ಒಳಗಡೆ ನೆಟ್ ಚಾರ್ಜ್ ಎಷ್ಟಿದೆ? 0. ಇವ್ನ್ 0 ಆದ್ಮೇಲೆ ದ ಟೋಟಲ್ ಫ್ಲಕ್ಸ್ ಇಸ್ 0. ಸೊ therefore the option A is the right answer for this question. ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ KCET 2023. ವಿಡಿಯೋನ ಪಾಸ್ ಮಾಡಿ ಓದಿ, ಕ್ವಶನ್ ಆನ್ಸರ್ ತರಿಸೋದಕ್ಕೆ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3 2 1 ಡನ್. 1 2 3 4 ಓ ಡಾರ್ಲಿಂಗ್ ನಿನ್ನ ನೋಡಲು ಇರುವ 2 ಕಣ್ಣು ಸಾಲ್. ಫಸ್ಟ್ ಪ್ರಾಬ್ಲಮ್ ಮಾಡಿ ಸರ್, ಹಾಡ ಮೇಲೆ ಹೇಳ್ಬೋದು. ದ ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್ ಇಸ್ ಬ್ರಾಟ್ ನಿಯರ್, ಟಚ್ ಮಾಡ್ತಿಲ್ಲ, ನಿಯರ್ ಅನ್ಚಾರ್ಜ್ಡ್ ಮೆಟಲ್ ಸ್ಪಿಯರ್ ವಿಚ್ ಇಸ್ ಮೌಂಟೆಡ್ ಆನ್ an insulated stand. If the glass rod is removed, the net charge on the metal sphere is. ನೋಡಿ, ಟಚ್ ಮಾಡ್ತಿಲ್ಲ, ಹತ್ರ ತಗೊಂಡ್ ಬರ್ತಿದ್ದಾರೆ. ಎಂತ ಗ್ಲಾಸ್ ರಾಡು? ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್. ಒಂದು ಸ್ಪಿಯರ್ ಇದೆ, ಆ ಸ್ಪಿಯರ್ ಯಾವ್ದ್ರ ಮೇಲೆ ಕೂತಿದೆ? ಇನ್ಸುಲೇಟೆಡ್ ಸ್ಟ್ಯಾಂಡ್ ಮೇಲೆ ಕೂತಿದೆ. ಈಗ ಇದ್ರ ಹತ್ರಗೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ರಾಡ್ ನ ತಗೊಂಡ್ ಬರ್ತಾ ಇದಾರೆ. ಟಿನ್ ಟಿನ್ ಟಸ್ಕು ಪುಸ್ಕು ಅಂತ. ಓಕೆ, ಪಾಸಿಟಿವ್ಲಿ ಚಾರ್ಜ್. ಈಗ ಏನಾಗತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇಲ್ಲಿರೋ ಪಾಸಿಟಿವ್ ಚಾರ್ಜಸ್ ಎಲ್ಲ ಇನ್ನೊಂದ್ ಕಡೆಗೆ ಓಡ್ಸಕ್ಕೆ ಟ್ರೈ ಮಾಡುತ್ತೆ. ಅರೆ ಇಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ನೆನಪಿದ್ಯಾ? ದ ವೆರಿ ಫಸ್ಟ್ ವಿಡಿಯೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನಾವು ಮಾಡಿದ್ವಿ. ಸೊ ಈಗ ಇಲ್ಲಿರೋ ಪಾಸಿಟಿವ್ ಚಾರ್ಜಸ್ ಆ ಕಡೆ ಹೋಗುತ್ತೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಒಂದ್ ಕಡೆಗೆ ಅಕ್ಯುಮುಲೇಟ್ ಆಗುತ್ತೆ. ಅದೇ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಳಗಡೆ ಇರುತ್ತೆ ಚಾರ್ಜಸ್ ಎಲ್ಲಾನು, ನೆಟ್ ಚಾರ್ಜ್ 0 ಇತ್ತು. ಬಟ್ ಸಪರೇಟ್ ಮಾಡಿ ಪ್ಲಸ್ ಟಸ್ಕು ಈ ತರ ಸಪರೇಟ್ ಆಗತ್ತೆ, ಒಂದ್ ಕಡೆಗೆ ಹೋಗತ್ತೆ ಅಷ್ಟೇ. ಆಮೇಲೆ ಹೇಳ್ತಿದ್ದಾರೆ ನೋಡಿ, ಇಸ್ ಮೌಂಟೆಡ್ ಆನ್ ಇನ್ಸುಲೇಟರ್ ಇಫ್ ದ ಗ್ಲಾಸ್ ರಾಡ್ ಇಸ್ ರಿಮೂವ್ಡ್. ಇದನ್ನ ತೆಗೆದ್ಬಿಟ್ರೆ ಇದ್ರ ಚಾರ್ಜ್ ಏನಾಗಿರುತ್ತೆ ಅಂತ ಕೇಳ್ತಿದ್ರೆ. ಸರ್, ಪಾಸಿಟಿವ್ ಅಂತ ಹೇಳ್ಬೇಡಿ, ಅದು ಟಚ್ ಆಗಿದ್ರೆ ಬೇರೆ ಕತೆ ಆಗ್ತಿತ್ತು. ಈಗ ಇದನ್ನ ತೆಗೆದ್ಬಿಟ್ರೆ ಮತ್ತೆ ಚಾರ್ಜಸ್ ವಾಪಸ್ ಹಳೆ ಸ್ಥಿತಿಗೆ ಬರುತ್ತೆ. ಹಾಗಾಗಿ ನೆಟ್ ಚಾರ್ಜ್ 0ನೇ ಇರುತ್ತೆ. ಅರೆ ಇದನ್ನ ತೆಗೆದ್ಬಿಟ್ರೆ ಮತ್ತೆ ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗಿ ಯಥಾಸ್ಥಿತಿ ವಾಪಸ್ಗೆ ಹೋಗತ್ತೆ. ಹೌದು, ದ ನೆಟ್ ಚಾರ್ಜ್ ವಿಲ್ ರಿಮೈನ್ 0. ಸಪೋಸ್ ಇನ್ನೊಂದು ಪಾಸಿಬಿಲಿಟಿ ಇದೆ. ಈ ಕ್ವಶನ್ ಅಲ್ಲ, ನಾನು ಇನ್ನೊಂದು ಕ್ವಶನ್ಗೆ ಹೇಳ್ತಾ ಇದ್ದೀನಿ. ಬೇರೆ ಯಾವ್ದಾದ್ರು ಕ್ವಶನ್ ಈ ತರ ಬಂದು ಪಾಸಿಟಿವ್ ರಾಡ್ ಈ ಕಡೆ ತಂದು ಈ ಕಡೆ ನೆಗೆಟಿವ್ ಟಸ್ಕು ಪುಸ್ಕು ಪಾಸಿಟಿವ್ ಈ ತರ ಆಯ್ತು. ಇವಾಗ ಏನಾದ್ರು ನಾನು ಈ ಕ್ವಶನ್ಗೆ ಹೇಳ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಬೇರೆ ಕ್ವಶನ್ ಏನಾದ್ರು ಈ ತರ ಕೇಳಿದ್ರೆ, ಈಗ ಆದಾಗ ಒಂದು ವೈರ್ ನ ತಗೊಂಡೋಗಿ ಅರ್ಥ್ಗೆ ಕನೆಕ್ಟ್ ಮಾಡಿದಾಗ ದ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ಹಿಯರ್ ಟು ಹಿಯರ್ ಅಂಡ್ ದಿಸ್ ಪಾಸಿಟಿವ್ ಚಾರ್ಜ್ ವಿಲ್ ಫರ್ದರ್ ಬಿಕಮ್ ನ್ಯೂಟ್ರಲ್. ಮತ್ತೆ ಈಗ ಕಟ್ ಮಾಡ್ಬಿಟ್ಟು ಇದನ್ನ ತೆಗೆದ್ಬಿಡಿ, ನೆಗೆಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ನೆಗೆಟಿವ್ ಇದನ್ನ ತೆಗೆದ್ಬಿಟ್ಟು ನೆಗೆಟಿವ್ ಚಾರ್ಜ್ ಆಗುತ್ತೆ. ದಿಸ್ ಇಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಬಟ್ ಈ ಕ್ವಶನ್ ಅಲ್ಲಿ ಆತರ ಕೊಡ್ತಿಲ್ಲ, ಹತ್ರ ತಗೊಂಡ್ಬಂದು ಮತ್ತೆ ವಾಪಸ್ ತೆಗೆದ್ಬಿಡ್ತಾರೆ. ಅಂದ್ರೆ ನೆಟ್ ಚಾರ್ಜ್ ಏನಾಗುತ್ತೆ? 0ನೇ ಆಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ವಿಲ್ ಮೂವ್ ಟು ದಟ್ ನೆಕ್ಸ್ಟ್ ಕ್ವಶನ್. ಅರೆ ಸಿಂಪಲ್ ಆಗಿದೆ, ಜಾಸ್ತಿ ಸಿಂಪಲ್ ಆಗಿದೆ. ಯಾ, ಹಿಯರ್ ಇಸ್ ಅ ಇಂಟ್ರೆಸ್ಟಿಂಗ್ ಕ್ವಶನ್. ಒಂಚೂರು ಎನ್ಲಾರ್ಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ. Let's try to enlarge. Yes, the question is here. ಇಲ್ಲಿದೆ ನೋಡಿ. ಕ್ವಶನ್ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಓದಿ. ಮಾಡಿದ್ರ? ಪಕ್ಕ
ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಅರೆ ರಾಂಗ್ ಆನ್ಸರ್ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡಿ, ಟ್ರೈ ಅಗೈನ್ ಅಂಡ್ ಅಗೈನ್. ಈ ತರ ಎಕ್ಸಾಮ್ ಅಲ್ಲೆಲ್ಲ ಮಾಡಬೇಡಿ, ಈಗ ಮಾಡಿ. ಓಕೆ, ಇನ್ ದ ಗಿವೆನ್ ಸಿಚುವೇಶನ್ shown in the diagram, the magnitude of small q is much lesser than capital Q. Okay, R value is much greater than A. The net force acting on the free charge minus Q on the net torque and the net torque acting about an 0 at the instant as shown in the figure. So basically our dipole ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕಡೆ ಒಂದು dipole minus capital Q ಇದೆ, minus capital Q ಒಂದಿದೆ, ಈ ಕಡೆ plus Q ಒಂದಿದೆ, plus Q ಇನ್ನೊಂದಿದೆ, ಇನ್ನೊಂದು ಚೂರು ಡೌನ್ ಸೈಡ್ ಬರೀತೀನಿ. ಸೇಮ್ ಥಿಂಗ್ ಗಾಬರಿ ಆಗ್ಬೇಡಿ. ಮೈನಸ್ ಕ್ಯೂ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಚೂರು ಡಿಸ್ಟೆನ್ಸ್ ಅಲ್ಲಿ ಪ್ಲಸ್ ಕ್ಯೂ ಅನ್ನೋದು ಇನ್ನೊಂದು ಚಾರ್ಜ್ ಇದೆ. ಅದೇ ಡೈಪೋಲ್ ಸೇಮ್ ಅಂಡ್ ಈಕ್ವಲ್ ಅಂಡ್ ಆಪೋಸಿಟ್ ಕೈಂಡ್ ಆಫ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಆ ಸ್ಮಾಲ್ ಡಿಸ್ಟೆನ್ಸ್ 2a ಇದೆ. ಅದು ಯಾವ ತರ ಅಂದ್ರೆ ಇಲ್ಲಿಂದ ಇಲ್ಲಿಗೆ a ಇದೆ, ಇಲ್ಲಿಂದ ಇಲ್ಲಿಗೆ a ಇದೆ. ಈ ಮಿಡ್ ಪಾಯಿಂಟ್ ಇಂದ r ಡಿಸ್ಟೆನ್ಸ್ ಅಲ್ಲಿ ಒಂದು ಸ್ಮಾಲ್ ಚಾರ್ಜ್ ಅನ್ನ ಇಟ್ಟಿದ್ದಾರೆ. ಎಂತ ಚಾರ್ಜ್? ಈ ಸ್ಮಾಲ್ ಚಾರ್ಜ್. ಅದರ ವ್ಯಾಲ್ಯೂ ಏನಿದೆ? ಮೈನಸ್ ಕ್ಯೂ ಇದೆ. ಈ ಪಾಯಿಂಟ್ ನ ಪಿ ಅಂತ ಕರಿತೀವಿ. ದ ಪಾಯಿಂಟ್ ಪಿ ಕಂಟೈನ್ಸ್ ಚಾರ್ಜ್ ಮೈನಸ್ ಕ್ಯೂ. ಈಗ ಆ ಚಾರ್ಜ್ ಮೇಲೆ ನೆಟ್ ಫೋರ್ಸ್ ಏನಾಗ್ತಾ ಇದೆ, ಆಮೇಲೆ ಅದ್ರ ಮೇಲೆ ಟಾರ್ಕ್ ಎಷ್ಟು ಆಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ನೋಡಿ, ಅವ್ರೇನು ಕೊಟ್ಟಿಲ್ಲ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಬೈ ಆಸ್ ಯೂಶುವಲ್ ಕಾಮನ್ ಆಗಿ ಯಾವ ತರ ತಗೊಂತೀವಿ ಅದೇ ತರ ತಗೊಂತೀನಿ. You have to consider this is x-axis, this is y-axis, and perpendicularly to this one z-axis. X-axis, y-axis, nodi idu x-axis, melege y-axis, and z-axis perpendicular to the board. Board inda aachege bartide, adanna ee tara bardidini. Okay na? Iga a P ಅನ್ನೋದು ಎಂತ ಪಾಯಿಂಟ್? ಈಕ್ವೆಟೋರಿಯಲ್ ಪಾಯಿಂಟ್, ಆಕ್ಸಿಯಲ್ ಪಾಯಿಂಟ್? ಈಕ್ವೆಟೋರಿಯಲ್ ಪಾಯಿಂಟ್. ನೋಡಿ, ಮಿಡ್ ಪಾಯಿಂಟ್ ಅಲ್ಲಿ ಒಂದು ಪ್ಲೇನ್ ಇದೆ, ಆ ಪ್ಲೇನ್ ನಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಇದ್ರ ಕತೆ ಸದ್ಯಕ್ಕೆ ಬಿಡಿ. ಈಗ ಈ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರತ್ತೆ? ಇ ಈಕ್ವೆಟೋರಿಯಲ್ ಇಸ್ ಈಕ್ವಲ್ಸ್ ಟು ಮೈನಸ್ KP ಡಿವೈಡೆಡ್ ಬೈ ಆರ್ ಕ್ಯೂಬ್. ಅರೆ ಡಿರೈವೇಶನ್ ತುಂಬಾ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಗೆ. ಆಗೋಯ್ತು ಸರ್ ಬೋರ್ಡ್ ಎಕ್ಸಾಮ್, ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳ್ಬೇಡಿ. ಸೊ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟಿರತ್ತೆ, KP ಡಿವೈಡೆಡ್ ಬೈ ಆರ್ ಕ್ಯೂಬ್. ಅಂಡ್ ಪಿ ವ್ಯಾಲ್ಯೂ ಕೊಟ್ಟಿದಾರ? ಡೈಮೆನ್ಷನ್ ಇಲ್ಲ. ಈಗ ಒಂದು ಕೆಲಸ ಮಾಡೋಣ, ಪಿ ಬದಲು 2 ಕ್ಯಾಪಿಟಲ್ ಕ್ಯೂ ಇಂಟು ಎ ಅಂತ ಬರ್ಕೊಂತೀನಿ ಡಿವೈಡೆಡ್ ಬೈ ಆರ್ ಕ್ಯೂಬ್. ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸರ್ ಮೈನಸ್ ಏನ್ ಇಂಡಿಕೇಟ್ ಮಾಡ್ತಿದೆ ಸರ್? ಅರೆ ಡೈಪೋಲ್ ಮೂಮೆಂಟ್ ರೈಟ್ ಸೈಡ್ ಗೆ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೆಫ್ಟ್ ಸೈಡ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೆಫ್ಟ್ ಸೈಡ್ ಇರುತ್ತೆ ಅಷ್ಟೇ. ನೆನಪಿದೆಯಾ? ವಿತ್ ಡೈರೆಕ್ಷನ್ ಮಾಡಿದ್ವಿ. ಡೈಪೋಲ್ ಮೂಮೆಂಟ್ ಈ ಕಡೆಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೆಫ್ಟ್ ಸೈಡ್ ಇತ್ತು, ಅದೇ ಆಕ್ಸಿಯಲ್ ಆಗಿದ್ರೆ ಅದೇ ಡೈರೆಕ್ಷನ್ ಇರ್ತಿತ್ತು. ಡಿರೈವೇಶನ್ ವಿತ್ ಪ್ರೂಫ್ ಮಾಡಿದ್ವಿ. ಈಗ ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಡಿರೈವೇಶನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಅಂಡ್ ಈ ಡೈರೆಕ್ಷನ್ ಅಲ್ಲಿ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಯಾವ ಡೈರೆಕ್ಷನ್ ಇದೆ? ಮೈನಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ಮೈನಸ್ ಐ ಕ್ಯಾಪ್ ಅಂತ ಕರಿಬಹುದಾ? ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ರಿಟರ್ನ್ ಆಸ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಇ ಅಂಡ್ ಮೈನಸ್ ಐ ಕ್ಯಾಪ್. ಇಲ್ಲಿ ಬರೀತೀನಿ ನೋಡಿ, ವೆಕ್ಟರ್ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಇ ಇಂಟು ಐ ಕ್ಯಾಪ್. ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಕ್ಲಿಯರ್ ಆಯ್ತು. ಈಗ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಅನ್ನ ಇಟ್ರೆ, ನಾನು ಸ್ಟೋರಿ ಇಲ್ಲಿ ಟ್ವಿಸ್ಟ್ ಇದೆ ಕೇಳಿ. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಅನ್ನ ಇಟ್ರೆ along the field ಹೋಗತ್ತೆ, it experience a force along the direction of field. Force ಎಷ್ಟಿರುತ್ತೆ ಅಂದ್ರೆ F is equals to E into Q magnitude. ಪಾಸಿಟಿವ್ ಚಾರ್ಜ್ ಇಟ್ರೆ ಈ ಕಡೆಗೆ ಹೋಗುತ್ತೆ, ಅದೇ ನೆಗೆಟಿವ್ ಚಾರ್ಜ್ ಇಟ್ರೆ ಅಗೇನೆಸ್ಟ್ ಆಗಿ ಹೋಗುತ್ತಾ? ಹಾಗಾದ್ರೆ ಇಲ್ಲೊಂದು ನೆಗೆಟಿವ್ ಚಾರ್ಜ್ ಅನ್ನ ಇಟ್ಟಿದ್ದೀನಿ. ಸೊ ಹಾಗಾದ್ರೆ the force will be given by minus EQ. ರೈಟ್ ಸೈಡ್ ಗೆ ಇದೆ. ಅರ್ಥ ಆಗ್ತಿದ್ಯಾ ಹೇಳ್ತೇವೆ? ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀನಿ, ಅಲ್ಲಿ ಚಾರ್ಜ್ ಒಂದಿಟ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಫೋರ್ಸ್ ದಟ್ ಇಸ್ ಗಿವನ್ ಬೈ ಇನ್ ದಿಸ್ ಡೈರೆಕ್ಷನ್. ಈ ಕಡೆಗಿದೆ, ಫೀಲ್ಡ್ ಆ ಕಡೆ, ಫೋರ್ಸ್ ಆ ಕಡೆಗೆ ಹೋಗುತ್ತೆ ಬಿಕಾಸ್ ಮೈನಸ್ ಚಾರ್ಜ್. ಸೊ ದೇರ್ಫೋರ್ ದ ಫೋರ್ಸ್ ಇಸ್ ಗಿವನ್ ಬೈ ಈ ವ್ಯಾಲ್ಯೂ ಏನಿದೆ, ಬರೀ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ, K into 2Q into A divided by R cube into small q. ಯಾವ ಡೈರೆಕ್ಷನ್ ಅಲ್ಲಿ? ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನಲ್ಲೇ ಇರಬೇಕು. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದ್ರೆ ಐ ಕ್ಯಾಪ್ ಅಂತ ಬರೀಬೇಕಾ? ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದ್ರೆ ಐ ಕ್ಯಾಪ್ ಬರಬೇಕು. ನೋಡಿ ಇಲ್ಲಿ ಆಪ್ಷನ್ ಎ ಆಗಿರಬಹುದು ಅಥವಾ ಡಿ ಆಗಿರಬಹುದು. ಎರಡು ಆಪ್ಷನ್ ಡಮಾರ್. ಯಾವ್ದು? ಎರಡು ಆಪ್ಷನ್ ಸತ್ತೋಗಿರೋವು, ಬಿ ಮತ್ತೆ ಸಿ ಸತ್ತೋಯ್ತು.
ಇನ್ನೆರಡು ಉಳ್ಕೊಂಡಿದೆ ಎ ಮತ್ತೆ ಡಿ. ಪಿಂಕಿ ಪಾಂಕಿ ಮಾಡೋಣವಾ? ಪಿಂಕಿ ಪಾಂಕಿ ಅಂತ ಮಾಡಬೇಡಿ, ಅದನ್ನು ಸಾಲ್ವ್ ಮಾಡ್ತೀನಿ. ಸೊ ಲೆಟ್ಸ್ ಡೂ ಇಟ್. ಸೊ ಎಫ್ ವ್ಯಾಲ್ಯೂ ಇಲ್ಲಿ ಬರ್ದಿರ್ತೀನಿ. ಎಫ್ ಇಸ್ ಈಕ್ವಲ್ಸ್ ಟು, ಇಟ್ಸ್ ಓಕೆ, ಎರೇಸ್ ಮಾಡ್ತೀನಿ ನೋಡಿ ಈ ಪೋರ್ಷನ್ ನ. ಇಲ್ಲಿ ಜಾಗ ಇದೆಯಾ? ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕೇಳ್ತಿರೋದು ಟಾರ್ಕ್ ಕೇಳ್ತಿದ್ದಾರೆ. ಟಾರ್ಕ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಆರ್ ಕ್ರಾಸ್ ಎಫ್. ವೆಕ್ಟರ್ ಆರ್ ಕ್ರಾಸ್ ಎಫ್ ಫಸ್ಟ್ ಪಿ ಯು ಸಿ ಅಲ್ಲಿ ಮಾಡಿದ್ರೆ ನೆನಪಿದ್ಯಾ? ಯಾವ ಚಾಪ್ಟರ್ ಸರ್? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅಲ್ಲಿ ಯಾವ್ದಿದೆ? ಇಲ್ಲ, ನಾನು ಹೇಳ್ತಿರೋದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೋಟೇಷನ್ ಅಲ್ಲಿ. ಅಟ್ಲೀಸ್ಟ್ ಈಕ್ವೇಶನ್ ನೋಡಿದ್ರೆ ಸಾಕು, ಬಚಾವ್ ಆಗ್ತೀವಿ. ಸೊ ಟಾರ್ಕ್ ಮ್ಯಾಗ್ನಿಟ್ಯೂಡ್ ಕೇಳ್ಬೇಕಾದ್ರೆ ಆರ್ ಎಫ್ ಸೈನ್ ಥೀಟಾ ಅಂತ ಗೊತ್ತಿದ್ರೆ ಸಾಕು. ಕ್ರಾಸ್ ಪ್ರಾಡಕ್ಟ್, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ಆರ್? ನೋಡಿ, ಓ ಇಂದ ಪಾಯಿಂಟ್ ಪಿ ಗೆ ವೆಕ್ಟರ್ ಆರ್ ಈ ಡೈರೆಕ್ಷನ್ ಅಲ್ಲಿ ಇರತ್ತಾ? ಹೌದಾ? ವೆಕ್ಟರ್ ಆರ್ ಈ ಡೈರೆಕ್ಷನ್ ಇದೆ, ವೆಕ್ಟರ್ ಎಫ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಸರ್ ಇಲ್ಲಿಂದ ಇಲ್ಲಿಗಲ್ಲ ಸರ್. ಆಲ್ವೇಸ್ ನೀವು ವೆಕ್ಟರ್ ನ ಆಪರೇಷನ್ ಮಾಡುವಾಗ ಟೇಲ್ ಟು ಟೇಲ್ ಕಾಂಟ್ಯಾಕ್ಟ್ ಇರಬೇಕು. ಟೇಲ್ ಟು ಟೇಲ್ ಕಾಂಟ್ಯಾಕ್ಟ್ ಇರಬೇಕು, ಅವಾಗ ತಾನೇ ನೀವು ಈ ತರ ಮಾಡಕ್ ಆಗೋದು. ಸೊ ಟೇಲ್, ಒಂದು ಟೇಲ್ ಇನ್ನೊಂದು ಟೇಲ್ ಗೆ ಕಾಂಟ್ಯಾಕ್ಟ್ ಇದ್ರೆ ಅವಾಗ ಎಷ್ಟು ಆಂಗಲ್ ಇರುತ್ತೆ ಅದನ್ನ ನೋಡ್ಕೊಳ್ಳಿ. ಈ ಕೇಸ್ ನಲ್ಲಿ 90 ಡಿಗ್ರಿ ಇದೆ. ಹಾಗಾದ್ರೆ ಸೈನ್ ಥೀಟಾ ಏನು? 90 ಡಿಗ್ರಿ. ಸೈನ್ 90 is 1. ಆಬ್ವಿಯಸ್ಲಿ ಇದು 1 ಆಗತ್ತೆ. ಸೊ ರಿಮೈನಿಂಗ್ ಥಿಂಗ್ ಇಸ್ ಟೌ ಇಸ್ ಈಕ್ವಲ್ಸ್ ಟು ಆರ್ ವ್ಯಾಲ್ಯೂ. ಇದನ್ನ ಆರ್ ಅಂತಾನೆ ಕೊಟ್ಟಿದ್ದಾರೆ, ಎಫ್ ವ್ಯಾಲ್ಯೂ ಇಲ್ಲಿದೆ ನೋಡಿ. ಸೊ ಕೆ ಇಂಟು 2q ಸ್ಮಾಲ್ q ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಆರ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಇಲ್ಲೊಂದು ಕ್ಯಾನ್ಸಲ್ ಆಗ್ಬಿಟ್ಟು ಇದೇನಾಗುತ್ತೆ? ಆರ್ ಸ್ಕ್ವೇರ್ ಆಗುತ್ತೆ. ಅದೇ ಕೆ ವ್ಯಾಲ್ಯೂ 1/4πε0 ಅಷ್ಟೇ. ಸೊ ಮ್ಯಾಗ್ನಿಟ್ಯೂಡ್ ಏನೋ ಸಿಕ್ತು ನೋಡಿ. ನಮ್ಗೆ ಎರಡು ಆಪ್ಷನ್ ಆಲ್ರೆಡಿ ಸತ್ತೋಗಿದೆ. ಯಾವ್ದು? ಬಿ ಅಂಡ್ ಸಿ ಸತ್ತೋಗಿದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಆಪ್ಷನ್ ಎ ನಲ್ಲೂ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡಿ ನಲ್ಲೂ ಸೇಮ್ ಇದೆ. ಮತ್ತೆ ಕನ್ಫ್ಯೂಷನ್. ಈಗ ಡೈರೆಕ್ಷನ್ ಮ್ಯಾಟರ್ಸ್ ಆಗತ್ತೆ. ಡೈರೆಕ್ಷನ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಕನ್ಸಿಡರ್. ನೋಡಿ, ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಯಾವ್ದಾದ್ರು ಎರಡು ವೆಕ್ಟರ್ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ 2 ವೆಕ್ಟರ್ಸ್. ವೆಕ್ಟರ್ ಎ, ವೆಕ್ಟರ್ ಬಿ. ರೆಡ್ ಕಲರ್ ಇರೋದು ವೆಕ್ಟರ್ ಎ, ಬ್ಲೂ ಕಲರ್ ಇರೋದು ವೆಕ್ಟರ್ ಬಿ. ಎ ಕ್ರಾಸ್ ಬಿ ಹೆಂಗ್ ಮಾಡ್ತೀರಿ? ಎ ಇಂದ ಬಿ ಗೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಲ್ಲ, ಮತ್ತೆ ಎ ಇಂದ ಬಿ ಗೆ ಕರ್ಲ್ ಮಾಡಿದಾಗ ಈ ತಂಬ್ ಇದೆಯಲ್ಲ, ಥಮ್ಸ್ ಅಪ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೋ ಆ ಡೈರೆಕ್ಷನ್ ಅಲ್ಲಿ ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದೇ ಬಿ ಕ್ರಾಸ್ ಎ ಮಾಡಿ ನೋಡಿ, ಇದು ಎ, ಇದು ಬಿ. ಎ ಕ್ರಾಸ್ ಬಿ ಒಳಗಡೆಗೆ ಹೋಗ್ತಿದೆ. ಬಿ ಕ್ರಾಸ್ ಎ ಮಾಡಿದ್ರೆ ಈ ತರ ಮಾಡಿ ಆಚೆಗೆ ಬರುತ್ತೆ. ಈಗ ನೋಡಿ, ಜನರಲ್ ಆಗಿ ಆತರ ಡಿಸ್ಕಸ್ ಮಾಡಿ. ಈಗ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ ಗೆ ಅಪ್ಲೈ ಮಾಡ್ತೀನಿ. ವೆಕ್ಟರ್ ಆರ್ ಈ ಕಡೆಗಿದೆ, ವೆಕ್ಟರ್ ಎಫ್ ಈ ಕಡೆಗಿದೆ. ಆರ್ ಕ್ರಾಸ್ ಎಫ್ ಯಾವ ಕಡೆಗಿರುತ್ತೆ? ರೊಯ್. ಆರ್ ಇಂದ ಎಫ್ ಕಡೆಗೆ ಒಳಗಡೆಗೆ ಹೋಗ್ತಿದ್ಯಾ? ತಮ್ಮ ಒಳಗಡೆಗೆ ಹೋಗ್ತಿದೆ. ಹಾಗಾದ್ರೆ ಒಳಗಡೆ ಅಂದ್ರೆ ಯಾವ ಆಕ್ಸಿಸ್ ಅದು? ಝೆಡ್ ಆಕ್ಸಿಸ್. ಪಾಸಿಟಿವ್ ನೆಗೆಟಿವ್? ನೋಡಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಒಳಗಡೆಗೆ ಹೋಗ್ತಿದೆ ಅಂದ್ರೆ ಮೈನಸ್ ಝೆಡ್ ಆಕ್ಸಿಸ್ ಅಂದ್ರೆ ಮೈನಸ್ ಕೆ ಕ್ಯಾಪ್ ಇರ್ಬೇಕಾ? ಸೊ ದಿಸ್ ಇಸ್ ಅಲಾಂಗ್ ಮೈನಸ್ ಕೆ ಕ್ಯಾಪ್. ಹಾಗಾದ್ರೆ ಟೌಗೆ ಈಕ್ವೇಶನ್ ಬರ್ತೀನಿ, ಕೆ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. 1/4πε0 into 2q small q divided by r square into k cap minus ಇಲ್ಲಿ ಬರೀತೀನಿ. ಅದರ ಪ್ರಕಾರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಕ್ತಾ? ಗೊತ್ತಾಯ್ತಾ? ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಯಾವ ತರ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಾ? ಇಲ್ಲಿ ನೋಟ್ ಮಾಡ್ಬೇಕಾಗಿರೋದು ಕ್ರಾಸ್ ಪ್ರಾಡಕ್ಟ್ ಹೇಗೆ ಫೈಂಡ್ ಔಟ್ ಮಾಡೋದು ಮತ್ತೆ ಟಾರ್ಕ್ ಫಾರ್ಮುಲಾ ಅಷ್ಟೇ. ಇನ್ ಮಿಕ್ಕಿದೆಲ್ಲ ಸೆಕೆಂಡ್ ಪಿ ಯು ಸಿ ಇದೆ, ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ KCET 2023. ಸಖತ್ತಾಗಿದೆ ಕ್ವಶನ್. ಬೇಕಾದ್ರೆ ಟ್ರೈ ಮಾಡ್ಬೋದು. ಒಂದ್ 5 ನಿಮಿಷ ಆದ್ರೂ ಪರವಾಗಿಲ್ಲ, 10 ನಿಮಿಷ ಆದ್ರೂ ಪರವಾಗಿಲ್ಲ. ವರ್ತ್ ಇರ್ತಕ್ಕಂಥ ಕ್ವಶನ್. ಎಕ್ಸಾಮ್ ಅಲ್ಲ, ಇಲ್ಲಿ ಈಗ ಟ್ರೈ ಮಾಡಿ ನೋಡೋಣ ಅಂತ ಹೇಳಿದ್ರು. ಎಕ್ಸಾಮ್ ಅಲ್ಲಿ ಒಂದೊಂದಕ್ಕೆ 20 ನಿಮಿಷ ತಗೊಂಡ್ರೆ ಆಗೋಯ್ತು ಸರ್ ನಮ್ ಕತೆ. 3 ಕ್ವಶನ್ ಅಷ್ಟೇ 1 ಅವರ್ ಅಲ್ಲಿ ಅಂತ ಹೇಳ್ಬೇಡಿ. ಇಲ್ಲಿ ನೋಡಿ, a cubical Gaussian surface has a side of length a is equal to 10 cm. ಕ್ಯೂಬ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅದರ ಸೈಡ್ಸ್ 10 10 10 ಅಲ್ಲ, 10 into 10 into 10. Electric field lines are parallel to x axis. ಅಂದ್ರೆ electric field x axis ನಲ್ಲೇ ಇದೆ, ಬೇರೆ ಯಾವ ಡೈರೆಕ್ಷನ್ ಇಲ್ಲ. It is only in x axis. The magnitude of electric fields through surfaces ABCD and EFGH are 6 kilo. K ಅಂದ್ರೆ ಕಿಲೋ ಅಲ್ಲಿ, K ಕ್ಯಾಪ್ ಅಲ್ಲ, ಕಿಲೋ ನ್ಯೂಟನ್ per coulomb and 9 kilo Newton per coulomb respectively. Then the total charge enclosed by the cube is. ನೋಡಿ, ಅಲ್ಲಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಸರ್ಫೇಸ್ ABCD ಅಲ್ಲಿ. EFGH ಹತ್ರ ಇನ್ನೊಂದು ಫ್ಲಕ್ಸ್ ಇದೆ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹಾಗಾದ್ರೆ ಟೋಟಲ್ ಚಾರ್ಜ್ ಒಳಗಡೆ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್, ತುಂಬಾ ಒಳ್ಳೆ ಮಜಾ ಬರ್ತಕ್ಕಂಥ ಕ್ವಶನ್.
ಬೇಕಾದ್ರೆ ಈಗಲೂ ಟೈಮ್ ಇದೆ, ಪಕ್ಕಾ ನೀವು ಸಾಲ್ವ್ ಮಾಡ್ಬೇಕಾಗಿರ್ತಕ್ಕಂಥ ಕ್ವಶನ್. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ ಮಾಡಿದ್ರ, ನೀವು ಟ್ರೈ ಮಾಡಿದ್ರ, ಪಾಸ್ ಮಾಡಿದ್ರ, ಪಕ್ಕಾ ಡನ್. ಓಕೆ, ಲೆಟ್ಸ್ ಡೂ ಇಟ್. ಈಗ ಒಂದು ಬಾಕ್ಸ್ ಒಳಗಡೆ ಒಂದು ಚಾರ್ಜ್ ನ ತಗೊಂತೀನಿ, ಯಾವ್ದಾದ್ರು ಒಂದು ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಪಾಸಿಟಿವ್ ಚಾರ್ಜ್ ಅನ್ನ ತಗೊಂತೀನಿ. ಇಲ್ಲಿ ಕಾಣಿಸ್ತಿಲ್ವಾ? ಇಲ್ಲಿ ಬರೀತೀನಿ. ಪಾಸಿಟಿವ್ ಚಾರ್ಜ್ ಅನ್ನ ತಗೊಂತೀನಿ ಒಂದು ಕ್ಲೋಸ್ಡ್ ಸರ್ಫೇಸ್ ಒಳಗಡೆ. ಇದರಿಂದ ಫ್ಲಕ್ಸ್ ಆಚೆಗೆ ಬರುತ್ತೆ, ಯು ನೋ ದಟ್ ಒನ್. ಅದೇ ತರ ಒಂದು ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಮೈನಸ್ ಚಾರ್ಜ್ ನ ತಗೊಂಡ್ರೆ ಫ್ಲಕ್ಸ್ ಇರುತ್ತೆ, ಬಟ್ ಒಳಗಡೆ ಹೋಗ್ತಿರುತ್ತೆ, ನೆಗೆಟಿವ್ ಫ್ಲಕ್ಸ್ ಇರುತ್ತೆ. ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹಾಗಾದ್ರೆ ಟೋಟಲ್ ಫ್ಲಕ್ಸ್ ಏನಾದ್ರೂ ಪಾಸಿಟಿವ್ ಬಂದ್ರೆ ಒಳಗಡೆ ಪಾಸಿಟಿವ್ ಚಾರ್ಜ್ ಇದೆ ಅಂತ, ಟೋಟಲ್ ಫ್ಲಕ್ಸ್ ನೆಗೆಟಿವ್ ಬರ್ತಿದೆ ಅಂದ್ರೆ ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂತ ಮೀನಿಂಗ್. ಇದನ್ನ ಯಾಕೆ ಸರ್ ಹೇಳ್ತಿದ್ರಿ ಪುಂಗಿ ಎಲ್ಲ? ಇಲ್ಲಿ ಬೇಕು, ಅದಕ್ಕೆ ಹೇಳ್ತಿರೋದು. ಇಲ್ಲಿ ನೋಡಿ, ಸರ್ಫೇಸ್ 1 ನಲ್ಲಿ ಇಲ್ಲಿರ್ತಕ್ಕಂಥ ಸರ್ಫೇಸ್ ನ 1 ಅಂತ ಕರಿತೀನಿ, ಇಲ್ಲಿರ್ತಕ್ಕಂಥ ಸರ್ಫೇಸ್ ನ ಸರ್ಫೇಸ್ 2 ಅಂತ ಕರಿತೀನಿ. ಸರ್ಫೇಸ್ 1 ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ, ಇಲ್ಲಿಂದ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಹೋಗ್ತಾ ಇದೆ, ಇಲ್ಲಿಂದ ಆಚೆಗೆ ಬರ್ತಾ ಇದೆ, ಅಂದ್ರೆ ಬಾಕ್ಸ್ ಒಳಗಡೆ ಹೋಗ್ತಾ ಇದೆ. ಒಂದು ಪಾಯಿಂಟ್ ನ ಇಂಪಾರ್ಟೆಂಟ್ ಆಗಿ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು ಏನಂದ್ರೆ, ಪ್ಲೇನ್ ಸರ್ಫೇಸ್ ಗೆ ಏರಿಯಾ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಆಲ್ರೆಡಿ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡುವಾಗ ನಾನು ಆಲ್ರೆಡಿ ಹೇಳಿದೆ. ನೋಡಿ ಇಲ್ಲಿ ಈ ತರ ಒಂದು ಯಾವ್ದಾದ್ರು ಒಂದು ಪ್ಲೇನ್ ನ ತಗೊಂಡ್ರೆ, ಯಾವ್ದಿದು ತೇಜಸ್ವಿ ಅವ್ರದ್ದು ಒಳ್ಳೆ ಬುಕ್, ಈ ತರ ಒಂದು ಪ್ಲೇನ್ ನ ತಗೊಂಡ್ರೆ ಇದಕ್ಕೆ ಏರಿಯಾ ವೆಕ್ಟರ್ ಐದರ್ ಈ ಕಡೆ ಆದ್ರೂ ಇರ್ಬೋದು, ಈ ಕಡೆ ಆದ್ರೂ ಇರ್ಬೋದು. ಬಟ್ ಡಿಪೆಂಡ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರು ಈ ಡೈರೆಕ್ಷನ್ ಅಲ್ಲೇ ಇದ್ರೆ ನಾವು ಏರಿಯಾ ವೆಕ್ಟರ್ ಮೇಲೆಗೆ ತಗೋಬೇಕು. ಬಟ್ ಇಲ್ಲಿ ಆತರ ಅಲ್ಲ, ಕ್ಲೋಸ್ಡ್ ಸರ್ಫೇಸ್ ಇದ್ದಾಗ ಆಲ್ವೇಸ್ ಏರಿಯಾ ಇಸ್ ಟೇಕನ್ ಔಟ್ವರ್ಡ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಏರಿಯಾ ವೆಕ್ಟರ್, ಇದನ್ನ ನಾನು ವೆಕ್ಟರ್ ಏರಿಯಾ ವೆಕ್ಟರ್ ಅಂತ ಕರೀತೀನಿ. ಏರಿಯಾ ವೆಕ್ಟರ್ ಇಸ್ ಔಟ್ ಸೈಡ್. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಏರಿಯಾ ಪ್ಲೇನ್ ಈ ತರ ಇದೆ, ಅದ್ರ ವೆಕ್ಟರ್ ಈ ಕಡೆ ತಗೋಬೇಕು. ಏರಿಯಾ ವೆಕ್ಟರ್ ಇಸ್ ಟೇಕನ್ ಟುವರ್ಡ್ಸ್ ಔಟ್ ಸೈಡ್ ವೆನ್ ಇಟ್ ಇಸ್ ಕ್ಲೋಸ್. ಹಾಗಾದ್ರೆ ಇದು ಏರಿಯಾ 2 ಆಗಿದೆ. ಏರಿಯಾ 2 ಇಸ್ ಟುವರ್ಡ್ಸ್ ಔಟ್ವರ್ಡ್ಸ್. ಕ್ಯೂಬ್ ಇಂದ ಆಚೆಗೆ ಬರಬೇಕು. ಯಾಕೆ ಸರ್ ಇದೆಲ್ಲ ಹೇಳ್ತಿದ್ರಿ? ಬೇಕು. ಇಲ್ಲಿ ಫ್ಲಕ್ಸ್ ಎಷ್ಟಿದೆ, ಇಲ್ಲಿ ಫ್ಲಕ್ಸ್ ಎಷ್ಟಿದೆ, ಎರಡು ಕ್ಯಾಲ್ಕುಲೇಟ್ ಮಾಡಿ, ನೆಟ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿ, ಗಾಸ್ ಲಾ ನ ಅಪ್ಲೈ ಮಾಡ್ಕೊಂಡು ನಾವು ನೆಟ್ ಚಾರ್ಜ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಲೆಟ್ಸ್ ಡೂ ಇಟ್. ದ ಫ್ಲಕ್ಸ್ ಥ್ರೂ ಫಸ್ಟ್ ಸರ್ಫೇಸ್ Φ1 ಅಂತ ಕರಿತೀನಿ. ಫ್ಲಕ್ಸ್ ಥ್ರೂ ದ ಫಸ್ಟ್ ಸರ್ಫೇಸ್, ಫ್ಲಕ್ಸ್ ಥ್ರೂ ABCD surface that is given by vector E dot vector A1. And vector A1 the magnitude ಎಷ್ಟಿದೆ? 10 into 10 ಅಲ್ಲ, 10 into 10. ಸೊ ಇದು 10 ಇದೆ, ಈ ಡೈಮೆನ್ಷನ್ 10 ಇದೆ, 10 into 10. ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಈ ಪಾಯಿಂಟ್ ನಲ್ಲಿ 6 into 10 power 3. ಇದನ್ನ ಇನ್ನೊಂದು ಸ್ಟೆಪ್ ಬರೀತೀನಿ ನೋಡಿ, EA into cos of theta. ಇಲ್ಲಿ ಥೀಟಾ ಏನಿದೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಏರಿಯಾ ವೆಕ್ಟರ್ ಈ ಕಡೆಗಿದೆ. ಥೀಟಾ ಏನಾಗುತ್ತೆ ಈ ಕೇಸ್ ನಲ್ಲಿ? ಥೀಟಾ 1 is 180 degree. Theta 1 that is equals to EA into cos of 180, that is -1. ಅದನ್ನ ಈ ಕಡೆ ಬರೀತೀನಿ, minus EA ಆಗುತ್ತೆ. ಅರೆ cos 180 is -1, that is equals to minus of ಈ ವ್ಯಾಲ್ಯೂ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, 6 into 10 power 3 into area value 10 into 10. ನೋಡಿ ಇಲ್ಲಿ area value is 10 into 10, that is equals to 100 centimeter square. ಇದನ್ನ ನಾನು 100 into 10 power -4 meter square ಅಂತ ಬರ್ತೀನಿ, ಅಥವಾ 10 power -2 meter square. ಸೇಮ್ ಏರಿಯಾ ವ್ಯಾಲ್ಯೂ 10 power -2. ಆಲ್ರೆಡಿ ನಮ್ಮ ಮ್ಯಾಗ್ನಿಟ್ಯೂಡ್ ಮಾತ್ರ ಸಾಕೀಗ. ಸೊ ದಿಸ್ ಇಸ್ Φ1 is equals to 6 into 10 power 1 ಅಥವಾ 60 ಅಂತ ಬರೀಬಹುದು. 60 ನ್ಯೂಟನ್ per coulomb meter square. SI ಯೂನಿಟ್ ಏನ್ ಬೇಕಾಗಿಲ್ಲ, ಇರ್ಲಿ ಬಿದ್ದಿರ್ಲಿ ಅಂತ ಬರೆದ್ಬಿಟ್ಟೆ ಅಷ್ಟೇನೇ ಇಲ್ಲ. ದ ಫ್ಲಕ್ಸ್ ಥ್ರೂ ಸೆಕೆಂಡ್ ಸರ್ಫೇಸ್, ಫ್ಲಕ್ಸ್ ಥ್ರೂ ಕಾಣಿಸ್ತಿದ್ಯಾ? ಸೆಕೆಂಡ್ ಸರ್ಫೇಸ್ ಎಷ್ಟಿದೆ ಅದನ್ನ ಬರೀತೀನಿ ಇಲ್ಲಿ. ಇದೊಂಚೂರು ರಿಮೂವ್ ಮಾಡ್ತೀನಿ ಈ ಕ್ವಶನ್ ನ, ಬೋರ್ಡ್ ಸಾಕಾಗಲ್ಲ ಅನ್ಸುತ್ತೆ. ಓಕೆ, ಸೊ ಇದೆಲ್ಲ ಯೂಸ್ ಮಾಡ್ಕೋಬಹುದು ಅಷ್ಟೇ. ಫ್ಲಕ್ಸ್ ಥ್ರೂ ದ ಸೆಕೆಂಡ್ ಸರ್ಫೇಸ್ ಎಷ್ಟು ಬರ್ತಿದೆ? Φ2 is equals to E2 dot A2. E2 dot A2, that is E2 into A2 into cos of. ನೋಡಿ, what is the angle between A2 and E2? ಇಲ್ಲಿ E2 ಇದೆ, A2 ಅದೇ ಡೈರೆಕ್ಷನ್ ಇದೆ, 0 ಬರುತ್ತಾ? cos 0 is 1. ಹಾಗಾದ್ರೆ E2 into A2 ಬರುತ್ತೆ, ಸಾಗುತ್ತೆ. E2 ವ್ಯಾಲ್ಯೂ 9 into 10 power 3 into A2 ವ್ಯಾಲ್ಯೂ ಸೇಮ್. ಈ ಪ್ಲೇನ್ ಏನಿದೆಯೋ ಅರೆ ಕ್ಯೂಬ್ ಅಂದ್ಮೇಲೆ ಎಲ್ಲಾ ಸರ್ಫೇಸ್ ಏರಿಯಾ ಸೇಮ್ ಇರಬೇಕು. ಇದು ಸೇಮ್, ಇದು ಸೇಮ್. ಹಾಗಾದ್ರೆ ಏರಿಯಾ
ಏನ್ ಬರುತ್ತೆ that is 10 power minus 2 into 1 that is equals to 90 ಬರುತ್ತೆ ನೋಡಿ 90 ನ್ಯೂಟನ್ per coulomb meter square. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೈನಸ್ ಬರುತ್ತೆ. ಫ್ಲಕ್ಸ್ ಇಸ್ ಮೈನಸ್, ಒಂದು ಸರ್ಫೇಸ್ ಅಲ್ಲಿ ಮೈನಸ್ ಇದೆ, ಇನ್ನೊಂದು ಸರ್ಫೇಸ್ ಅಲ್ಲಿ ಪ್ಲಸ್ ಇದೆ. ಹಾಗಾದ್ರೆ ನೆಟ್ ಫ್ಲಕ್ಸ್ ಏನ್ ಬರುತ್ತೆ? ದ ನೆಟ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು 52 ಮೈನಸ್ 51. ಹೊರಗಡೆ ಎಷ್ಟು ಹೋಗ್ತಿದೆ ಮೈನಸ್ ಒಳಗಡೆ ಎಷ್ಟು ಹೋಗ್ತಿದೆ, ದಟ್ ಇಸ್ ಈಕ್ವಲ್ಸ್ ಟು 52 ವ್ಯಾಲ್ಯೂ ಇಸ್ 90 ಮೈನಸ್ 60. ಆಬ್ವಿಯಸ್ಲಿ ನೆಟ್ ಫ್ಲಕ್ಸ್ ಅಂದ್ರೆ ಮೈನಸ್ ಯಾಕೆ ಬರೀತಿದ್ದೀನಿ ಅಂದ್ರೆ ಹೊರಗಡೆ ಹೋಗ್ತಿರೋದು 60, ಒಳಗಡೆ ಬರ್ತಿರೋದು ಹೊರಗಡೆ ಹೋಗ್ತಿರೋದು 90, ಒಳಗಡೆ ಬರ್ತಿರೋದು 60. ಬರೀ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಇಷ್ಟು ಬರೀಬಹುದು. ಇದೇನ್ ಇಂಡಿಕೇಟ್ ಮಾಡ್ತಾ ಇದೆ? ದ ಫ್ಲಕ್ಸ್ ಇಸ್ ಎಂಟರಿಂಗ್. ಮತ್ತೆ ಇಲ್ಲೊಂದು ಮೈನಸ್ ಮಾಡ್ಬಿಟ್ಟು ಆಡ್ ಮಾಡಬೇಡಿ, ಬೇಕಾದ್ರೆ ಇದನ್ನ ರಿಮೂವ್ ಮಾಡ್ತೀನಿ ಸದ್ಯಕ್ಕೆ. ದ ಫ್ಲಕ್ಸ್ ಇಸ್ ದಿಸ್ ಮಚ್, ಇಟ್ ಈಸ್ ಎಂಟರಿಂಗ್ ದ ಸರ್ಫೇಸ್, ಇಟ್ ಈಸ್ ಲೀವಿಂಗ್. ದಿಸ್ ಇಸ್ ಫ್ಲಕ್ಸ್ ಟುವರ್ಡ್ಸ್ ದ ಸರ್ಫೇಸ್ ಅಂಡ್ ದಿಸ್ ಇಸ್ ಔಟ್ವರ್ಡ್ಸ್. ಹಾಗಾದ್ರೆ ನೆಟ್ ಫ್ಲಕ್ಸ್ ಏನಾಗುತ್ತೆ? 52 ಮೈನಸ್ 51 ದಟ್ ಈಸ್ ಈಕ್ವಲ್ಸ್ ಟು 30 ನ್ಯೂಟನ್ ಪರ್ ಕೂಲಮ್ ಮೀಟರ್ ಸ್ಕ್ವೇರ್. ಸೊ ದಟ್ ಈಸ್ ದ ನೆಟ್ ಫ್ಲಕ್ಸ್. ಈಗ ಯಾವುದೋ ಒಂದು ಸರ್ಫೇಸ್ ನಲ್ಲಿ ನೆಟ್ ಫ್ಲಕ್ಸ್ ಎಷ್ಟು ಬರ್ತಿದೆ ಅಂದ್ರೆ 30 ಯೂನಿಟ್ಸ್ ಬರ್ತಿದೆ. 30 ಯೂನಿಟ್ಸ್ ಬರ್ತಿದೆ. ಹಾಗಾದ್ರೆ ವಾಟ್ ಇಸ್ ಅ ನೆಟ್ ಚಾರ್ಜ್ ಎನ್ಕ್ಲೋಸ್? ಯೂಸ್ ದ ಗಾಸ್ ಥಿಯರಮ್. Q that is net flux is equals to Q divided by epsilon naught. Net flux 30 ಇದೆ, 30 into epsilon naught is equals to Q enclosed. Epsilon naught value already ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ, ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲಿ. The epsilon naught value they have given as epsilon naught value 9 into 10 power 12 ತಗೊಳ್ಳಿ ಅಂತ ಹೇಳ್ತಾರೆ. ಅವ್ರ ವ್ಯಾಲ್ಯೂ ಕೊಡ್ತಿದ್ದಾರೆ, ಹಾಗಾಗಿ ಅದನ್ನೇ ತಗೊಳ್ಳಿ. epsilon naught value 9 into 10 power minus 12, 30 into 9 into 10 power minus 12 that is equals to Q enclosed. ಇದನ್ನ ಬೇಕಾದ್ರೆ 270 into 10 power minus 12 that is equals to Q enclosed ಅಥವಾ 0.27 into 10 power minus 9 ಕೂಲಮ್ ಅಂತ ಬರೀಬಹುದಾ? Q enclosed. This is nothing but 0.27 into 10 power minus 9 ಅಥವಾ ನ್ಯಾನೋ ಕೂಲಮ್ ಅಂತ ಬರೀಬಹುದು. Therefore the option is 0.27. ನೋಡಿ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅದು ಅಂದ್ರೆ ಇಲ್ಲಿ ಪಾಸಿಟಿವ್ 0.27 ಇದೆ, ನೆಗೆಟಿವ್ 0.27 ನ್ಯಾನೋ ಕೂಲಮ್ ಇದೆ. ಏನ್ ತಗೋಬೇಕು? ಇಲ್ಲೇ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಯಾವಾಗ ನೆಟ್ ಫ್ಲಕ್ಸ್ ಪಾಸಿಟಿವ್ ಇರುತ್ತೋ, ಬಿಗಿನಿಂಗ್ ಆಫ್ ದ ಕ್ವಶನ್ ಅಲ್ಲಿ ಹೇಳಿದೆ ನೆನಪಿದ್ಯಾ? ನೆಟ್ ಫ್ಲಕ್ಸ್ ಪಾಸಿಟಿವ್ ಯಾವಾಗ ಇರುತ್ತೋ ಅವಾಗ ಒಳಗಡೆ ಪಾಸಿಟಿವ್ ಚಾರ್ಜ್ ಇದೆ ಅಂತ. ಯಾವಾಗ ನೆಟ್ ಫ್ಲಕ್ಸ್ ನೆಗೆಟಿವ್ ಇರುತ್ತೋ ಅವಾಗ ಚಾರ್ಜ್ ನೆಗೆಟಿವ್ ಇದೆ ಅಂತ. ಇಲ್ಲಿಂದ ಫ್ಲಕ್ಸ್ 60 ಯೂನಿಟ್ಸ್ ಎಂಟರ್ ಆಗ್ತದೆ, ಇಲ್ಲಿಂದ 90 ಯೂನಿಟ್ಸ್ ಆಚೆಗೆ ಬರ್ತಿದೆ. ನೆಟ್ ಫ್ಲಕ್ಸ್ ಎಷ್ಟು? ಬರೀ 30. ಅರೆ ನೆಟ್ ಫ್ಲಕ್ಸ್ ಇಸ್ ದ ಸಮ್ ಆಫ್ ಆಲ್ ದ ಫ್ಲಕ್ಸ್. ಇದನ್ನ ಮೈನಸ್ ತಗೋಬೇಕು, ಪ್ಲಸ್ ತಗೋಬೇಕು. ಹಾಗಾದ್ರೆ 30 ಯೂನಿಟ್ಸ್ ಆಯ್ತು, ಪ್ಲಸ್ 30 ಯೂನಿಟ್ಸ್ ಇಸ್ ಕಮಿಂಗ್ ಔಟ್ ಸೈಡ್. ಹಾಗಾದ್ರೆ ಒಳಗಡೆ ಇರೋದು ಪಾಸಿಟಿವ್ ಚಾರ್ಜ್. ಇಲ್ಲಿ ತಗೋಬೇಕಾಗಿರೋದು ಏನಿರುತ್ತೆ? 0.27 ನ್ಯಾನೋ ಕೂಲಮ್, ದಟ್ ಈಸ್ ಪ್ಲಸ್ 0.27. ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತೀನಿ. ಸೊ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. ಸೊ ಅದರಷ್ಟೊತ್ತಿಗೆ ನಾನು ಈ ಕಂಟೆಂಟ್ ನ ಎರೇಸ್ ಮಾಡ್ಕೊಂತೀನಿ, ಬೋರ್ಡ್ ಕ್ಲೀನ್ ಮಾಡ್ಕೊಂತೀನಿ. ಪಾಸ್ ದ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. Yes, the next question is from 2023. Question odi. Electric field at a distance r from an infinite long uniformly charged straight wire having a linear charge density lambda is equals to E1. Another uniformly charged conductor having a same linear charge density lambda is bent into a semicircle of radius r. The electric field at its center is E2. Then E1 ಮತ್ತೆ E2 ಗೆ ರಿಲೇಷನ್ ಕೇಳ್ತಿದ್ದಾರೆ. ನೋಡಿ ನಾವು ಇದನ್ನ ಎರಡು ಸತಿ ಪ್ರೂವ್ ಮಾಡಿದ್ವಿ ಫುಲ್ ಕೋರ್ಸ್ ನಲ್ಲಿ. ಒಂದು ಫೀಲ್ಡ್ ಡ್ಯೂ ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಒಂದ್ಸತಿ ಪ್ರೂವ್ ಮಾಡಿದ್ವಿ. ಅದಾದ್ಮೇಲೆ ವಿ ಹಾವ್ ಡಿಸ್ಕಸ್ಡ್ ಯೂಸಿಂಗ್ ಗಾಸ್ ಲಾ. ನಾನು ಡೈರೆಕ್ಟ್ ರಿಲೇಷನ್ ನ ತಗೊಂತೀನಿ, ಅದಾದ್ಮೇಲೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೊರಟೀನಿ. ಯಾವಾಗ ಒಂದು ಚಾರ್ಜಸ್ ಲೀನಿಯರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ, ಲೆಟ್ ಮಿ ಕನ್ಸಿಡರ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಎಂತ ಲೀನಿಯರ್ ಚಾರ್ಜ್? ಇನ್ಫೈನೈಟ್. ನೋಡಿ ಇದು ಇನ್ಫಿನಿಟಿ ವರೆಗೂ ಹೋಗುತ್ತೆ, ಇದು ಇನ್ಫಿನಿಟಿ ವರೆಗೂ ಹೋಗುತ್ತೆ, ಅಪ್ ಟು ಪ್ಲಸ್ ಇನ್ಫಿನಿಟಿ. ಇದೊಂದು ವೈರ್ ಅಂತ ಅನ್ಕೋಬಹುದು ಬೇಕಾದ್ರೆ. ಪ್ಲಸ್ ಇನ್ಫಿನಿಟಿ ವರೆಗೂ ಹೋಗುತ್ತೆ, ಈ ಕಡೆ ಮೈನಸ್ ಇನ್ಫಿನಿಟಿ ವರೆಗೂ ಹೋಗುತ್ತೆ. ಈ ತರ ಇರ್ತಕ್ಕಂಥ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಒಂದು ಯೂನಿಟ್ ಮೀಟರ್ಗೆ ಎಷ್ಟು ಚಾರ್ಜ್ ಕೂತಿದೆ ಅದನ್ನೇ ನಾವು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಆ ತರ ಇದ್ರೆ
ಒಂದು ಆರ್ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡೋಣ. ಆರ್ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ಪಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ದಟ್ ಈಸ್ ಗಿವೆನ್ ಬೈ 2k ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್. ಡೈರೆಕ್ಟ್ ರಿಲೇಷನ್ ನ ತಗೊಂತಾ ಇದ್ದೀನಿ. ಇದು ಪ್ರೂಫ್ ಇದೆ, ಯೂಸಿಂಗ್ ಗಾಸ್ ಲಾನು ಪ್ರೂವ್ ಮಾಡಬಹುದು ಅಥವಾ ಬೇರೆ ಮೆಥಡ್ ಕೊಟ್ಟಿದ್ದೀನಿ. 2k ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್. ಈಗ ಇದು E1 ಅಂತ ಕರಿತೀನಿ. ಲೆಟ್ ಮಿ ಕಾಲ್ ದಟ್ ಆಸ್ E1. ಈಗ ಇದ್ರದ್ದು ಇನ್ನೊಂದು ಪೀಸ್ ತಗೊಂತಿದ್ರೆ ವೈರು, ಅದನ್ನ ಒಂದು ಹಾಫ್ ಸರ್ಕಲ್ ಆಗಿ ಡಿವೈಡ್ ಮಾಡ್ತಾರೆ, ಈ ತರ ಬೆಂಡ್ ಮಾಡ್ತಿದ್ದಾರೆ. ಚಾರ್ಜಸ್ ಪಾಸಿಟಿವ್, ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಸಚ್ ದಟ್ ದಿಸ್ ರೇಡಿಯಸ್ ಇಸ್ ಆರ್. ಈಗ ಈ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದನ್ನ ನಾನು E2 ಅಂತ ಕರಿತೇನೆ. ಸರ್ ಇದನ್ನ ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು? ಅಗೈನ್ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ನಾನು ಜನರಲ್ ಇಕ್ವೇಶನ್ ಒಂದು ತಗೊಂತಾನೆ ನೋಡಿ. ಇಲ್ಲಿ ಈ ಲೈನ್ ಇಂದ ಈ ಎಂಡ್ ಇಂದ ಈ ಎಂಡ್ ಗೆ ಆಂಗಲ್ ಎಷ್ಟಿದೆ? 180 ಡಿಗ್ರಿ. ಈ ಕೇಸ್ ನಲ್ಲಿ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಕ್ವಾರ್ಟರ್ ಸರ್ಕಲ್ ಕೂಡ ಕೊಡ್ತಾರೆ. ಕೆಲವೊಂದ್ಸತಿ ರ್ಯಾಂಡಮ್ ಆಗಿ 60 ಡಿಗ್ರಿ ಆರ್ 40 ಡಿಗ್ರಿ 45 ಡಿಗ್ರಿ ಏನಂದ್ರೆ ಅದು ಕೊಡ್ತಾರೆ. ಸೊ ಜನರಲ್ ಫಾರ್ಮುಲಾ ಒಂದು ಕೊಡ್ತೀನಿ, ಆ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಪ್ರೂಫ್ ಕೊಟ್ಟಿದ್ದೀನಿ. ಅಗೇನ್ ಆ ಫಾರ್ಮುಲಾ ಈಗ ಸದ್ಯಕ್ಕೆ ಮತ್ತೆ ರಿಕಾಲ್ ಮಾಡ್ತೀನಿ. ಅದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೊರಟೇನೆ ನೋಡಿ. ಜನರಲ್ ಫಾರ್ಮುಲಾ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 2k ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಇಂಟು ಸೈನ್ ಆಫ್ ಆಲ್ಫಾ ಡಿವೈಡೆಡ್ ಬೈ 2. ಇಷ್ಟಿದ್ರೆ ಸಾಕು. ಇದು ಜನರಲ್ ಫಾರ್ಮುಲಾ. ಸಪೋಸ್ ಹಾಫ್ ಸರ್ಕಲ್ ಕೊಟ್ರು ಅಂತ ಅನ್ಕೊಳ್ಳಿ, ಆಲ್ಫಾ ವ್ಯಾಲ್ಯೂ 180 ಹಾಕಿ, ಆಲ್ಫಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಬೇರೆ ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಕ್ವಾರ್ಟರ್ ಸರ್ಕಲ್, ನೀವ್ ಅನ್ಕೊಳ್ಳೋ ಕ್ವಾರ್ಟರ್ ಅಲ್ಲ, ಸರ್ಕಲ್ ಅಲ್ಲಿ ಕ್ವಾರ್ಟರ್ ಈ ತರ ಕೊಟ್ರು ಅಂತ ಅನ್ಕೊಳ್ಳಿ, ಆಲ್ಫಾ ವ್ಯಾಲ್ಯೂ 90 ಡಿಗ್ರಿ ತಗೊಳ್ಳಿ. ಸೇಮ್ ಪ್ರಾಬ್ಲಮ್ ಏನಾದ್ರು ಫ್ಯೂಚರ್ ಅಲ್ಲಿ ಕೊಟ್ರೆ ಆಲ್ಫಾ ವ್ಯಾಲ್ಯೂ 90. ರ್ಯಾಂಡಮ್ ಆಗಿ ಯಾವ್ದಾದ್ರು ಆಂಗಲ್ ಕೊಡ್ಬೋದು ತಾನೆ ಸರ್. ಹಾಗಾದ್ರೆ ಫುಲ್ ರಿಂಗ್ ಗೆ ಎಷ್ಟಿರುತ್ತೆ ಸರ್? ಆಲ್ಫಾ 360 ಡಿಗ್ರಿ. 360 ಡಿಗ್ರಿ ದಟ್ ಇಸ್ 0 ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ರಿಂಗ್ ಅಟ್ ದ ಸೆಂಟರ್. ಸೆಂಟರ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ? 0 ಇರುತ್ತೆ. ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು, ಇಲ್ಲ ನೀವು ಅಲ್ಲಿ ಕನ್ವಿನ್ಸ್ ಆಗ್ಬೋದು. ಆಲ್ಫಾ ವ್ಯಾಲ್ಯೂ 360 ಹಾಕಿದ್ರೆ ಸೈನ್ 360 ಡಿವೈಡೆಡ್ ಬೈ 2 ಸೈನ್ 180 ಇಸ್ 0. ಬಟ್ ಈ ಕೇಸ್ ನಲ್ಲಿ ಆಲ್ಫಾ 180 ಆದ್ರೆ ಈ ಇಕ್ವೇಶನ್ ಏನಾಗುತ್ತೆ ನೋಡಿ. ಸೊ 2k ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್, ಆಲ್ಫಾ 180 ಹಾಗಾದ್ರೆ ಸೈನ್ 90 ಆಗುತ್ತೆ. ಸೈನ್ 90 ಎಷ್ಟು? 1. ಸೊ E2 is equals to 2k ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್. ನೋಡಿ E2 ಮತ್ತೆ E1 ಎರಡು ಸೇಮ್ ವ್ಯಾಲ್ಯೂ ಇದೆಯಾ? ಹಾಗಾದ್ರೆ ಅಲ್ಲಿ ಆಪ್ಷನ್ಸ್ ನೋಡಿ. E1 is equals to E2. ಆಪ್ಷನ್ ಸಿ is the right answer. Let's move to the next question. ಇಲ್ಲಿ ಕ್ವಶನ್ ನ ಕೊಟ್ಟಿದ್ದಾರೆ, ಒಂಚೂರು ಟೈಪ್ ಮಿಸ್ಟೇಕ್ ಆಗಿತ್ತು, ಅದಕ್ಕೆ ಒಂಚೂರು ಟ್ಯಾಪೆ ಕೆಲಸ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಆಗಿದೆ. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಆಸ್ ಯೂಶುವಲ್ ಸ್ವಲ್ಪ ಪ್ರಮೋಷನ್ ಮಾಡ್ತೀನಿ. ನಿಮ್ಗೆ ಏನಾದ್ರು PDF ಬೇಕು ಅಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಕೊಟ್ಟಿದ್ದೀನಿ, ಯು ಕ್ಯಾನ್ ಗೋ ಅಂಡ್ ಡೌನ್ಲೋಡ್. ನೋಡಿ, 4 charges plus q plus 2q plus q minus 2q are placed at 4 corners of the square ABCD respectively. The force on a unit positive charge kept at the center O. 4 charges na 4 sides of the corner, sorry, 4 sides of the square ನಲ್ಲಿ ಇಟ್ಟಿದ್ದಾರೆ. ಇದನ್ನ ABCD ಅಂತ ಕರೀತೀನಿ. ಇಲ್ಲಿ ಬಂದು ಪ್ಲಸ್ q ಇದೆ, ಈ ಕಡೆ B ನಲ್ಲಿ ಪ್ಲಸ್ 2q ಇದೆ, ಇಲ್ಲಿ C ನಲ್ಲಿ ಪ್ಲಸ್ q ಇದೆ, D ನಲ್ಲಿ ಎಂತದು ಮೈನಸ್ 2q ಇದೆ. ಸೊ ಈಗ ಮಿಡ್ಲ್ ಅಲ್ಲಿ ಸೆಂಟರ್ ಆಫ್ ದ ಇಂಟರ್ಸೆಕ್ಷನ್ ಆಫ್ ದ ಡಯಾಗ್ನಲ್ ಅಥವಾ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದ ಇಂಟರ್ಸೆಕ್ಷನ್ ಆಫ್ ದ ಡಯಾಗ್ನಲ್ ಅದನ್ನ ನಾನು O ಅಂತ ಕರಿತೀನಿ. ಆ O ನಲ್ಲಿ ನೆಟ್ ಫೋರ್ಸ್ ಆನ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಏನಂಗಂದ್ರೆ ನೆಟ್ ಫೋರ್ಸ್, ದ ಫೋರ್ಸ್ ಆನ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಅರೆ ಎಲೆಕ್ಟ್ರಿಕ್ ಫೀಲ್ಡ್, ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಚಾರ್ಜ್, ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೆಯೋದು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಅಂತ ಕೇಳ್ತೀರಾ ನೋಡಿ. ಮ್ಯಾಗ್ನಿಟ್ಯೂಡ್ ಕೇಳ್ತಿಲ್ಲ, ಕ್ಯಾಲ್ಕುಲೇಷನ್ ಆಗತ್ತೆ, ತುಂಬಾ ಆಗತ್ತೆ ಕ್ಯಾಲ್ಕುಲೇಷನ್. ಬರೀ ಮ್ಯಾಗ್ನಿಟ್ಯೂಡ್ ಕೇಳ್ತಿರೋದ್ರಿಂದ ಜಸ್ಟ್ ನೀವು ಕಾನ್ಸೆಪ್ಟ್ ಗೊತ್ತಿದ್ರೆ ವಿತಿನ್ 20 ಸೆಕೆಂಡ್ಸ್ ಆನ್ಸರ್ ಮಾಡಬಹುದು. ಮ್ಯಾಗ್ನಿಟ್ಯೂಡ್ ಏನ ಕೇಳಿದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗುತ್ತೆ, ಅದು ಫುಲ್ ವಿಡಿಯೋ ಲೆಂತ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಡ್ಯೂ ಟು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಇರತ್ತಾ? ಹಾಗಾದ್ರೆ ನಿಂದ ಇಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಫೆಲೋ ಇಸ್ ರೇಡಿಯಲಿ ಔಟ್ವರ್ಡ್ಸ್. ಅದನ್ನ ನಾನು EC ಅಂತ ಕರಿತೀನಿ. ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಇದು ಅಷ್ಟೇ ಇದೆ, ಈ ಚಾರ್ಜ್ ಎಷ್ಟಿದೆಯೋ ಇದು ಅಷ್ಟೇ ಇದೆ. ಹಾಗಾದ್ರೆ ಇಬ್ರು ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡಬೇಕು, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಇವನು ರೇಡಿಯಲಿ ಔಟ್ವರ್ಡ್ ಕ್ರಿಯೇಟ್ ಮಾಡ್ತಾನೆ, ಅದನ್ನ ನಾನು EA ಅಂತ ಕರಿತೀನಿ. ಎರಡು ಸೇಮ್ ಮ್ಯಾಗ್ನಿಟ್ಯೂಡ್ ಇರಬೇಕು. ಅರೆ E is equals to KQ divided by R square. ನೆನಪಿದೆಯಾ?
ಆರ್ ಸೇಮ್ ಇದೆ, ಕ್ಯೂ ಸೇಮ್ ಇದೆ, ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರಬೇಕು. ಇವೆರಡು ಒಬ್ರನ್ನೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ, ಟಿಶ್ಕ್ಯಾವ್. ಸೊ ಹಾಗಾದ್ರೆ ಇವೆರಡು ಎಲೆಕ್ಟ್ರಿಕ್ ಫೀಲ್ಡ್ ಸತ್ತೋಗ್ಬಿಟ್ಟು. ಈಗ ಇವನ್ ಪಾಸಿಟಿವ್ ಚಾರ್ಜ್ ಈ ಪಾಯಿಂಟ್ ನಲ್ಲಿ ರೇಡಿಯಲಿ ಔಟ್ವರ್ಡ್ ಕ್ರಿಯೇಟ್ ಮಾಡ್ತಾನೆ, ಅದನ್ನ ನಾನು ಇ ಬಿ ಅಂತ ಕರಿತೀನಿ. ಅದೇ ರೀತಿ ಇವನು ನೆಗೆಟಿವ್ ಚಾರ್ಜ್ ರೇಡಿಯಲಿ ಇನ್ವರ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲಿ ಇನ್ವರ್ಡ್, ಅದೆಷ್ಟಿರತ್ತೆ ಇ ಡಿ ಈ ಕಡೆಗೆ ಇರುತ್ತೆ. ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗೆ ಇರುತ್ತೆ, ಅಲಾಂಗ್ ದ ರಿಸಲ್ಟೆಂಟ್. ಎರಡು ಆಡ್ ಮಾಡಿದ್ರೆ ಯಾವ ಕಡೆಗೆ ಬರುತ್ತೆ, ಅದೇ ಡೈರೆಕ್ಷನ್ ಅಲ್ಲೇ ಬರುತ್ತಾ. ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಗೈನ್ ಇನ್ ದ ಸೇಮ್ ಡೈರೆಕ್ಷನ್, ದಟ್ ಈಸ್ ಅಲಾಂಗ್ ಬಿಡಿ. ಯಾವ ಬಿಡಿ, ಕಿರಣ್ ಬಿಡಿ, 10 ನಂಬರ್ ಬಿಡಿ, ಗಣೇಶ್ ನಂಬರ್ ಬಿಡಿ ಅಲ್ಲ, ನಾ ಹೇಳ್ತಿರೋದು ಡಯಾಗ್ನಲ್ ಬಿಡಿ. ಸೊ ಡಯಾಗ್ನಲ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಬಿಡಿ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಲೆಟ್ಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಿದ್ದೀನಿ. ಡನ್? ಎಸ್, ಹಿಯರ್ ಇಸ್ ಅ ಕ್ವಶನ್ ಫ್ರಮ್ KCET 2022. ಓಕೆನಾ? Yes, the next question is from KCET 2022. Question ಈ ರೀತಿ ಇದೆ. An electric dipole with dipole moment 4 into 10 power minus 9 coulomb per meter. ಅಂದ್ರೆ P value ಕೊಟ್ಟಿದ್ದಾರೆ, that is equals to 4 into 10 power minus 9 coulomb meter. Per meter ಅಲ್ಲ, coulomb meter. And is aligned at 30 degree with an direction of uniform electric field of magnitude 5 into 10 power 4. Electric field magnitude ಕೊಟ್ಟಿದ್ದಾರೆ 5 into 10 power 4 Newton per meter. Newton per meter ಅಥವಾ Newton per coulomb ಅಥವಾ volt per meter. ಎರಡು ಒಂದೇ, ಬೇರೆ ಬೇರೆ ಕ್ವಶನ್ಸ್ ಅಲ್ಲಿ ಬೇರೆ ಬೇರೆ ಯೂನಿಟ್ಸ್ ಇದೆ ಅಂತ ಗಾಬರಿ ಆಗಬೇಡಿ. So you know that one. So the magnitude of torque acting on the dipole is. So ನೋಡಿ theta is equals to 30 degree ಕೊಟ್ಟಿದ್ದಾರೆ. So direct relation ನ ಹಾಕೋದು, substitute ಮಾಡೋದು, ಸಾಲ್ವ್ ಮಾಡೋದು ಅಷ್ಟೇ. The equation for the torque is equals to torque on a dipole is equals to P cross E, vector E cross vector P. Sorry, P cross E, P cross P ಅಲ್ಲ, ಸೊ ಎರಡು ಡಿಫರೆನ್ಸ್ ಇದೆ. ವೆಕ್ಟರ್ P dipole moment into vector E. ಇದನ್ನ ಬೇಕಾದ್ರೆ ಬರೀ ಮ್ಯಾಗ್ನಿಟ್ಯೂಡ್ ಸಾಕು ಅಂದ್ರೆ PE sin theta ಅಂತ ಬರೀಬಹುದು. ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಬರೀ ಮ್ಯಾಗ್ನಿಟ್ಯೂಡ್ ಕೇಳಿದ್ರೆ ಡೈರೆಕ್ಷನ್ ಕೇಳ್ತಿಲ್ಲ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸಪೋಸ್ ಬೇರೆ ಕ್ವಶನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇತ್ತು, ಮತ್ತೆ ಡೈಪೋಲ್ ಮೂಮೆಂಟ್ ಈ ತರ ಇತ್ತು, ಡೈರೆಕ್ಷನ್ ಕೂಡ ಕೇಳಿದ್ರೆ ನಾನು ಹೇಳ್ತೀನಿ ಯಾವ ತರ ಮಾಡೋದು ಅಂತ. P value 4 into 10 power minus 9 into E value 5 into 10 power 4 into sin 30. ಏನ್ ಬರುತ್ತೆ, sin 30 is 1/2. ಸೊ ಹಾಗಾದ್ರೆ ಇದನ್ನ ಎರೇಸ್ ಮಾಡ್ಬಿಟ್ಟು 1 divided by 2 ಮಾಡ್ತೀನಿ. ಇವರಿಂದ 2 ಕ್ಯಾನ್ಸಲ್ ಆಗತ್ತೆ. 5 2s are 10 into 10 power minus 5 ಅಥವಾ 10 power minus 4. ಟಾರ್ಕ್ ಗೆ SI ಯೂನಿಟ್ ನ್ಯೂಟನ್ ಮೀಟರ್. So 10 power minus 4 Newton meter. Option D is the right answer for this question. Suppose ಇದೇ ಕ್ವಶನ್ ಏನಾದ್ರೂ ಡೈರೆಕ್ಷನ್ ಕೇಳಿದಿದ್ರೆ P cross E ಯಾವ ಡೈರೆಕ್ಷನ್ ಬರುತ್ತೆ ನೋಡಿ. ಆಬ್ವಿಯಸ್ಲಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ವೆಕ್ಟರ್ P ಈ ಕಡೆಗಿದೆ, ವೆಕ್ಟರ್ E ಕಡೆಗಿದೆ, ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಕ್ರಾಸ್ ಪ್ರಾಡಕ್ಟ್ ಒಂದು ಇದಿರಬಹುದು ಅಥವಾ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರಬಹುದು. ಎರಡು ಪಾಸಿಬಿಲಿಟಿಯಲ್ಲಿ ಒಂದಿದೆ. ಅದು ಯಾವ ಎರಡರಲ್ಲಿ ಒಂದು ಯಾವುದು ಅಂತ ಕೇಳಿದ್ರೆ ಯು ಹ್ಯಾವ್ ಟು ಯೂಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. P ಇಂದ ಹೀಗೆ ಕರ್ಲ್ ಈತ ಕರ್ಲ್ ಮಾಡಿ, ಸೊ ಕರ್ಲ್ ಮಾಡಿದ್ರೆ ಈ ತಂಬ್ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗ್ತಿದೆ, ದಟ್ ಈಸ್ ದ ಡೈರೆಕ್ಷನ್ ಆಫ್ P cross E. ಸೊ therefore the torque will be into the plane of the board. ಈ ಕ್ವಶನ್ ಅಲ್ಲಿ ಅರ್ಥ ಆಯ್ತಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ KCET 2022. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. ಡನ್? ಪಾಸ್ ಮಾಡಿದ್ರ ಪಕ್ಕ ಶೋರ್? ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಎ ಚಾರ್ಜ್ ಪಾರ್ಟಿಕಲ್ ಆಫ್ ಮಾಸ್ m ಅಂಡ್ ಚಾರ್ಜ್ q. ಮಾಸ್ m ಕೊಟ್ಟಿದ್ದಾರೆ, ಚಾರ್ಜ್ q ಕೊಟ್ಟಿದ್ದಾರೆ. ರಿಲೀಸ್ಡ್ ಫ್ರಮ್ ಎ ರೆಸ್ಟ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಕೊಟ್ಟಿದ್ದಾರೆ. ರಿಲೀಸ್ಡ್ ಫ್ರಮ್ ರೆಸ್ಟ್ ಅನ್ನ ಇನಿಷಿಯಲ್ ವೆಲಾಸಿಟಿ 0. ನೆಗ್ಲೆಕ್ಟಿಂಗ್ ದ ಎಫೆಕ್ಟ್ ಆಫ್ ಗ್ರಾವಿಟಿ, ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್, ಚಾರ್ಜರ್ ಪಾರ್ಟಿಕಲ್ ಆಫ್ಟರ್ ಟೈಮ್ t is. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಚಾರ್ಜ್ ಅನ್ನ ಇಟ್ರೆ ಏನಾಗತ್ತೆ, ಅದು ಒಂದು ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಆಗತ್ತೆ. ದಟ್ ಈಸ್ ಗಿವೆನ್ ಬೈ EQ. ಪಾಸಿಟಿವ್ ಚಾರ್ಜ್ ಇಟ್ರೆ ರೈಟ್ ಸೈಡ್ ಹೋಗುತ್ತೆ, ನೆಗೆಟಿವ್ ಚಾರ್ಜ್ ಇಟ್ರೆ ಲೆಫ್ಟ್ ಸೈಡ್ ಹೋಗುತ್ತೆ. ನೌ ದೇ ಆರ್ ಆಸ್ಕಿಂಗ್ ಟೈಮ್ ಟಿ ಅಲ್ಲಿ ಎಷ್ಟು ಕೈನೆಟಿಕ್ ಎನರ್ಜಿ ಗೈನ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು half mv². ನೋಡಿ, m ವ್ಯಾಲ್ಯೂ m ಅಂತಾನೆ ಇದೆ, v ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಈ ಪ್ರಾಬ್ಲಮ್ ಸಿಗ್ದಂಗೆ. ಸೊ ವಿ ನೀಡ್ ದ ವ್ಯಾಲ್ಯೂ ಆಫ್ v.
ವಿ ಹೇಗೆ ಫೈಂಡ್ ಔಟ್ ಮಾಡೋದು? ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಯೂಸ್ ಮಾಡೋಣ ಸರ್. ಯು ಹೆಂಗು 0 ಇದೆಯಲ್ಲ, ಇದನ್ನ ಸಾಯಿಸ್ಬಿಡೋಣ. ಟಿಶ್ಕ್ ಔಟ್ ಡಮರ್. ಎ ವ್ಯಾಲ್ಯೂ ಗೊತ್ತಿಲ್ಲ ಸರ್, ಹಾಗಾದ್ರೆ ಎ ವ್ಯಾಲ್ಯೂಗೆ ನಾವು ಈ ಫೋರ್ಸ್ ಇಕ್ವೇಶನ್ ನ ಯೂಸ್ ಮಾಡ್ಕೊಳ್ಳೋಣ. ನ್ಯೂಟನ್ ಸೆಕೆಂಡ್ ಲಾ ನೆನಪಿದ್ಯಾ? ಸೊ ಯಾಗಾದ್ರೂ ಜೋರಾಗಿ ರಪ್ ಅಂತ ಎಫ್ ಫೋರ್ಸ್ ಇಂದ ಒಂದು ಗುದ್ದಿದ್ರೆ ಮಾ ಅಂತಾರೆ, ಅದೇ ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ ನ್ಯೂಟನ್ ಸೆಕೆಂಡ್ ಲಾ. ಹಂಗೆಲ್ಲಾದ್ರೂ ಬರ್ದ್ಬಿಟ್ಟಿರಿ, ಜಾಡ್ಸ್ ಓದಿತಾರ ನಿಮ್ ಫಿಸಿಕ್ಸ್ ಮೇಸ್ಟ್ರು. ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ ಇಸ್ ಅ ನ್ಯೂಟನ್ ಸೆಕೆಂಡ್ ಲಾ. ಹಾಗಾದ್ರೆ ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ ಆದ್ರೆ ಎ ಇಸ್ ಈಕ್ವಲ್ಸ್ ಟು ಎಫ್ ಬೈ ಎಂ ಅಂತ ಬರೀಬಹುದಾ? ಎಫ್ ಜಾಗದಲ್ಲಿ ಏನ್ ಬರೀಬಹುದು? ಇ ಇಂಟು ಕ್ಯೂ ಅಂತ ಬರೀತೀನಿ. ಇ ಇಂಟು ಕ್ಯೂ ಡಿವೈಡೆಡ್ ಬೈ ಎಂ ಇಸ್ ಆಕ್ಸಲರೇಷನ್. ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ u0. a value is e divided by m into t. E divided by m into q into t. So this is the equation of v. Idanna tagondu hogi idರಲ್ಲಿ substitute ಮಾಡೋಣ. That is k is equals to half into m into v square. That is e square q square t square divided by m square. So em ಒಂದೊಂದು ಸಾಯಿಸ್ಕೊಂಡ್ಬಿಡ್ತಾರೆ, ಇನ್ನೊಂದು m ಉಳ್ಕೊಂಡಿರುತ್ತೆ. That is half into e square q square t square divided by m is the right answer. ನೋಡಿ ಆಪ್ಷನ್ ಯಾವ್ದು ಬರುತ್ತೆ? ಯಾವುದು ಇಲ್ಲ. ಇದೆ ನೋಡಿ, ಆಪ್ಷನ್ ಸಿ ಇದೆ. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ ಇದನ್ನ ಬೇರೆ ರೀತಿನೂ ಸಾಲ್ವ್ ಮಾಡಬಹುದು ಯೂಸಿಂಗ್ ವರ್ಕ್ ಎನರ್ಜಿ ಥಿಯರಮ್. ಅದು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ. ಇದು ಆಕ್ಚುಯಲ್ ಮೆಥಡ್. ಸೊ ಈ ಪ್ರಾಬ್ಲಮ್ ನ ಹಿಂಗ್ ಮಾಡ್ತಾನೆ ಬೆಟರ್ ಆಗಿ ಬೇಗ ಆನ್ಸರ್ ಬರುತ್ತೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ KCET 2022 ಇಂದ ಸಿಂಪಲ್ ಆಗಿದೆ. ಟ್ರೈ ಮಾಡಿ, ಪಾಸ್ ಅ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. The electric field and potential of an electric dipole vary as the distance r. ಅಂದ್ರೆ ಜಸ್ಟ್ ರಿಲೇಷನ್ ಕೇಳ್ತಿದ್ರೆ ಯಾವ ತರ ಡಿಸ್ಟೆನ್ಸ್ r ಜೊತೆಗೆ ವೇರಿ ಆಗತ್ತೆ. ನಿಮ್ಗೆ ನೆನಪಿದ್ಯಾ? ಈಕ್ವೆಟೋರಿಯಲ್ ಮತ್ತೆ ಆಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್. E axial is equals to 2kp divided by r cube is the equation for E axial. ಅದೇ ರೀತಿ ಈ ಈಕ್ವೆಟೋರಿಯಲ್ ಗೆ ಇಕ್ವೇಶನ್ ಬಂದ್ರೆ -2kp divided by r cube, ಸಾರಿ -kp divided by r cube ಬರ್ತಿತ್ತು. ಅದೇ ಆಕ್ಸಿಯಲ್ ಆಗಲಿ ಈಕ್ವೆಟೋರಿಯಲ್ ಆಗಲಿ, what is the relation between electric field? E is inversely proportional to r cube. ಫೀಲ್ಡ್ ಅನ್ನೋದು ಕ್ಯೂಬ್ ಜೊತೆಗೆ ವೇರಿ ಆಗುತ್ತೆ. ಯಾವುದಕ್ಕೆ? ಡೈಪೋಲ್ಗೆ. ಅದೇನಾದ್ರೂ ಪಾಯಿಂಟ್ ಚಾರ್ಜ್ ಕೊಟ್ಟಿದ್ರೆ, ಪಾಯಿಂಟ್ ಚಾರ್ಜ್ ಸಿಂಗಲ್ ಚಾರ್ಜ್ ಕೊಟ್ಟಿದ್ರೆ E is equals to kp divided by r square. ಪಾಯಿಂಟ್ ಚಾರ್ಜ್ಗೆ. ಬಟ್ ಡೈಪೋಲ್ಗೆ ಈ ತರ ವೇರಿ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r cube. ಹಾಗಾದ್ರೆ ನೋಡಿ ಒಂದೇ ಆಪ್ಷನ್ ಇರೋದು, ಇನ್ಯಾವುದು ಇಲ್ಲ. ಸಿಕ್ಕೋಯ್ತು ಆನ್ಸರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r cube. 1/r cube ಇರೋದು ಆಪ್ಷನ್ ಸಿ ಒಂದೇ, ಅದನ್ನೇ ಆನ್ಸರ್ ತಗೋಬೇಕಾಗತ್ತೆ. ಬಟ್ 1/r square ಏನ್ ಸರ್? ಅದು ಇದು ಪೊಟೆನ್ಶಿಯಲ್. Potential due to electric dipole is given by 1/4 pi epsilon naught ಅಥವಾ kp divided by r square into cos theta. Electric potential and capacitance ಅಲ್ಲಿ ಇದು ಡಿರೈವೇಶನ್ ಇದೆ. electric potential due to a dipole. So ಆ equation ನ ನೋಡಿದ್ರೆ potential is inversely proportional to the square. So therefore option C is the right answer for this question. ನೋಟ್ ಮಾಡ್ಕೊಳ್ಳಿ, ನಾನು ಮುಂದಿನ ಕ್ವಶನ್ ಗೆ ಹೊರಲಿಕ್ಕೆ ಹೊರಟಿದ್ದೀನಿ. Done. Okay, the next question is here. The electric field due to straight uniform charger wire varies with the distance as. ಒಂದು ಯೂನಿಫಾರ್ಮ್ ಚಾರ್ಜರ್ ಇನ್ಫೈನೈಟ್ ವೈರ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಇನ್ಫೈನೈಟ್ ಲೆಂತ್ ವೈರ್. ಎಂತ ವೈರ್? ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿರಬೇಕು. ಪಾಸಿಟಿವ್ ಚಾರ್ಜ್ ಟಸ್ಕು ಪುಸ್ಕು ಇದು ಇನ್ಫಿನಿಟಿ ವರ್ಗೂ ಹೋಗುತ್ತೆ, ಇದು ಕೂಡ ಮೇಲೆ ಇನ್ಫಿನಿಟಿ ವರ್ಗೂ ಹೋಗುತ್ತೆ. ಈಗ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳಿದ್ರೆ ವಾಟ್ ಈಸ್ ಯುವರ್ equation derivation ಮಾಡಿಸಿದ್ವಿ, ಗಾಸ್ ಲಾ ಯೂಸ್ ಮಾಡ್ಕೊಂಡು ಒಂದ್ಸತಿ ಮಾಡಿಸಿದ್ವಿ. ಅಂಡ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಲ್ಲೊಂದ್ಸತಿ ಬೇರೆ ಮೆಥಡ್ ನ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕೈಂಡ್ ಆಫ್ ಸಿಸ್ಟಮ್ ಇಸ್ ಗಿವನ್ ಬೈ 2k lambda divided by r. ಹಾಗಾದ್ರೆ ಇವ್ರು ಕೇಳ್ತಿರೋದೇನು? ವೇರೀಸ್, ಯಾವ ತರ ವೇರಿ ಆಗತ್ತೆ ಅಂತ ಕೇಳ್ತಾರೆ. ಸಿಂಪಲ್ ಆಗಿ E is inversely proportional to r. That's it. The answer for this question, option B will be the right answer. ಮುಂದಿನ ಪ್ರಶ್ನೆಗೆ ಹೊರಟಿದ್ದೀನಿ. Done. Yes, ಈಗ ನೋಡಿ. ಈಗ ಈ ಕ್ವಶನ್ ನ equations of motion ಯೂಸ್ ಮಾಡ್ಕೊಂಡು ಮಾಡಬಹುದು. ಆಗ್ಲೇ just 2 questions previous ಒಂದು ಕ್ವಶನ್ ಮಾಡ್ನಲ್ಲ, ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್. ಅದೇ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಮಾಡಬಹುದು, ಇಲ್ಲ ಬೇರೆ ಮೆಥಡ್ ಕೂಡ ಇದೆ. ನೀವು ಯಾವ್ದಾದ್ರು ಒಂದು ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಿ. ನಾನು ಮಾಡ್ತೀನಿ. ವಿಡಿಯೋ ಪಾಸ್ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್ ಮಾಡಬೇಕು. ನೋ ಚೀಟಿಂಗ್, no cheating.
I'm going to solve in 3, 2, 1. Done. Okay, give up. ಬಿಟ್ಬಿಟ್ರಾ? ಹಾಗಲ್ಲ ಅಂತ ಬಿಟ್ಬಿಟ್ರಾ? ಇನ್ನೂ ಟೈಮ್ ಇದೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಮಾಡ್ತಿದ್ದೀನಿ ನೋಡಿ. ಎ 2 ಗ್ರಾಮ್ ಆಬ್ಜೆಕ್ಟ್, ಮಾಸ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ ಎಷ್ಟು? 2 ಗ್ರಾಮ್. 2 into 10 power minus 3 kg. ನಾನು SI ಯೂನಿಟ್ ಅಲ್ಲಿ ಡೈರೆಕ್ಟ್ ಆಗಿ ಬರ್ಕೊತೀನಿ. Located in a region of uniform electric field. Electric field ಎಷ್ಟಿದೆ? Electric field is given by 300 Newton per coulomb along I cap. ಅಂದ್ರೆ x axis ನಲ್ಲಿ ಇದೆ, carries a charge q. So ಈ mass the charge ಎಷ್ಟಿದೆ? q, capital Q ಇದೆ. The object released from rest at x is equals to 0. So on the Cartesian coordinate system na consider ಮಾಡ್ತೀನಿ. So x is equal to 0 ಅಲ್ಲಿ ಬಿಟ್ಟಾಗ time t is equal to 0 ಇರುತ್ತೆ ಅಂತ ಅನ್ಕೊಳ್ಳೋಣ. And it has a kinetic energy of 0.12 joule at x is equals to 0.5 meter. Time ನ ಅವಶ್ಯಕತೆ ಇಲ್ಲ. So ಇದೇನಾಗುತ್ತೆ? Electric field ಈ ಕಡೆಗಿದೆ. Electric field x axis ನಲ್ಲಿದೆ, given by this equation. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಚಾರ್ಜ್ ಅನ್ನ ತಗೊಂಡೋಗಿ ಇಟ್ರೆ, ಪಾಸಿಟಿವ್ ಚಾರ್ಜ್ ಅನ್ನ ಇಟ್ರೆ ಇಟ್ ಮೂವ್ಸ್ ಅಲಾಂಗ್ ವಿತ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ನೆಗೆಟಿವ್ ಚಾರ್ಜ್ ಅನ್ನ ಇಟ್ರೆ ಇಟ್ ಮೂವ್ಸ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಈ ಕಾನ್ಸೆಪ್ಟ್ ಗೊತ್ತಿದೆಯಲ್ಲ? ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನ ಇಟ್ಟಿದ್ದಾರೆ, ಮಾಸ್ m ಇದೆ ಅಂಡ್ ಚಾರ್ಜ್ ಪಾಸಿಟಿವ್ ಪ್ಲಸ್ q ಇದೆ. ಇಟ್ರೆ ಏನಾಗುತ್ತೆ? ಇಟ್ ಎಕ್ಸ್ಪೀರಿಯನ್ಸಸ್ ದ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಷ್ಟು? eq ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದಾ? As the result, accelerate ಆಗತ್ತೆ. Initial velocity 0, u is equal to 0. ಅಲ್ಲಿ ಬಿಡ್ತಿದ್ದಾರೆ, ತಗೊಂಡು ಹೋಗಿ ಅಲ್ಲಿ ಇಟ್ಟು ಮೂವ್ ಆಗಕ್ಕೆ ಹೇಳ್ತಿದ್ದಾರೆ. ಸೊ ಇನಿಷಿಯಲ್ ವೆಲಾಸಿಟಿ 0 ಇದೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಆಕ್ಸಿಲರೇಷನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆಕ್ಸಿಲರೇಷನ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ವೆಲಾಸಿಟಿ ಇನ್ಕ್ರೀಸ್ ಆಗತ್ತೆ. ವೆಲಾಸಿಟಿ ಇನ್ಕ್ರೀಸ್ ಆಗೋದ್ರಿಂದ ಇಟ್ ಗೈನ್ಸ್ ಕೈನೆಟಿಕ್ ಎನರ್ಜಿ. ಎಷ್ಟು ಕೈನೆಟಿಕ್ ಎನರ್ಜಿ ಗೈನ್ ಆಗತ್ತೆ? 0.12 ಜೌಲ್ ಅಷ್ಟು ಕೈನೆಟಿಕ್ ಎನರ್ಜಿ ಗೈನ್ ಆಗತ್ತೆ. ಹಾಗಾದ್ರೆ ಕ್ಯೂ ವ್ಯಾಲ್ಯೂ ಕೇಳ್ತಿದ್ರೆ, ಕೈನೆಟಿಕ್ ಎನರ್ಜಿ ಕೊಟ್ಟಿದ್ರೆ ಕ್ಯೂ ವ್ಯಾಲ್ಯೂ ಕೇಳ್ತಿದ್ರೆ. ನೋಡಿ ಆಗ್ಲೇ ಮಾಡಿದ್ವಲ್ಲ ಈಕ್ವೇಶನ್ಸ್ ಆಫ್ ಮೋಷನ್ ಯೂಸ್ ಮಾಡ್ಕೊಂಡು, ಹಂಗೂ ಮಾಡಬಹುದು. ಶಾರ್ಟ್ ಕಟ್ ಇನ್ನೊಂದಿದೆ, ವರ್ಕ್ ಎನರ್ಜಿ ಥಿಯರಮ್. ಫಸ್ಟ್ PUC ಅಲ್ಲಿ ಓದಿರ್ತೀನಿ, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಾ ಹೇಳ್ಕೊಡ್ತೀನಿ. ವರ್ಕ್ ಎನರ್ಜಿ ಥಿಯರಮ್ ಏನ್ ಹೇಳತ್ತಪ್ಪ ಅಂದ್ರೆ, ದ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, the change in kinetic energy is equals to amount of work done on it. ಅಷ್ಟೇ, ಇನ್ನು ಏನಿಲ್ಲ. ಈ ಲೈನ್ ಗೊತ್ತಿದ್ರೆ ನಿಮ್ಗೆ ಪಕ್ಕಾ ಸಾಲ್ವ್ ಮಾಡಬಹುದು. ಈಗ ಕೈನೆಟಿಕ್ ಎನರ್ಜಿ ಫೈನಲ್ ಆಗಿ x is equals to 5 ಬಂದಾಗ ಪಾರ್ಟಿಕಲ್ ಗೆ ಕೈನೆಟಿಕ್ ಎನರ್ಜಿ ಎಷ್ಟಿದೆ? that is given by 0.12 joule. ಇದು KE ಇದು ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ? KE1. I is equal to 0. ಅದೇ x is equal to 0 ಇದ್ದಾಗ ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇದೆ. ಅಲ್ಲಿ ಹೇಳ್ತಿದ್ದಾರೆ ನೋಡಿ, ಆಬ್ಜೆಕ್ಟ್ ರಿಲೀಸ್ಡ್ ಫ್ರಮ್ ರೆಸ್ಟ್ ಇಂದ ಬಿಡ್ತಿದ್ದಾರೆ. ಅಂದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ 0 ಇದೆ. ಫೈನಲ್ ಕೈನೆಟಿಕ್ ಎನರ್ಜಿ KEF ಅಂತ ಬರೀತೀನಿ, ದಟ್ ಇಸ್ ಈಕ್ವಲ್ಸ್ ಟು 0.12 joule. ಈಗ ವರ್ಕ್ ಎಷ್ಟಾಗತ್ತೆ? ದಟ್ ಈಸ್ ಗಿವನ್ ಬೈ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಗೊತ್ತಿದೆ ಅಂತ ಅನ್ಕೊಂತಾ ಇದೀನಿ. ವರ್ಕ್ ಡನ್. So change in kinetic energy, final kinetic energy minus initial kinetic energy, that is equals to force into displacement. Same direction irodina, displacement to F into displacement into cos of 0. ಅದೇ ಪಾರ್ಟಿಕಲ್ ಈ ಕಡೆಗೆ ಹೋಗ್ತಿದೆ, ಫೋರ್ಸ್ ಕೂಡ ಇದೇ ಡೈರೆಕ್ಷನ್. ಅದೇ ಏನಾದ್ರು x is equal to -5 ಕೊಟ್ಟಿದ್ರೆ ಈ ಕಡೆ ಹೋಗ್ತಾ ಇತ್ತು, θ minus 180 ಡಿಗ್ರಿ ಬರ್ತಿತ್ತು. ಈಗ ಸದ್ಯಕ್ಕೆ ಇದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ θ 0 ಬರುತ್ತೆ. ಸೊ ಇದು 1 ಆಗತ್ತೆ, ಎಲಿಮಿನೇಟ್ ಮಾಡ್ಬಿಡೋಣ. ಓಕೆ, ಸೊ x is equals to ಏನ್ ಕೊಟ್ಟಿದ್ದಾರೆ? ಕೈನೆಟಿಕ್ ಫೈನಲ್ ಎನರ್ಜಿ is 0.12 minus initial kinetic energy 0, that is equals to force value ಎಷ್ಟಿದೆ? eq into x value 5 ಇದೆ. 5 ಇದೆ. So we need the value of q. Q is equals to 0.12 divided by 5 into e. E value ಏನಿದೆ? 300 ಇದೆ. So 300 is a options ನೋಡ್ಕೊಂತೀನಿ ಒಂದ್ಸತಿ ಯಾವ ತರ ಇದೆ ಅಂತ. Okay, so let me do it. This can be written as 12 into 10 power minus 2 divided by 5 3 is a 15 into 10 power 2. ನೋಡಿ ಇಲ್ಲಿ 00 ನ 10 power 2 ಅಂತ ಬರ್ಕೊಂಡಿನಿ. ಸೊ ಈ 10 power 2 minus 2 ಕ್ಯಾನ್ಸಲ್ ಮಾಡಿಬಿಡಬೇಡಿ, ಅದಾಗಲ್ಲ. ನ್ಯೂಮರೇಟರ್ ಬಂದ್ರೆ ಅದು ಕೂಡ -2 ಆಗುತ್ತೆ. ಸೊ ಫೈನಲ್ is the q value is 12 divided by 15
into 10 power minus 4. 12 divided by 15 ನ ಏನಂತ ಬರೀಬಹುದು ನೋಡಿ, 3 ಇಂದ ಕ್ಯಾನ್ಸಲ್ ಆಗುತ್ತೆ ನೋಡಿ, 4 ಇಂದ ಹೋಗುತ್ತೆ, ಇದು 5 ಇಂದ ಹೋಗುತ್ತೆ. 4 divided by 5. 4 divided by 5. ಕರೆಕ್ಟ್ ಆಗಿದೆಯಾ? F E Q, E value ಹಾಕಿದ್ದೀನಿ and Q value ಹಾಕಿದ್ದೀನಿ. Okay, everything is perfect. So 4 divided by 5. What you will get is 5 ನ 0.0 ಇಟ್ರೆ ಇದೇನ್ ಬರುತ್ತೆ, 8 40 ಬರುತ್ತೆ. So this is equals to 0.8 into 10 power minus 4 ಕೂಲಂಬ್ ಬರುತ್ತೆ. ಆಪ್ಷನ್ ನೋಡೋಣ. ಇಲ್ಲ ಇದೆ ನೋಡಿ, ಇದನ್ನ ಬೇಕಾದ್ರೆ 8 1 0 ಎಲ್ಲ ಹೋಯ್ತು ಡಮಾರ್, ಇನ್ನೊಂದು 0 ಎಲ್ಲ ಮಿಸ್ ಆಗಿದೆ ನೋಡಿ. 1 2 1 2 4 3 15. ಇಲ್ಲ ಕರೆಕ್ಟ್ ಆಗಿದೆ ನೋಡಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 8 into 10 power minus 5 ಕೂಲಂಬ್. ಹೌದಾ? ಅಲ್ಲೇನು ಆಪ್ಷನ್ ಇದೆ? 800. ಒಂದು ನಿಮಿಷ, ಎಲ್ಲೋ ಒಂದು 0 ಮಿಸ್ ಆಗಿದೆ. ಲೆಟ್ ಮಿ ಚೆಕ್ ಒನ್ಸ್. 2 ಗ್ರಾಮ್ ಮಾಸ್ ಏನ್ ಬೇಕಾಗಿಲ್ಲ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಸ್ ಈಕ್ವಲ್ಸ್ ಟು EQ is equal to 5 3 is 15 into 10 power 2. ನ್ಯೂಮರೇಟರ್ ಬಂದ್ರೆ 1 2. ಐ ಆಮ್ ವೆರಿ ಸಾರಿ, ಇಲ್ಲಿ x is equal to 5 ಅಲ್ಲ ಕೊಟ್ಟಿರೋದು, x is equal to 0.5 ನೋಡಿ. ಕ್ವಶನ್ ಅಲ್ಲಿ 0.5 ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಸಾರಿ, ಕಿವಿ ಇಟ್ಕೊಂಡು ಸಾರಿ ಕೇಳ್ತೀನಿ, ಬೇಜಾರಾಗಬೇಡಿ. ಸೊ ಹಾಗಾದ್ರೆ ಇಲ್ಲೇನ್ ಬರೀಬೇಕು? 0.5 ಬರೀಬೇಕು. ಇಲ್ಲೂ ಅಷ್ಟೇ 0.5 ಬರುತ್ತೆ. ಇಲ್ಲಿಂದ ಚೇಂಜ್ ಮಾಡ್ಕೊಂತೀವಿ ನೋಡಿ. ಎವ್ರಿಥಿಂಗ್ ವಿಲ್ ಚೇಂಜ್, ಎವ್ರಿಥಿಂಗ್ ನೀಡ್ಸ್ ಟು ಬಿ ಚೇಂಜ್. ಸೊ ಹಾಗಾದ್ರೆ ಇದನ್ನ 12 into 10 power minus 2 ಅಂತ ಬರ್ಕೊಂತೀನಿ. ಈ 0 ನ ತೆಗೆದ್ಬಿಟ್ರೆ ಈ ಪಾಯಿಂಟ್ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 15 into 10 power 1 ಬರುತ್ತೆ. ಸೊ ದಟ್ ಈಸ್ ಅಗೇನ್ 12 divided by 5. That is 4 divided by 5 ಅಂತ ಬರ್ಕೋಬಹುದು. 3 ಇಂದ ಕ್ಯಾನ್ಸಲ್ ಆಗತ್ತೆ. into 10 power minus 3 ಆಗತ್ತೆ ನ್ಯೂಮರೇಟರ್ ಗೆ ಬಂದ್ರೆ. ಸೊ ದಿಸ್ ಇಸ್ 0.8. 0.8 into 10 power minus 3 Q ವ್ಯಾಲ್ಯೂ is. ಹಾಗಾದ್ರೆ Q ವ್ಯಾಲ್ಯೂ ನ ಈ ತರ ಬರ್ಕೋಬಹುದು ನೋಡಿ, 0.8 ಅಥವಾ 800 into 10 power minus 6. ಅರೆ 3 ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಂತೀನಿ. ಸೊ ಇದನ್ನ ಬೇಕಾದ್ರೆ 800 ಮೈಕ್ರೋ ಕೂಲಂಬ್ ಅಂತ ಬರೀಬಹುದು. 800 ಮೈಕ್ರೋ ಕೂಲಂಬ್. ಸರ್ ಎರಡು ಆಪ್ಷನ್ ಇದೆಯಲ್ಲ, ಪ್ಲಸ್ 800 ಮೈನಸ್ 800 ಮೈಕ್ರೋ ಕೂಲಂಬ್, ಯಾವ್ದು ತಗೋಬೇಕು ಸರ್ ಅಂದ್ರೆ ನೋಡಿ, ಇಲ್ಲಿ ಹಿಂಟ್ ಬರುತ್ತೆ. ಒಂದು ಪಾಸಿಟಿವ್ ಚಾರ್ಜ್ ಅನ್ನ ಏನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಪಾಸಿಟಿವ್ ಡೈರೆಕ್ಷನ್ ಗೆ ಹೋಗುತ್ತೆ. ಇಟ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಇನ್ ಪಾಸಿಟಿವ್ ಡೈರೆಕ್ಷನ್. ಯಾಕಂದ್ರೆ ಈ ಕಡೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ರೈಟ್ ಸೈಡ್ ಗೆ ಹೋಗುತ್ತೆ. ಅದೇ ಏನಾದ್ರೂ ನೆಗೆಟಿವ್ ಚಾರ್ಜ್ ಅನ್ನ ಇಟ್ಟಿದ್ರೆ ಈ ಕಡೆಗೆ ಬರ್ತಿತ್ತು, ಅಗೇನ್ ವಾಪಸ್ ಈ ಕಡೆ ಹಿಂದ್ಗಡೆಗೆ ಹೋಗ್ತಿತ್ತು. ಅವ್ರು ಕೊಟ್ಟಿರೋದೇನಂದ್ರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಿದೆ. ಹಾಗಾಗಿ ಇಟ್ ಮಸ್ಟ್ ಬಿ ಎ ಪಾಸಿಟಿವ್ ಚಾರ್ಜ್. ಸಪೋಸ್ ಅವ್ರು ಏನಾದ್ರು x is equals to minus 0.5 ಕೊಟ್ಟಿದ್ರು ಅನ್ಕೊಳ್ಳಿ, ರೆಸ್ಟ್ ಇಂದ x is equal to 0 ಇಂದ ಶುರು ಮಾಡಿ ಹಿಂದ್ಗಡೆಗೆ ಹೋಯ್ತು ಅಂತ ಅನ್ಕೊಳ್ಳಿ. ಹಿಂದ್ಗಡೆಗೆ ಏನಾದ್ರು ಹೋಗಿದ್ರೆ ಅದು ನೆಗೆಟಿವ್ ಚಾರ್ಜ್ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಅವ್ರು ಕೊಟ್ಟಿರೋದು ಪಾಸಿಟಿವ್ ಡೈರೆಕ್ಷನ್. ಹಾಗಾಗಿ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಯ ನೆಕ್ಸ್ಟ್ ಕ್ವಶನ್ ಈಸ್ ಫ್ರಮ್ KCET 2021. KCET 2021 ಇಂದ ಒಂದು ಕ್ವಶನ್ ಸಿಂಪಲ್ ಆಗಿದೆ, ನೋಡೋಣ. ಇದೊಂದು ಕ್ವಶನ್ ಗೆ ಆನ್ಸರ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಕೊಡಿ ನೋಡೋಣ. ಇದೊಂದು ಕ್ವಶನ್ ನಾನು ಏನು ಹೇಳಲ್ಲ, ಎಷ್ಟು ಜನ ಈ ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಅವ್ರು ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ಅಂತ ಚೆಕ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್. ಸ್ಟ್ರೈಟ್ ಅವೇ ಇನ್ನೊಂದು ಕ್ವಶನ್ ಗೆ ಹೋಗ್ತೀನಿ. ಸಿಂಪಲ್ ಇದೆ, ಸ್ಟೇಟ್ಮೆಂಟ್ ಕ್ವಶನ್. ಯಾ, ಇದು ಇಂಟ್ರೆಸ್ಟಿಂಗ್ ಕ್ವಶನ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಆ ವಿಡಿಯೋ ಫೋಟೋನ ಒಂಚೂರು ದೊಡ್ಡದಾಗಿ ಮಾಡ್ತೀನಿ ನೋಡಿ. ಫೋಟೋ ಅಲ್ಲ ಸರ್ ಅದು. ಎಸ್, ಇಲ್ಲಿ ನೋಡಿ. ಎ ಪಾಯಿಂಟ್ ಚಾರ್ಜ್ Q is placed at the corner of a cube of side A as shown in the figure. What is the electric flux through the face ABCD? ಕರೆಕ್ಟ್ ಆಗಿ ನೋಡಿ, ಯಾವ ಫೇಸ್ ABCD ಫೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಸ್ ಮಾಡಿ ವಿಡಿಯೋನ, ಟ್ರೈ ಬೈ ಯುವರ್ ಸೆಲ್ಫ್. ನೋಡೋಣ ಅದೆಷ್ಟು ಜನ ಕರೆಕ್ಟ್ ಆಗಿ ಈ ಕ್ವಶನ್ ಗೆ ಆನ್ಸರ್ ನ ಕೊಡ್ತಾರೆ. ಐ ಆಮ್ ಗೋಯಿಂಗ್ ಟು ವೈಟ್ ಅಂಡ್ ವಾಚ್. ಡನ್ ಆಯ್ತಾ? ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಡನ್.
ಡನ್ 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 ಡನ್. ಓಕೆ, ಸೊ ಫಸ್ಟ್ ಒಂದು ಡಬ್ಬ ಹಾಕೊಂತೀನಿ, ಸ್ವಲ್ಪ ಟೈಮ್ ಕೊಡಿ. ಕಚಕ್ ಕಚಕ್ ಕಚಕ್, ಟಿಸ್ಕಾ ಪುಸ್ಕಾ ಟಿಸ್ಕಾ. ಓಕೆ ಡನ್, ಬಾಕ್ಸ್ ರೆಡಿ ಆಗಿದೆ. ಊಟದ ಬಾಕ್ಸ್ ಅಲ್ಲ, ಚಾರ್ಜ್ ಬಾಕ್ಸ್. ಓಕೆ, ಈ ಕಡೆ ಇರೋ ಫೇಸ್, ಇಲ್ಲಿರೋ ಫೇಸ್ ನ ಮೇಲ್ಗಡೆ ಇರ್ತಕ್ಕಂಥ ಫೇಸ್ ನ ABCD ಅಂತ ಕರಿತೀವಿ. ಈಗ ಚಾರ್ಜ್ ನ ಎಲ್ಲಿ ಪ್ಲೇಸ್ ಮಾಡ್ತಾ ಇದಾರೆ? ಕಾರ್ನರ್ ಎ ಅಲ್ಲಿ ಪ್ಲೇಸ್ ಮಾಡ್ತಾ ಇದಾರೆ. ಅಂದ್ರೆ ಈ ಮೂಲೆಯಲ್ಲಿ ಚಾರ್ಜ್ ಕ್ಯೂ ನ ಪ್ಲೇಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಎ. ಆಕ್ಚುಲಿ ಈ ತರದ್ ಒಂದು ಕ್ವಶನ್ ನ ನಾನು ವಿಡಿಯೋ ನಂಬರ್ 13 ನಲ್ಲಿ ಲಾಸ್ಟ್ ಅಲ್ಲಿ ಒಂದು ಸಾಲ್ವ್ ಮಾಡಿಸಿದ್ದೀನಿ, ಅದನ್ನ ಬೇಕಾದ್ರೆ ರೆಫರ್ ಮಾಡಿ. ಬಟ್ ಅದಕ್ಕೆ ಆನ್ಸರ್ ಬೇರೆ, ಇದಕ್ಕೆ ಆನ್ಸರ್ ಬೇರೆ, ಎಕ್ಸಾಕ್ಟ್ ಆಗಿ ಆಲ್ಮೋಸ್ಟ್ ಸಿಮಿಲರ್ ಇದೆ. ಬಟ್ ಟೋಟಲ್ ಬಾಕ್ಸ್ ಇಂದ ಅಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಈಗ ಇಲ್ಲಿ ಕೇಳ್ತಿರೋದೇನಪ್ಪಾ ಅಂದ್ರೆ, ಈ ಕಾರ್ನರ್ ಅಲ್ಲಿ ಇಟ್ಟಾಗ ABCD ಫೇಸ್ ಇಂದ ಎಷ್ಟು ಫ್ಲಕ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಪಾಸ್ ಮಾಡಿ ವಿಡಿಯೋನ, ಟ್ರೈ ಮಾಡಿ. ನಿಮ್ಮ ಆನ್ಸರ್ ಏನಾದ್ರೂ ಆಪ್ಷನ್ ಬಿ ಆಗಿದ್ರೆ ಅದು ತಪ್ಪು ಉತ್ತರ. ತಪ್ಪು ಉತ್ತರ. ದ ಕರೆಕ್ಟ್ ಆನ್ಸರ್ ಇಸ್ 0. ಯಾಕೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೋದು ನೋಡಿ. ಅರೆ, ಒಂದು ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಇಟ್ರೆ, ಎಂತ ಚಾರ್ಜ್? ಪಾಸಿಟಿವ್ ಚಾರ್ಜ್ ನ ಇಟ್ರೆ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್. ರೇಡಿಯಲಿ ಔಟ್ವರ್ಡ್ ಇದೊಂದು ಗೊತ್ತಿದ್ರೆ ಸಾಕು, ಪಟ್ ಅಂತ ಆನ್ಸರ್ ಹೇಳ್ಬೋದು. ಅರ್ಥ ಆಯ್ತಾ? ಈಗ ಈ ಪಾಯಿಂಟ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲಾ ಡೈರೆಕ್ಷನ್ ಅಲ್ಲೂ ಹೋಗುತ್ತೆ. ಬಟ್ ಇಲ್ಲಿ ನೋಡಿ, ಈ ಫೇಸ್, ಏರಿಯಾ ಫೇಸ್ ಆಂಗಲ್ ಈ ತರ ಇರತ್ತೆ. ಏರಿಯಾ ವೆಕ್ಟರ್ ಈ ಕಡೆ ಇರುತ್ತೆ. ಅದೇ ಇಲ್ಲಿ ಪ್ಲೇನ್ ಇದೆ, ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಬಟ್ ಇಲ್ಲಿ ಚಾರ್ಜ್ ಇರೋದ್ರಿಂದ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಇನ್ ದ ಪ್ಲೇನ್. ಅದೇ ಪ್ಲೇನ್ ಅಲ್ಲೇ ಕ್ರಿಯೇಟ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಫ್ಲಾಟ್ ಸರ್ಫೇಸ್ ನಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಪಾಸ್ ಆಗ್ತಾ ಇದೆ. ಟಿಂಗ್ ಟಿಂಗ್ ಟಿಂಗ್, ರೇಡಿಯಲಿ ಔಟ್ವರ್ಡ್. ಬರೀ ಟಾಪ್ ಫೇಸ್ ಅಲ್ಲಿ ಮಾತ್ರ, ಟಾಪ್ ಫೇಸ್ ಅಲ್ಲಿ ಈ ತರ ಪಾಸ್ ಆಗ್ತಾ ಇದೆ. ಸೇಮ್ ಲಾಜಿಕ್ ಇಸ್ ಅಪ್ಲಿಕೇಬಲ್ ಫಾರ್ ಫ್ರಂಟ್ ಫೇಸ್. ಫ್ರಂಟ್ ಫೇಸ್ ಅಲ್ಲಿ ಕೂಡ ಈ ತರ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ತಾ ಇರತ್ತೆ. ಮತ್ತೆ ಈ ಕಡೆ ಒಂದು ಫೇಸ್ ಇದೆಯಲ್ಲ, ಅದಕ್ಕೂ ಇನ್ ದ ಪ್ಲೇನ್, ಆ ಪ್ಲೇನ್ ಮುಖಾಂತರನೇ ಹೋಗುತ್ತೆ. ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ನ ಯಾವ ತರ ಡಿಫೈನ್ ಮಾಡಿರೋದು? ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಅದನ್ನ ಫ್ಲಕ್ಸ್ ಅಂತ ಕರೆದ್ವಿ. ಹೌದಾ? ಇಲ್ಲೇನಾಗ್ತಾ ಇದೆ, ಆ ಫೇಸ್ ಮುಖಾಂತರನೇ ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ. ದ ಫ್ಲಕ್ಸ್ ಇಸ್ 0. ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು, ದ ಫ್ಲಕ್ಸ್ ಇಸ್ 0. ಸೊ ಬೇರೆ ಬೇರೆ ಎಡ್ಯುಟೆಕ್ ಕಂಪನಿಯವರು ಇದಕ್ಕೆ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ಬಟ್ ದ ಆನ್ಸರ್ ಇಸ್ 0. ಆನ್ಸರ್ 0. ಸಪೋಸ್ ಅವ್ರೇನಾದ್ರೂ ಕ್ವಶನ್ ಏನಾದ್ರು ಪೂರ್ತಿ ಬಾಕ್ಸ್ ಇಂದ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ ಅಂತ ಕೇಳಿದ್ರೆ, ಪೂರ್ತಿ ಬಾಕ್ಸ್ ಇಂದ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ ಅಂದ್ರೆ ದಟ್ ಈಸ್ ಗಿವೆನ್ ಬೈ Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಹೋಲ್ ಡಿವೈಡೆಡ್ ಬೈ 8 ಬರುತ್ತೆ. ವಿಡಿಯೋ ನಂಬರ್ 13 ನಲ್ಲಿ ಆ ಕ್ವಶನ್ ಮಾಡಿಸಿದ್ದೀನಿ. ಅದರಲ್ಲೂ ಯಾವ ಫೇಸ್ ಅಲ್ಲಿ ಫ್ಲಕ್ಸ್ ಪಾಸ್ ಆಗ್ತಿದೆ ಅಂದ್ರೆ, ಈ ಫೇಸ್ ಇಂದ ಫ್ಲಕ್ಸ್ ಪಾಸ್ ಆಗತ್ತೆ, ಮತ್ತೆ ಈ ಫೇಸ್ ಇಂದ ಫ್ಲಕ್ಸ್ ಪಾಸ್ ಆಗತ್ತೆ, ಹಿಂದುಗಡೆ ಇರೋ ಫೇಸ್ ಇಂದ ಫ್ಲಕ್ಸ್ ಪಾಸ್ ಆಗತ್ತೆ. ಯಾವ್ಯಾವ ಸರ್ಫೇಸ್ ಗೆ ಈ ಪಾಯಿಂಟ್ ಹಂಚ್ಕೊಂಡಿದ್ಯೋ ಆ ಫೇಸ್ ಅಲ್ಲಿ ಫ್ಲಕ್ಸ್ ಪಾಸ್ ಆಗಲ್ಲ. ಯಾವ್ಯಾವ್ದು ಆ ಪಾಯಿಂಟ್ ಸರ್ಫೇಸ್ ಗೆ ಕಾಂಟ್ಯಾಕ್ಟ್ ಇಲ್ಲೋ ಆ ಫೇಸ್ ಇಂದ ಫ್ಲಕ್ಸ್ ಪಾಸ್ ಆಗತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಗೆ ಆನ್ಸರ್ 0 ಆಗತ್ತೆ. ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಬೇರೆ ಬೇರೆ ಆನ್ಸರ್ ಕೊಟ್ಟಿದ್ದಾರೆ. ಡೋಂಟ್ ಬಿಲೀವ್ ದಟ್. ಬಟ್ ನಾನ್ ಪಕ್ಕಾ ಹೇಳ್ತಾ ಇದ್ದೀನಿ, ಈ ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ 0, ಬೇರೆ ಫೇಸ್ ನಲ್ಲಿ ಬೇರೆ ಇರುತ್ತೆ, ನಾನು ಒಪ್ಕೊಂತೀನಿ. ಬಟ್ ABCD ಅಲ್ಲಿ ಕೊಟ್ಟಿರೋ ABCD ಫೇಸ್ ನಲ್ಲಿ ದ ಫ್ಲಕ್ಸ್ ಇಸ್ 0. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೆ ಇನ್ನೊಂದು ಕ್ವಶನ್ ಇದೆ. ದಟ್ ಈಸ್ ಫ್ರಮ್ 2020. 2020 2020 ನನ್ಸ್ಕೊಂಡೇ ನಡುಕ ಹುಟ್ಟತ್ತೆ ಇಡೀ ದೇಶಕ್ಕೆ ಪ್ರಪಂಚಕ್ಕೆ. ಯಾಕಂದ್ರೆ ಅದೊಂದು ಮಹತ್ ಕಾರ್ಯವಾದ ವರ್ಷ 2020. ಗೊತ್ತಾ ಏನು ಅಂತ? ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. 2020 ಏನ್ ಸ್ಪೆಷಲ್ ಅಂತ. ಗಡ್ಡ ನಡುಗ್ಬಿಡ್ತು ಪ್ರಪಂಚ ಎಲ್ಲ 2020 ಅಲ್ಲಿ. ಓಕೆ, ಲೆಟ್ಸ್ ಸಿ. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಐ ಆಮ್ ಗೋಯಿಂಗ್ ಟು ದ ಕ್ವಶನ್. ಓದ್ಸಿ ಸರ್, ಫಸ್ಟ್ ಕ್ವಶನ್ ಹೇಳಿ ಸರ್. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆನ್ ದ ಲೆಫ್ಟ್ ಹ್ಯಾವ್ twice the separation on those right as shown in the figure. The magnitude of field at A is 40 volt per meter. ಎರಡು ಯೂನಿಟ್ ಇದೆ, ನ್ಯೂಟನ್ per coulomb ಅಥವಾ volt per meter, ಎರಡು ಒಂದೇ. What is the force on 20 microcoulomb charge kept at B? ಓಕೆ, ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ A ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಇದೆ, ಪಾಯಿಂಟ್ B ನಲ್ಲಿ ಈ ತರ ಇದೆ. ಪಾಯಿಂಟ್ A ಇಲ್ಲಿದೆ, ಪಾಯಿಂಟ್ B ಇಲ್ಲಿದೆ. ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನಪ್ಪಾ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಡೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್
ಇಂಟೆನ್ಸಿಟಿ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಅದೇ ಜಾಸ್ತಿ ಡೆನ್ಸಿಟಿ ಆಗ್ತಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರೂ ಇ ಇದ್ರೆ ಇಲ್ಲಿ E/2 ಇರುತ್ತೆ. ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಇದೆ, ಅರ್ಧ ಕಮ್ಮಿ ಆಗ್ತಾ ಇದೆ, ಅಲ್ಲಿ ಹೇಳ್ತಿದಾರ ನೋಡಿ ಟ್ವೈಸ್ ದ ಸಪರೇಷನ್. ಇಲ್ಲಿ ಏನ್ ಸಪರೇಷನ್ ಇದೆಯೋ ಇಲ್ಲಿ ಅದರ ಡಬಲ್ ಸಪರೇಷನ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ E/2 ಇರುತ್ತೆ. So they have mentioned if the magnitude of field at A is 40 volt per meter. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ 40 ವೋಲ್ಟ್ ಪರ್ ಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರಬೇಕು, ಅದ್ರಲ್ಲಿ ಅರ್ಧ ಬರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಬಿ ಇಸ್ ಈಕ್ವಲ್ಸ್ ಟು 20 ವೋಲ್ಟ್ ಪರ್ ಮೀಟರ್. ಎಕ್ಸಾಕ್ಟ್ ಆಗಿ ಹಾಫ್ ಇರಬೇಕು, ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಆನ್ಸರ್ ನೋಡೋಣ. ವಾಟ್ ಇಸ್ ದ ಫೋರ್ಸ್ ಆನ್ 20 ಮೈಕ್ರೋಕೂಲಮ್? ಈಗ ಪಾಯಿಂಟ್ ಬಿ ನಲ್ಲಿ ಒಂದು 20 ಮೈಕ್ರೋಕೂಲಮ್ ನ ಚಾರ್ಜ್ ಅನ್ನ ಇಟ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? F is equals to E into Q, that is given by 20 into 2 into 20 microcoulomb. 2 ಬರ್ದೇನೆ 20 microcoulomb, 20 into 10 power minus 6, that is equals to 400 into 10 power minus 6. 2 zeros cancel ಆದರೆ 4 into 10 power minus 4 Newton. ಇದೆಯಾ ಆಪ್ಷನ್? Yeah, 4 into 10 power minus 4. Option A is the right answer. ಸೊ ಈಗ ಯಾವ ಡೈರೆಕ್ಷನ್ ಅಲ್ಲಿ ಅಂತ ಕೇಳಿದ್ರೆ ಪಾಸಿಟಿವ್ ಚಾರ್ಜ್ ಆಗಿದ್ರೆ ನೋಡಿ, ಇದು ಏನಾದ್ರು ಪಾಸಿಟಿವ್ ಚಾರ್ಜ್ ಆಗಿದ್ರೆ ಅವ್ರಲ್ಲಿ ಮೆನ್ಷನ್ ಮಾಡಿಲ್ಲ, ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಇಟ್ ಇಸ್ ಎ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ನೆಗೆಟಿವ್ ಚಾರ್ಜ್ ಆಗಿದ್ರೆ ಎಕ್ಸಾಕ್ಟ್ ಆಗಿ ಈ ಕಡೆ ರಿವರ್ಸಲ್ ಬರ್ತಿತ್ತು. ದಟ್ಸ್ ದ ಆನ್ಸರ್ ಫಾರ್ ಕ್ರಿಯೇಟೆಡ್ ಕ್ವಶನ್. ಬಟ್ ಈ ಕ್ವಶನ್ ಗೆ ಆನ್ಸರ್ ನಿಮ್ಮ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಿರ್ತಕ್ಕಂಥ ಕ್ವಶನ್ ಗೆ ಆನ್ಸರ್ 4 into 10 power minus 4. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Done? Yeah. An infinite long straight wire has a uniform charge density of 1/4 into 10 power minus 2 coulomb per meter. What is the magnitude of electric field at a distance 20 centimeter from the axis of the wire? Yes, interesting. Already ಇದ್ರ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ನೋಡಿ. ಈ ತರ ಪ್ಯಾಟರ್ನ್ ಕ್ವಶನ್ಸ್, ಒಂದು ಇನ್ಫೈನೈಟ್ ಲೆಂತ್ ವೈರ್ ನ ತಗೊಂಡು ಅಲ್ಲಿಂದ ಆ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಫೀಲ್ಡ್ ಇರುತ್ತೆ, ಎಷ್ಟು ಫೋರ್ಸ್ ಇರುತ್ತೆ ಅಂತ ಗಮನಿಸಿದ್ರ. ಈ ಕಾನ್ಸೆಪ್ಟ್ ಮೇಲೆ ಈ ಫಾರ್ಮುಲಾ ಅಂತೂ ನೀವು ಬಿಡಂಗೆ ಇಲ್ವಪ್ಪ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಪಕ್ಕಾ ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಇನ್ಫೈನೈಟ್ ಲಾಂಗ್ ವೈರ್ ನ ತಗೊಂತೀನಿ. ಎಂತ ವೈರ್? ಇನ್ಫೈನೈಟ್ ಲಾಂಗ್ ವೈರ್, ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿರ್ಬೇಕು, ಅದನ್ನ ಪಾಸಿಟಿವ್ ಚಾರ್ಜ್ ಅಂತ ತಗೊಂತೀನಿ. ಸೊ ಪಾಸಿಟಿವ್ ಚಾರ್ಜ್ ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಎಲ್ಲಿವರೆಗೂ? ಮೈನಸ್ ಇನ್ಫಿನಿಟಿ ವರೆಗೂ, ಇಲ್ಲಿ ಮೇಲೆ ಪ್ಲಸ್ ಇನ್ಫಿನಿಟಿ ವರೆಗೂ ಹೋಗುತ್ತೆ. ಈಗ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಚಾರ್ಜ್ ಪರ್ ಯೂನಿಟ್ ಲೆಂತ್. ನೆನ್ಪಿದ್ಯಾ? ಲ್ಯಾಂಬ್ಡಾನ ನಾವು ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಕರೆದಿದ್ವಿ. ಅದರ ವ್ಯಾಲ್ಯೂ ಬಂದು 1/4 into 10 power minus 2 coulomb per meter. ನೋಡಿ ಅದು ಸೆಂಟಿಮೀಟರ್ ಅಲ್ಲ, coulomb per meter. C ಕ್ಯಾಪಿಟಲ್ ಬರಬೇಕು, ಪ್ಲೀಸ್ ಚೇಂಜ್ ಇಟ್. coulomb capital C per meter. What is the magnitude of electric field at a distance 20 centimeter from the axis of the wire? So ಇಲ್ಲಿಂದ ಆಕ್ಸಿಸ್ ಇಂದ ಒಂದು 20 ಸೆಂಟಿಮೀಟರ್ ಅಂದ್ರೆ ಈ ಡಿಸ್ಟೆನ್ಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಅಷ್ಟೇ, ಸಿಂಪಲ್ ಆಗಿದೆ. ಫಾರ್ಮುಲಾ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಇಂಥ ಸಿಸ್ಟಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವೆನ್ ಬೈ 2k lambda divided by r. k is a constant. 1/4 pi epsilon naught ಏನಲ್ಲಿದೆ, ಅದೇ ಬೇರೆ ಮೀಡಿಯಂ ಅಲ್ಲಿ ಇದೆ 1/4 pi epsilon ಬರುತ್ತೆ. ಈಗ ಸದ್ಯಕ್ಕೆ ಏನು ಮೆನ್ಷನ್ ಮಾಡ್ತಿಲ್ಲ, ಏರ್ ಅಂತಾನೆ ತಗೊಳ್ಳೋಣ. ಸೊ therefore ಎಲೆಕ್ಟ್ರಿಕ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ at this point E is equals to 2 into k value, that is 9 into 10 power 9. ಅವ್ರೇನು ಕೊಟ್ಟಿಲ್ಲ ಅಂದ್ರೆ ಏರ್ ಅಂತಾನೆ ತಗೊಳ್ಳೋಣ. ಬೈ ಡಿಫಾಲ್ಟ್ ಏರ್, ಬೇರೆ ಯಾವ್ದಾದ್ರು ಮೀಡಿಯಂ ಕೊಟ್ಟಿದೆ ಅದ್ರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ 9 into 10 power 9 into ಲ್ಯಾಂಬ್ಡಾ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 1/4 into 10 power minus 2. ಕರೆಕ್ಟ್ ಆಗಿದೆಯಾ? 1/4 into 10 power minus 2 into 1 divided by 4 into 10 power minus 2. ಅದು ಕೂಲಮ್ ಪರ್ ಮೀಟರ್. ಸೆಂಟಿಮೀಟರ್ ಸೆಂಟಿ ಪರ್ ಮೀಟರ್ ಅಲ್ಲ, ಕೂಲಮ್ ಪರ್ ಮೀಟರ್. ಕ್ಯಾಪಿಟಲ್ ಸಿ ಮಾಡ್ಕೋಬೇಕಾಗತ್ತೆ, ಟೈಪ್ ಮಿಸ್ಟೇಕ್ ಆಗಿದೆ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ 0.2 ಮೀಟರ್ ಅಥವಾ 20 ಸೆಂಟಿಮೀಟರ್. ಇದನ್ನ 0.2 ಅಂತ ಬರ್ಕೊಂತೀನಿ. ಏನೇನಾಗತ್ತೆ ಲೆಟ್ಸ್ ಸಿ. ಸೊ ಇದನ್ನ 0.2 ನ 2 into 10 power minus 1 ಅಂತ ತಗೊಂತೀನಿ. ಇವನು ಸತ್ತೋಗ್ತಾನೆ, ಟಿಶ್ಕ್ಯಾವ್ ಡಮ. E is equals to 9 divided by 4 into 10 power 9 minus 2 7 ಆಗತ್ತಾ? ಇವ್ ನ್ಯೂಮರೇಟರ್ ಗೆ ಬಂದ್ರೆ 7 plus 1 8 ಆಗತ್ತೆ. 9/4 into 10 power 8 ಏನ್ ಸಿಗತ್ತೆ? So what you will get is 2.2
2.25 ಕರೆಕ್ಟ್ ಆಗಿದೆಯಾ ಸೊ ಕರೆಕ್ಟ್ ಆಗಿದೆ ನೋಡಿ ಸೊ 2 ಇಂದ ಕ್ಯಾನ್ಸಲ್ ಆಗುತ್ತೆ 1 ರಿಮೈಂಡರ್ ಇರುತ್ತೆ ಅಗೇನ್ ಪಾಯಿಂಟ್ ಹಾಕೊಂಡ್ರೆ 2 is 5 yeah correct ಆಗಿ ಬಂದಿದೆ 2.25 into 10 power 8 Newton per coulomb so this is 2.25 into 10 power 8 Newton per coulomb is the right answer option C is the right answer for this question note ಮಾಡ್ಕೊಳ್ಳಿ I'll move to the next question done erase ಮಾಡ್ಲಿಕ್ಕೆ ಹೊರಟಿದ್ದೀನಿ ಯಾ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ನೀವೇ ಸಖತ್ತಾಗಿದೆ ನೋಡಿ ಈ ಕ್ವಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫಸ್ಟ್ PUC ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕೂಡ ಇನ್ವಾಲ್ವ್ ಆಗಿದೆ ಸರ್ ಫಸ್ಟ್ PUC ನಾವ್ ಈಗಲೇ ವಿಡಿಯೋನ ಬಂದ್ ಮಾಡ್ತಿದೀವಿ ಆಫ್ ಮಾಡಿ ನಿದ್ದೆ ಮಾಡಕ್ಕೆ ಹೋಗ್ತಿದೀವಿ ಅಂತ ಹೇಳ್ಬೇಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಬರಿ ಆಗ್ಬೇಡಿ ಐ ಆಮ್ ದೇರ್ ನೋ ಫಿಯರ್ a dipole moment P and moment of inertia I is placed in an uniform electric field E. If it is displaced slightly from a stable equilibrium position, then the period of oscillation of dipole is. Very, 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 very interesting question. Nodi electric field ee tara ide. Electric field. Ee question related ಒಂದು ಬೋರ್ಡ್ ಎಕ್ಸಾಮ್ ಅಲ್ಲೇ ಕೇಳಿದ್ರು 2023 ಅಲ್ಲಿ 24 ನಲ್ಲಿ ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂದ್ರೆ ಆಂಗಲ್ ಎಷ್ಟಿರಬೇಕು 0 ನ 180 ನ 0 ಡಿಗ್ರಿ ಸೊ 180 ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಆಗತ್ತೆ ಈಗ ಸದ್ಯಕ್ಕೆ ಸೊ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ನ ತಗೊಂತೀನಿ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ನ ತಗೊಂತೀನಿ ಈಗ ಏನಾದ್ರೂ ಇದನ್ನ ಒಂಚೂರು ಡಿಸ್ಪ್ಲೇಸ್ ಮಾಡಿದ್ರೆ ನೋಡಿ ಈ ತರ ಇರ್ತಕ್ಕಂಥ ಡೈಪೋಲ್ ನ ಇಲ್ಲಿರ್ತಕ್ಕಂಥ ಡೈಪೋಲ್ ನ ಒಂಚೂರು ಡಿಸ್ಪ್ಲೇಸ್ ಮಾಡಿದೆ ಅರೆ ಒಂಚೂರು ಈ ತರ ಡಿಸ್ಪ್ಲೇಸ್ ಮಾಡಿದ್ರೆ ಟೀಟಾ ಆಂಗಲ್ ಕೊಟ್ರೆ ಅದೇನಾಗತ್ತೆ ಅಂದ್ರೆ ಈ ತರ ಟಸ್ಕು ಪುಸ್ಕು ಅಂತ ಕಿರ 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 ಅಂತ ಆಸಿಲೇಷನ್ ಆಗಕ್ ಶುರು ಆಗತ್ತೆ ಸೊ ಆಸಿಲೇಷನ್ ಆಗತ್ತೆ ಈ ತರ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಆತರ ಆಸಿಲೇಷನ್ ಆಗ್ಬೇಕಾದ್ರೆ ಟೈಮ್ ಪೀರಿಯಡ್ ಎಷ್ಟಿದೆ ಅಂತ ಕೇಳ್ತಿದ್ರೆ ನೋಡಿ ಸಿಂಪಲ್ ಆಗಿದೆ ಗಾಬರಿ ಆಗ್ಬೇಡಿ ನಾ ಹೇಳ್ತೀನಿ ಲೆಟ್ ಅಸ್ ಅಸ್ಯೂಮ್ ಇಟ್ ಇಸ್ ಸ್ಲೈಟ್ಲಿ ಡಿಸ್ಪ್ಲೇಸ್ಡ್ ಥ್ರೂ ಆನ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಮೈನಸ್ ಕ್ಯೂ ತುಂಬಾ ಸ್ಮಾಲ್ ಆಂಗಲ್ ಜಾಸ್ತಿ ಆಂಗಲ್ ಕೊಡಂಗಿಲ್ಲ ಸೊ ಇದು plus q and this is minus q ಈ ತರ ತಗೊಂಡಿನಿ ವೆರಿ ಸ್ಮಾಲ್ ಆಂಗಲ್ ಥೀಟಾ ಡಿಸ್ಪ್ಲೇಸ್ ಮಾಡಿ ಬಿಟ್ರೆ ಅದೇನಾಗುತ್ತೆ ಮತ್ತೆ ವಾಪಸ್ ಬರಕ್ ಟ್ರೈ ಮಾಡುತ್ತೆ ಸೊ ಹಾಗಾಗಿ ಆಸಿಲೇಷನ್ ಆಗ್ತಾ ಇರತ್ತೆ ಟಸ್ಕು ಪುಸ್ಕು ಅಂತ ಆಸಿಲೇಷನ್ ಆಗತ್ತೆ ಆ ಆಸಿಲೇಷನ್ ಟೈಮ್ ಪೀರಿಯಡ್ ಇದನ್ನ ಹೆಂಗೆ ಸರ್ ಫೈಂಡ್ ಔಟ್ ಮಾಡೋದು ನಿಮ್ಗೆ ಎರಡು ಈಕ್ವೇಶನ್ ಗೊತ್ತಿದ್ರೆ ಸಾಕು F is equals to ma ಫಾರ್ಮುಲಾ F is equals to ma ಯಾವುದು ಲೀನಿಯರ್ ನಲ್ಲಿ ಅದೇನಾದ್ರೂ ನೀವು ರೊಟೇಷನಲ್ ಮೋಷನ್ ಗೆ ಅಪ್ಲೈ ಮಾಡಿದ್ರೆ ಇದಕ್ಕೆ ಈಕ್ವಲೆಂಟ್ ಈಕ್ವೇಶನ್ ಟೌ ಇಸ್ ಈಕ್ವಲ್ಸ್ ಟು ಐ ಇಂಟು ಆಲ್ಫಾ ಹೌದಾ ಇನ್ನೊಂದು ಈಕ್ವೇಶನ್ ಇದೆ ಅದೇನಪ್ಪಾ ಅಂದ್ರೆ ದ ಆಕ್ಸಲರೇಷನ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನೋಡಿ ಅದು ಆಸಿಲೇಟ್ ಆಗ್ತಾ ಇದ್ರೆ ಯು ಕ್ಯಾನ್ ಕನ್ಸಿಡರ್ ಒನ್ ಕೈಂಡ್ ಆಫ್ ಪಿರಿಯಾಡಿಕ್ ಮೋಷನ್ ಈಗ ಆಂಗುಲರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದ್ರೆ linear simple harmonic motion ಗೆ a is equals to minus omega square x ಅಂತ ಒಂದು equation ಇದೆ simple harmonic motion equation a is equals to minus omega square ಅದೇ ರೀತಿ angular simple harmonic motion ಗೆ ಬರೆದ್ರೆ alpha is equals to minus omega square into theta ಅಂತ ಒಂದು equation ಬರಿಬಹುದು ಅರೆ ಕಂಪ್ಯಾಷನ್ ಮಾಸ್ ಜಾಗದಲ್ಲಿ moment of inertia acceleration ಜಾಗದಲ್ಲಿ angular acceleration omega ಕಾಮನ್ ಇರುತ್ತೆ ಡಿಸ್ಪ್ಲೇಸ್ಮೆಂಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಜಾಗದಲ್ಲಿ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ನ ಬರೀತಾ ಇಷ್ಟು ಈಕ್ವೇಶನ್ ಇದ್ರೆ ನಾವು ಸಾಲ್ವ್ ಮಾಡಬಹುದು ಅರ್ಥ ಆಯ್ತಾ ಗೊತ್ತಾಯ್ತಾ ನಾನು ಏನ್ ಹೇಳಿದೆ ಅಂತ ಈಗ ಇದ್ರ ಮೇಲೆ ಟಾರ್ಕ್ ಎಷ್ಟು ಆಕ್ಟ್ ಆಗುತ್ತೆ ಟಾರ್ಕ್ ಆಕ್ಟಿಂಗ್ ಆನ್ ಡೈಪೋಲ್ ಟಾರ್ಕ್ ಆಕ್ಟಿಂಗ್ ಆನ್ ಡೈಪೋಲ್ ಎಷ್ಟಿರತ್ತೆ ಟೌ ಇಸ್ ಈಕ್ವಲ್ಸ್ ಟು ಪಿ ಕ್ರಾಸ್ ಇ ಅಥವಾ ಪಿ ಇ ಸೈನ್ ಥೀಟಾ ಅಂತ ಬರೀಬಹುದಾ P sin theta P cross E na P sin theta ಡೈರೆಕ್ಷನ್ ನಮಗೆ ಬೇಕಾಗಿಲ್ಲ ಡೈರೆಕ್ಷನ್ ಮನೆ ಹಾಳಾಗುವಾಗ ಈಗ ಡೈರೆಕ್ಷನ್ ಬೇಕಾಗಿಲ್ಲ ನನಗೆ tau is equal to P sin theta ಫಾರ್ ಸ್ಮಾಲ್ ಆಂಗಲ್ ಇಷ್ಟೇಷ್ಟು ಆಂಗಲ್ ಇದ್ರೆ sin theta is nearly equal to theta ನೆನಪಿದ್ಯಾ ಮ್ಯಾಥ್ಸ್ ಅಲ್ಲೂ ಮಾಡಿದೀವಿ ಫಿಸಿಕ್ಸ್ ಅಲ್ಲೂ ಮಾಡಿದೀವಿ ಎಲ್ಲಾ ಕಡೆ ಮಾಡಿದೀವಿ ಫಾರ್ ಸ್ಮಾಲ್ ಆಂಗಲ್ ಅವ್ರು ಹೇಳ್ತಿದ್ದಾರೆ ಸ್ಲೈಟ್ಲಿ ನೋಡಿ ಅಲ್ಲಿ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ ಡಿಸ್ಪ್ಲೇಸ್ಮೆಂಟ್ ಸ್ಲೈಟ್ಲಿ ಓಸಿ ಇಷ್ಟೇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ ಹಾಗಾದ್ರೆ ಫಾರ್ small theta sin theta is nearly equal to theta ಈ approximation ಯೂಸ್ ಮಾಡಿದ್ರೆ tau is equals to pe ಸಿಗುತ್ತೆ tau is equals to pe ನೋಡಿ tau is equals to I alpha ಒಂದು ಈಕ್ವೇಶನ್ ಇದೆ ನಮ್ಮ ಹತ್ರ ಹಾಗಾದ್ರೆ tau ನ ನಾನು I alpha is equals to pe ಅಂತ ಬರೀತೀನಿ ಅಥವಾ alpha is equals to pe divided by I
alpha is equals to PE divided by, sorry, tau is equals to P theta, I'm very sorry. So sin theta na theta anta approximate ಮಾಡ್ಕೊಳ್ಳಿ, P theta divided by I. ಮೈನಸ್ ಇರ್ಲಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ ಇಗ್ನೋರ್ ಮಾಡಿ ಒಮೆಗಾ ಸ್ಕ್ವೇರ್ ಥೀಟಾ ತಗೊಂತೀನಿ. ಒಮೆಗಾ ಸ್ಕ್ವೇರ್ ಥೀಟಾ ತಗೊಂಡು ಇದಕ್ಕೆ ಕಂಪೇರ್ ಮಾಡಿ. LHS ಸೇಮ್ ಇದೆಯಾ? ಹಾಗಾದ್ರೆ RHS ಕೂಡ ಸೇಮ್ ಇರಲೇಬೇಕು. ಆಲ್ಫಾ ಜಾಗದಲ್ಲಿ ಆಲ್ಫಾ ಇದೆ, ಥೀಟಾ ಜಾಗದಲ್ಲಿ ಥೀಟಾ ಇದೆ. ಹಾಗಾದ್ರೆ ಒಮೆಗಾ ಸ್ಕ್ವೇರ್ ಏನಾಗುತ್ತೆ? ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇಲ್ಲಿದೆಯಲ್ಲ ಈ ಟರ್ಮ್ ಆಗತ್ತೆ PE ಡಿವೈಡೆಡ್ ಬೈ I ಆಗತ್ತೆ. ಒಮೆಗಾನ ಏನಂತ ಬರೀಬಹುದು? ಸ್ಕ್ವೇರ್ ರೂಟ್ ತೆಗೆದು ಬಿಡ್ತೀನಿ. ಒಮೆಗಾ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ PE ಡಿವೈಡೆಡ್ ಬೈ I. ಒಮೆಗಾನ ನಾನು 2π ಬೈ ಕ್ಯಾಪಿಟಲ್ T ಅಂತ ಬರೀಬಹುದಾ? That is equals to square root of PE divided by I. So T is equals to 2π into square root of I divided by PE agate. Cross multiply madade. So option idya P 2π into square root of I divided by PE. Nodi option ide? Ayo ilva? Ide nodi option B ide. Note madkoli. Done. So simple harmonic motion. Frequency enadru kelidre idu reciprocal tagobekagate. Aste innenilla. So ishtu concept gottidre yavado Newton second law, linear motion, circular motion, simple harmonic motion in linear and simple harmonic motion in angular displacement. ಇಷ್ಟು ಗೊತ್ತಿದ್ರೆ ಆರಾಮಾಗಿ ಸಾಲ್ವ್ ಮಾಡಬಹುದು, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ವಿಡಿಯೋ ಬಿಗಿನಿಂಗ್ ಅಲ್ಲೇ ಹೇಳಿದೀನಿ, ಶೇಕ್ ಮಾಡಬೇಕು KCET ಅಂತ. ಲೆಟ್ಸ್ ಡೂ ಇಟ್. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೊರಡ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ, ಎರೇಸ್ ಮಾಡ್ತೀನಿ. ಮುಂದಿನ ಪ್ರಶ್ನೆ ಫ್ರಮ್ 2020. ಸಿಂಪಲ್ ಆಗಿದೆ. when a soap bubble is charged, ಸರ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಯಾವ್ದಾದ್ರು ಆಗಿರ್ಬೋದು, ಎರಡು ಸೇಮ್ ಫಿನೋಮಿನಾನೇ ಆಗತ್ತೆ. ಲೆಟ್ಸ್ ಸಿ, ಎರಡು ಮಿಕ್ಸ್ ಮಾಡಲ್ಲ, ಎರಡು ಯಾವ್ದಾದ್ರು ಒಂದು ಮತ್ತೆ ಎರಡು ತಗೊಂಡೋಗಿ ಕೊಟ್ರೆ ಏನು ಆಗಲ್ಲ. ಅಲ್ಲಿ ಕೊಟ್ರೆ ಪಾಸಿಟಿವ್ ಚಾರ್ಜ್ ಕೊಡಿ ಇಲ್ಲ ನೆಗೆಟಿವ್ ಚಾರ್ಜ್ ಕೊಡಿ. ಲೆಟ್ ಅಸ್ ಅಸ್ಯೂಮ್ ಸದ್ಯಕ್ಕೆ ನಾನು ಪಾಸಿಟಿವ್ ಚಾರ್ಜ್ ಕೊಡ್ತೀನಿ. ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು. ಓಕೆ, ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿದೆ ಈ ತರ. ಈಗ ಆ ಸೋಪ್ ಬಬಲ್ ಏನಾಗತ್ತೆ? ಹೊಡೆದೋಗತ್ತೆ ಸರ್ ಅಂತ ಹೇಳ್ಬೇಡಿ, ಅಲ್ಲಿ ಆಪ್ಷನ್ ಇಲ್ಲ ಹೊಡೆದೋಗತ್ತೆ ಅನ್ನೋದು. ಹಾಗಾಗಿ ನೋಡೋಣ ಏನಾಗತ್ತೆ. ಈ ಚಾರ್ಜಸ್ ನೋಡಿ, ಪಕ್ಕದಲ್ಲಿರೋ ಚಾರ್ಜಸ್ ಎಂತ ಚಾರ್ಜಸ್? ಲೈಕ್ ಚಾರ್ಜಸ್. ಕೂಲಂಬ್ಸ್ ಲಾ ಪ್ರಕಾರ ಏನಾಗ್ಬೇಕು? ರಿಪಲ್ ಆಗ್ಬೇಕು. ಇವನ್ ರಿಪಲ್ ಮಾಡ್ತಾನೆ, ಇವನ್ ರಿಪಲ್ ಮಾಡ್ತಾನೆ, ಇವನ್ ರಿಪಲ್ ಮಾಡ್ತಾನೆ, ಎಲ್ಲ ಒಂದೊಂದೊಂದು ರಿಪಲ್ ಮಾಡ್ತಾ ಇರೋದ್ರಿಂದ ಒಂದ್ರಿಂದ ಇನ್ನೊಂದು ದೂರ ಹೋಗ್ಬೇಕಾಗತ್ತೆ. ಡೈವರ್ಸ್ ತಗೊಂಡು ರಿವರ್ಸ್ ತಗೊಂಡು ದೂರ ಹೋಗೋ ಕ್ರಮದಲ್ಲಿ ಏನಾಗತ್ತೆ? ಬಬಲ್ ಎಕ್ಸ್ಪ್ಯಾಂಡ್ ಆಗತ್ತೆ. ಬಬಲ್ ಎಕ್ಸ್ಪ್ಯಾಂಡ್ ಆದ್ರೆ ದ ರೇಡಿಯಸ್ ಇನ್ಕ್ರೀಸಸ್. ಅದು ಆನ್ಸರ್. ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಗೆಟಿವ್ ಚಾರ್ಜ್ ಕೊಟ್ರೆ ಡಿಕ್ರೀಸ್ ಆಗತ್ತಾ ಸರ್? ಅಲ್ಲೂ ಇಲ್ಲ. ಏನ್ ಮಾಡಿದ್ರು ಅವ್ರು ಡಿವರ್ಸ್ ತಗೊಂಡು ಓಡೋಗಕ್ಕೆ ಟ್ರೈ ಮಾಡ್ತಾರೆ. ನೆಗೆಟಿವ್ ಚಾರ್ಜ್ ಕೊಟ್ರು ಸೇಮ್ ಫಿನೋಮಿನಾನೇ ಆಗತ್ತೆ. ಲೆಟ್ಸ್ ಟೇಕ್ ಆನ್ ಸೋಪ್ ಬಬಲ್. ನೆಗೆಟಿವ್ ಚಾರ್ಜಸ್ ಟಸ್ಕು 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 ಟಸ್ಕು. ಅಲ್ಲೂ ಅಷ್ಟೇ ರಿಪಲ್ಷನ್ ಆಗಕ್ಕೆ ಟ್ರೈ ಮಾಡತ್ತೆ. ಸ್ವಲ್ಪ ಪಾಸಿಟಿವ್ ಚಾರ್ಜ್ ಸ್ವಲ್ಪ ನೆಗೆಟಿವ್ ಚಾರ್ಜ್ ಕೊಡ್ತೀವಿ ಅಂದ್ರೆ ನ್ಯೂಟ್ರಲ್ ಆಗುತ್ತೆ, ಏನು ಆಗಲ್ಲ. ಸೊ ಆಸ್ ಇಟ್ ಇಸ್ ರಿಮೈನ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಇಲ್ಲಿ ನೋಡಿ, ಆಕ್ಚುಲಿ ಎರಡು ಟಾಪಿಕ್ಸ್ ಇದೆ ಇಲ್ಲಿ. ನ್ಯೂಕ್ಲಿಯರ್ ಫಿಸಿಕ್ಸ್ ನ ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಒಂದು ಸ್ಮಾಲ್ ಟಾಪಿಕ್ ಗೊತ್ತಿದ್ರೆ ಇದನ್ನ ಆನ್ಸರ್ ಮಾಡಬಹುದು. 2 protons are kept at the separation of 10 nanometer. Let Fn and Fe be the nuclear forces and electrostatic force between them is. ನೋಡಿ, F ಅನ್ನೋದು ನ್ಯೂಕ್ಲಿಯರ್ ಫೋರ್ಸ್, Fe ಅನ್ನೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕೊಟ್ಟಿದ್ದಾರೆ ಅವರೇ. ಈಗ ಅವೆರಡರಲ್ಲಿ ಯಾರು ಜಾಸ್ತಿ ಇರ್ತಾರೆ? ಸೊ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ಯೂನಿವರ್ಸ್ ಅಂತ ನಾವು ಎಲ್ಲೋ ಓದ್ದಂಗಿದೀವಿ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬಿಡಿ. ರಾಂಗ್ ಆನ್ಸರ್. ಯಾಕೆ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸಸ್ ಇರೋ ತಾಕತ್ತೆಲ್ಲ ಎಲ್ಲಿ ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಮಾತ್ರ. ನ್ಯೂಕ್ಲಿಯಸ್ ಒಳಗಡೆ ಇದ್ರೆ ಮಾತ್ರ ಅವ್ರದ್ದೇನಿದ್ದು ಸಾಮ್ರಾಜ್ಯ. ನ್ಯೂಕ್ಲಿಯಸ್ ಇಂದ ಆಚೆ ಬಂದ್ರೆ ನೋ ಕೇರ್, ಅದು ಡಿಮಿನಿಶ್ ಆಗೋಗತ್ತೆ, ಎಕ್ಸಿಸ್ಟೇ ಆಗಲ್ಲ. ಅಲ್ಲಿ ನೋಡಿ ಕೊಟ್ಟಿದ್ದಾರೆ, 2 protons are separated by 10 nanometer. ಒಂದು ಪ್ರೋಟಾನ್ ಇಲ್ಲಿದೆ, ಇನ್ನೊಂದು ಪ್ರೋಟಾನ್ ಇಲ್ಲಿದೆ. ಎಷ್ಟು ದೂರದಲ್ಲಿದೆ? 10 nanometer. 10 into 10 power minus 9 ಅಥವಾ 10 nanometer ಹಾಗೆ ಬರೀತೀನಿ. ಸೊ ನ್ಯೂಕ್ಲಿಯರ್ ಫೋರ್ಸ್ ಇರಲ್ವಲ್ಲ, ಪ್ರೋಟಾನ್ ಜಾಯಿಂಟ್ ಆಗಿರುತ್ತಲ್ಲ ನ್ಯೂಕ್ಲಿಯಸ್ ಅಲ್ಲಿ. ನ್ಯೂಕ್ಲಿಯರ್ ಫೋರ್ಸ್ ಬರ್ಬೇಕಾದ್ರೆ ಅವೆರಡು ನಡುವೆ ಡಿಸ್ಟೆನ್ಸ್ ಫರ್ಮಿಯಲ್ಲಿ ಇರ್ಬೇಕು. ಕನಿಷ್ಠ ಅಂದ್ರೆ 10 power minus 15 meter ರೇಂಜ್. ಅಷ್ಟು ಹತ್ರ ಬಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಪಿಕ್ಚರ್ಗೆ ಬರೋದು. ಇಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋ ಫೋರ್ಸ್ ಪಿಕ್ಚರ್ಗೆ ಬರಲ್ಲ, ಯಾಕಂದ್ರೆ ದೂರ ಇದೆ. ಸೊ ನಾನೋಮೀಟರ್ ಇದ್ರೂ ಆಗಲ್ಲ, ಇಲ್ಲ ನ್ಯೂಕ್ಲಿಯಸ್ ಒಳಗಡೆ ಇದ್ರೆ ಮಾತ್ರ ಆಗೋದು. ಈಗ ಹಾಗಾದ್ರೆ ಇವು ಇಬ್ಬರ ನಡುವೆ ನ್ಯೂಕ್ಲಿಯರ್ ಫೋರ್ಸ್
ಡಮ್ಮಿ, ಏನು ಮಾಡಕ್ಕಾಗಲ್ಲ, ವೀಕ್ ಆಗೋಗಿದೆ. ಬಟ್ ಈಗ ಇರೋ ಪೊಸಿಷನ್ ಅಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿರತ್ತೆ, ಇವನು ಫಸ್ಟ್ ರ್ಯಾಂಕ್ ಆಗಿರ್ತಾನೆ, ಇವನು ಸೆಕೆಂಡ್ ರ್ಯಾಂಕ್ ಆಗಿರ್ತಾನೆ. ಅದೇ ಇವೆರಡು ಚಾರ್ಜಸ್ ನ ತಗೊಂಡೋಗಿ ನ್ಯೂಕ್ಲಿಯಸ್ ಒಳಗಡೆ ಇದೆ 10⁻⁻15 ರೇಂಜ್ ಅಲ್ಲಿ, ಫರ್ಮಿ ರೇಂಜ್ ಅಲ್ಲಿ, ಆವಾಗ ನ್ಯೂಕ್ಲಿಯರ್ ಫೋರ್ಸ್ ಟಾಪರ್ ಆಗ್ತಾರೆ. ಈಗ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ is much greater than nuclear force. Wrong ಬರಿಬೇಡಿ. Let's take a note on this one. ಮುಂದಿನ ಪ್ರಶ್ನೆಗೆ ಹೋಗ್ತಿದ್ದೀನಿ. Done? Yeah. ಇಲ್ಲಿದೆ 2019 ಸಕ್ಕತ್ತಾಗಿದೆ ನೋಡಿ. A certain charge 2q is divided at first into two parts, q1 and q2. Later the charges are placed at a distance, certain distance. If the force of interaction between two charges, spelling mistake agide, is maximum, then capital Q divided by small q1 is. Pause ಮಾಡಬಹುದು. ಸಾಕಾಗಿರತಕ್ಕಂತ ಕ್ವಶನ್, ಒಳ್ಳೆ ಕಾನ್ಸೆಪ್ಚುಯಲ್ ಕ್ವಶನ್. ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ, ಕಾನ್ಸೆಪ್ಟ್ ಗೊತ್ತಾಗಿದ್ರೆ ಪಟ್ ಅಂತ ಒಂದು 30-40 ಸೆಕೆಂಡ್ಸ್ ಅಲ್ಲಂತೂ ಸಾಲ್ವ್ ಮಾಡಬಹುದು ಇದನ್ನ ಗ್ಯಾರಂಟಿ ಆಗಿ. ನಾನು ಎಕ್ಸ್ಪ್ಲೈನ್ ಮಾಡಕ್ ಜಾಸ್ತಿ ಟೈಮ್ ತಗೊಂತೀನಿ ಸರ್, ಮತ್ತೆ ನೀವೇ ಒಂದು 5 ನಿಮಿಷ ತಗೊಂತಿದ್ರಿ ಅಂತ ನನ್ನ ಬ್ಲೇಮ್ ಮಾಡಬೇಡಿ. ಸೊ ನೋಡಿ, ಇಲ್ಲಿ 2q ಚಾರ್ಜ್ ಇದೆ, ಒಂದು ದೊಡ್ಡ ಚಾರ್ಜ್ ನ ಪೀಸ್ ಮಾಡ್ತಾ ಇದಾರೆ, ಕೈಮಾ ಮಾಡ್ತಾ ಇದಾರೆ. ಕೈಮಾ ಅಲ್ಲ, ಒಂದೇ ಒಂದು ಪೀಸ್, ಏಕ್ಮಾರ್ ದೋ ತುಕಡ, 2 ಪೀಸ್ ನ ಮಾಡ್ತಾ ಇದಾರೆ. ಆ ಪೀಸ್ಗಳು, ಪೀಸ್ ಅನ್ಬೇಡಿ ಸರ್, ನಮ್ಗೆ ಏನೋ ನೆನಪಾಗತ್ತೆ, ಹೋಗಿ ತಿನ್ಬೇಕು ಅನ್ಸತ್ತೆ. q1 ಮತ್ತೆ q2 ಚಾರ್ಜಸ್ ಅಂತ ನಾಮಕರಣ ಮಾಡಿ ಅದನ್ನ ಡಿವೈಡ್ ಮಾಡಿ q1 ಮತ್ತೆ q2 ಆಗಿ 2 ಚಾರ್ಜಸ್ ಡಿವೈಡ್ ಮಾಡ್ತಾ ಇದಾರೆ. ಇಫ್ ದ separated at a certain distance, ಡಿಸ್ಟೆನ್ಸ್ ನ r ಅಂತಾನೆ ತಗೊಳ್ಳೋಣ. ಫೋರ್ಸ್ ಅನ್ನೋದು ಮ್ಯಾಕ್ಸಿಮಮ್ ಇದೆ. ಹಾಗಾದ್ರೆ ದೆನ್ q ಡಿವೈಡೆಡ್ ಬೈ ಕ್ಯಾಪಿಟಲ್ q ಡಿವೈಡೆಡ್ ಬೈ q1 ಕೇಳ್ತಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನೋಡಿ ಇಲ್ಲಿ ಇದನ್ನ ಪೀಸ್ ಮಾಡಿದ್ರೆ, ಇದನ್ನ ಡಿವೈಡ್ ಮಾಡಿದ್ರೆ 2 ಪೀಸ್ ಆಗುತ್ತೆ. ಒಂದು ಈ ಕಡೆಗೆ ಹೋಗುತ್ತೆ, ಇನ್ನು ಉಳಿದಿರೋದು ಈ ಕಡೆ ಹೋಗುತ್ತೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ 2q ಚಾರ್ಜ್ ಇಂದ ಸರ್ಟನ್ x ಅನ್ನೋ ಚಾರ್ಜ್ ನ ತೆಗಿತಿದೀವಿ ಅಂತ ಅನ್ಕೊಳ್ಳಿ. ಅರೆ ಎಷ್ಟೊಂದು ಚಾರ್ಜ್ ಇದೆ, ಅದರಲ್ಲಿ ಎಕ್ಸ್ ಪೋರ್ಷನ್ ನ ತೆಗೆದು ದೂರ ಇರ್ತೀವಿ, ಅದೇ ತಾನೆ ಸಪರೇಟ್ ಮಾಡೋದು ಅಂದ್ರೆ ಎಕ್ಸ್ ಪೋರ್ಷನ್. ಹಾಗಾದ್ರೆ ಎಕ್ಸ್ ಆದ್ರೆ ಇನ್ನು ಉಳಿದಿರೋದು ಇದ್ರ ಹತ್ರ ಇರತ್ತಾ 2q ಮೈನಸ್ ಎಕ್ಸ್ ಆಗಿರುತ್ತೆ. q1 is equal to this one, q2 is equal to this one. ಅಂಡರ್ಸ್ಟ್ಯಾಂಡ್? ಇದನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಈ ತರ ಇದೆ. ಎಕ್ಸ್ ವ್ಯಾಲ್ಯೂ ನಂಗೆ ಇನ್ನೂ ಗೊತ್ತಿಲ್ಲ, ಎಷ್ಟು ತೆಗಿತಿದ್ದೀನಿ ಅಂತ ಗೊತ್ತಿಲ್ಲ. ಓಕೆ, ಈಗ ನೋಡಿ, the force between these two, F is equals to K into Q1 Q2 divided by R square. So ಇದನ್ನ F is equals to K divided by R square, Q1 ಜಾಗದಲ್ಲಿ 2Q minus X, Q2 ಜಾಗದಲ್ಲಿ Q2 ಜಾಗದಲ್ಲಿ X ಅಂತ ಬರೀತೀನಿ, X. ಓಕೆ, ಅರ್ಥ ಆಗ್ತಿದ್ಯಾ ಏನ್ ಹೇಳ್ತಿದ್ದೀನಿ ಅಂತ? 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ, ಒಂದ್ ಬಿಗರ್ ಪಾರ್ಟಿನ X ಚಾರ್ಜ್ ನ ತೆಗೆದು ಈ ಕಡೆ ಐತೆ, ಮಿಕ್ಕಿದೆಲ್ಲ ಇಲ್ಲೇ ಇದೆ. F is equals to K into 2Q divided by R square. ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ ನೋಡಿ. K divided by R square into 2QX minus X square. ಹೌದಾ? X square ಇಷ್ಟಿದೆ. Let us assume this is a equation. ಅದನ್ನೇ ಇನ್ನೊಂದ್ ತರ ಬರ್ತೀನಿ. ಅರೆ ಅಳಿಯ ಅಲ್ಲ ಮಗಳ ಗಂಡ ಆ ತರ ಬರ್ತೀನಿ, ಇದನ್ನ ತಗೊಂಡೋಗಿ ಈ ತರ. ಈಗ ನೋಡಿ, ಬೇಕಾದ್ರೆ ಇದನ್ನು ಮಲ್ಟಿಪ್ಲೈ ಮಾಡ್ಬಿಡ್ತೀನಿ, ಸಿಂಪಲ್ ಆಗಿರ್ಲಿ ಅಂತ. ಹಾಗೆ ಮಾಡ್ಬೋದು ಗೊತ್ತಿದ್ರೆ. 2QX into K divided by R square, that is minus of KX square divided by R square. ಸರ್ ಇಷ್ಟೆಲ್ಲ ಯಾಕೆ ಮಾಡ್ತೀರಿ? ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ನಿಮ್ಗೆ ಫ್ಲಾಶ್ ಆಗತ್ತೆ. ವೆನ್ ಡಸ್ ದ ಫೋರ್ಸ್ ಇಸ್ ಮ್ಯಾಕ್ಸಿಮಮ್? ಅರೆ ಯಾವುದೇ ಒಂದು ಫಂಕ್ಷನ್ ನ ಮ್ಯಾಕ್ಸಿಮಮ್ ಯಾವಾಗಿರತ್ತೆ? ಅದ್ರ ಡಿಫ್ರೆನ್ಸಿಯೇಷನ್ ಮ್ಯಾಕ್ಸಿಮಮ್ ಇದ್ದಾಗ. ಅರ್ಥ ಆಗ್ತಿದ್ಯಾ? ಓದಿದಿರಿ ನೀವು, ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿದಿರಿ. The force is maximum, ಇಲ್ಲಿ ಬರೀತೀನಿ ನೋಡಿ. The force, the F is maximum when its derivative is equal to 0. Derivative equal to 0. ಹಾಗಾದ್ರೆ df divided by dx. ನೋಡಿ ಇಲ್ಲಿ ವೇರಿಯೇಬಲ್ ಯಾವುದು? x ಅನ್ನೋದು. ಅರೆ k ಅನ್ನೋದು ಕಾನ್ಸ್ಟೆಂಟ್, 2 ಅನ್ನೋದು ಕಾನ್ಸ್ಟೆಂಟ್, ಕ್ಯಾಪಿಟಲ್ Q ಅನ್ನೋದು ಕಾನ್ಸ್ಟೆಂಟ್, R ಅನ್ನೋದು ಕೂಡ ಕಾನ್ಸ್ಟೆಂಟ್. ಈ ಡಿಸ್ಟೆನ್ಸ್ ನ ವೇರಿ ಮಾಡ್ತಿಲ್ಲ ನಾವು, ಓನ್ಲಿ ವೇರಿಯೇಬಲ್ ಇಸ್ x. x ಯಾವ ತರ ವೇರಿ ಆಗತ್ತೆ ಅದ್ರ ಮೇಲೆ ಫೋರ್ಸ್ ಡಿಪೆಂಡ್ ಆಗತ್ತೆ. ದಟ್ ಈಸ್ ಇಟ್ ಈಸ್ ಈಕ್ವಲ್ಸ್ ಟು 0, ದಟ್ ಈಸ್ ಈಕ್ವಲ್ಸ್ ಟು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇವೆಲ್ಲ ಕಾನ್ಸ್ಟೆಂಟ್ಸ್, ಇವರೆಲ್ಲ ಕಾನ್ಸ್ಟೆಂಟ್. ಡಿಫ್ರೆನ್ಸಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಇಸ್ 1. ಸೊ 2kq divided by R square minus
k divided by r square into differentiation of x square ಏನ್ ಬರುತ್ತೆ 2x ಬರುತ್ತೆ. ಸೊ ಇದನ್ನ equate to 0 ಮಾಡಿದ್ರೆ ಇದನ್ನ ಒಂದು ಟರ್ಮ್ ನ ಈ ಕಡೆ ಕಳ್ಸ್ಕೊಂತೀನಿ. what you will get is 2kq divided by r square, that is equals to k divided by r square into 2x. ಇವನು ಟಿಶ್ಕ್ಯಾಟ್ ಡಮಾರ್. ಇನ್ನು ಉಳಿದಿರೋದು ಏನಪ್ಪಾ ಅಂದ್ರೆ x is equals to q divided by 2 ಬರುತ್ತೆ. x is equals to q divided by 2. ಕರೆಕ್ಟ್ ಆಗಿದೆಯಾ? ಇನ್ನೊಂದೇನೋ ಮಿಸ್ ಆಗಿರ್ಬೇಕು ನೋಡಿ. x is equals to q divided by 2. ಯಾ ಕರೆಕ್ಟ್ ಆಗಿದೆ ಬಿಡಿ. ಈಗ ಒಂದೇ ಒಂದು ನಿಮಿಷ, 2 ಕ್ಯಾನ್ಸಲ್ ಆಗೋಯ್ತಲ್ಲ. ಯಾರು ಇವರು ದಟ್ರು ಚಿ 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 ನೋಡಿ, 2 ಕ್ಯಾನ್ಸಲ್ ಆಗೋಗಿದೆ. ಇಲ್ಲಿರೋ 2 ಡಮಾರ್ ಹೋಯ್ತು. x is equals to q ಅಂದ್ರೆ ಈ 2q ಇಂದ ಎಷ್ಟು ಚಾರ್ಜ್ ನ ತೆಗಿಬೇಕಾಗತ್ತೆ ಇಲ್ಲಿ? q ಚಾರ್ಜ್. ಹಾಗಾದ್ರೆ q1 is equals to 2q minus q, q ಆಗತ್ತೆ. ಅದೇ ರೀತಿ q2 is equals to q ನೇ ಆಗತ್ತೆ. ಅಲ್ಲಿ ಕೇಳ್ತಿರೋದು ನೋಡಿ, ಕ್ಯಾಪಿಟಲ್ q divided by q1 is equals to question mark. ಕ್ಯಾಪಿಟಲ್ q divided by q1 ಏನು? ಅದು q, that is equals to 1. ಅರ್ಥ ಆಯ್ತಾ? ನೋಡಿ, ಇದೊಂದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಸ್ವಲ್ಪ ಹೈಡ್ ಆಗಿದೆ ಅನ್ಸತ್ತೆ, ನೋಡ್ಕೊಳ್ಳಿ. ಈ ಪೋರ್ಷನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. f is maximum when its derivative is equal to 0. ಈ ಒಂದು ಪಾಯಿಂಟ್ ಗೊತ್ತಿದ್ರೆ ಸಾಕು, ನೀವು ಈ ಕ್ವಶನ್ ನ ಸಾಲ್ವ್ ಮಾಡಬಹುದು. ಡನ್? ನೋಟ್ ಮಾಡ್ಕೊಳ್ಳಿ. we will move to the next question. ಇನ್ನೊಂಚೂರು ಡಿಸ್ಪ್ಲೇ ಮಾಡ್ತೀನಿ, ಈಗ ನೋಟ್ ಮಾಡ್ಕೊಳ್ಳಿ. I am going to the next question. Done. Yes, the next question and the last question of this video from KCET 2019. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಬಹುದು. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. A particle of mass m and charge q. Particle mass m ಇದೆ, charge small q ಇದೆ, is placed at rest in a uniform electric field. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ತಗೊಂಬಂದು ಇನಿಷಿಯಲ್ ಆಗಿ ರೆಸ್ಟ್ ಇಂದ ಬಿಡ್ತಿದ್ದಾರೆ. then release the kinetic energy attained by the particle after moving at y distance. ನೋಡಿ, ಅವ್ರ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿಂದ y ಡಿಸ್ಟೆನ್ಸ್ ಟ್ರಾವೆಲ್ ಆಗೋ ಅಷ್ಟೊತ್ತಿಗೆ ಅದರ ಕೈನೆಟಿಕ್ ಎನರ್ಜಿ ಏನಿರುತ್ತೆ ಅಂತ ಕೇಳ್ತಾರೆ. ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಏನು? ದಟ್ ಈಸ್ ಈಕ್ವಲ್ ಟು 0. ಇದನ್ನ ನೀವು ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಒಂದು ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಕೊಂಡು ½ mv² ಯೂಸ್ ಮಾಡಬಹುದು, ಅಥವಾ ವರ್ಕ್ ಎನರ್ಜಿ ಥಿಯರಂ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. 20 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಬರುತ್ತೆ. ವರ್ಕ್ ಎನರ್ಜಿ ಥಿಯರಂ ಪ್ರಕಾರ ದ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ is equals to ವರ್ಕ್ ಡನ್. ಇದೊಂದು ಗೊತ್ತಿದೆ, ಆಲ್ರೆಡಿ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಕ್ಯಾಶುಯಲ್ ಮೆಥಡ್ ಯೂಸ್ ಮಾಡಬಹುದು, ಸ್ವಲ್ಪ ಲೆಂತಿ ಆಗತ್ತೆ. ಫೈನಲ್ ಕೈನೆಟಿಕ್ ಎನರ್ಜಿ ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದು KEF ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಅರೆ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ 0 ಇರುತ್ತೆ, ಹಾಗಾಗಿ ಇವನ್ ಸತ್ತೋಗ್ಬಿಡ್ತಾನೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ನ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರೀಬಹುದಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ಹಾಗಾಗಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು cos 0 ಬರುತ್ತೆ. cos 0 is 1. ಈಗ ಸದ್ಯಕ್ಕೆ ಅದನ್ನ ಬೇಡ. ಸೊ ಕೈನೆಟಿಕ್ ಎನರ್ಜಿ ಫೈನಲ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? y ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ನೋಡಿ, ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ? ಯಾವ್ದಾದ್ರು ಒಂದು ಚಾರ್ಜ್ ನ ತಗೊಂಡ್ಬಂದು ಫೀಲ್ಡ್ ಅಲ್ಲಿ ಬಿಸಾಕಿದ್ರೆ ಅದು ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ದಟ್ ಈಸ್ ಗಿವೆನ್ ಬೈ E ಇಂಟು Q. ಸೊ ಅದು ಗೊತ್ತಿದೆ ನಿಮ್ಗೆ. ಫೈನಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು F ಜಾಗದಲ್ಲಿ EQ ಅಂಡ್ ಡಿಸ್ಪ್ಲೇಸ್ಮೆಂಟ್ ಟು y ಬರೀತೀನಿ. ಸೊ ದಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಆಪ್ಷನ್ ಯಾವ್ದಿದೆ? ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ಡನ್. ಸೊ ಹೇಗಿತ್ತು ನಮ್ಮ KCET ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್? ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕೋ ಹೇಳಿ, ಪಟ್ ಅಂತ ಮಾಡ್ತೀನಿ. ಅಷ್ಟವರೆಗೂ ಓದ್ತಾರಿ. KCET ಎಕ್ಸಾಮ್ ನ ಏನ್ ಮಾಡ್ಬೇಕು? ಶೇಕ್ ಮಾಡ್ಬೇಕು. ಆಲ್ ದ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಓದ್ತಾರಿ. ಜೈ ಹಿಂದ್, ಜೈ ಕರ್ನಾಟಕ.